ಕೆಲವು ಸಾಕಷ್ಟು ಟಿವಿಯಲ್ಲಿ ಮಾಧ್ಯಮದಲ್ಲಿ ಪ್ರೊಜೆಕ್ಷನ್ಸ್ ಇದೆ, ಇಷ್ಟು ಪರ್ಸೆಂಟ್. ನಿನ್ನೆ ಒಂದು ಟಿವಿಯಲ್ಲಿ ಭಯಾನಕ, ಅವ್ರು ನೋಡ ಟಿವಿ ಆಫ್ ಆಗಿ ಹೆದರಿಗೆ ಬಂದ್ ಆಗ್ಬೇಕು, ಆತರ 20% ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ, 25%. ಅದು ಒಂದೆಲ್ಲ ಎಪಿಡೆಮಿಯಾಲಜಿಕಲ್ ಸರ್ವೆ ಮಾಡಿ ಅದು ಒಂದು ಮಾಡಿರುವಂತ ಅಧ್ಯಯನ. ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ ಮಕ್ಕಳಿಗೆ ಆಗೋ ಸಾಧ್ಯತೆಗಳು ಇದಾವೆ, ಆದ್ರೆ ಎಷ್ಟು ಮಕ್ಕಳಿಗೆ ತೀವ್ರತೆ ಬರ್ತದೆ, ಎಷ್ಟು ಮಕ್ಕಳಿಗೆ ಸಿವಿಯರಿಯಸ್ ಆಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಅನಾವಶ್ಯಕ ಭಯ ಬೇಡ. ಇದರಲ್ಲಿ ನಮ್ಮ ಮಕ್ಕಳಲ್ಲಿ ಯಾವುದು ಇನ್ನೂ ಕ್ಲಿಯರ್ ಕಟ್ ಆಗಿ ಬರೇ ಮಕ್ಕಳಿಗೆ ಅಷ್ಟೇ ಎಫೆಕ್ಟ್ ಆಗುತ್ತೆ ಅಂತಲ್ಲ. ಒಂದನೇ ವೇವ್ ಎರಡನೇ ವೇವ್ ಕಂಪೇರ್ ಮಾಡಿದ್ರೆ ಎರಡನೇ ವೇವ್ ಅಲ್ಲಿ ನಾವು ನೋಡ್ತಾ ಇರುವಂತ ಮಕ್ಕಳು ಕೋವಿಡ್ ಇಂದ ಜಾಸ್ತಿ ಅಫೆಕ್ಟ್ ಆಗ್ತಾ ಇದ್ದಾರೆ. ಥರ್ಡ್ ವೇವ್ ಅಲ್ಲಿ ಅಬ್ವಿಯಸ್ಲಿ ಜಾಸ್ತಿ ಬರೋ ಸಾಧ್ಯತೆಗಳು ಇವೆ. ಆದರೆ ಇತ್ತೀಚೆಗೆ ಜನವರಿ 2021ರಲ್ಲಿ ಸೀರೋ ಸರ್ವೆ ಅಂದ್ರೆ ಒಂದು ಸ್ಟಡಿ ಅಧ್ಯಯನ ಮಾಡಿದ್ರು. ಅದರಲ್ಲಿ ನಮ್ಮ ನ್ಯಾಚುರಲ್ ಆಗಿ ಅಥವಾ ಇನ್ಫೆಕ್ಷನ್ ಇಂದ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲಿ ಆಂಟಿಬಾಡಿ ಪ್ರೊಟೆಕ್ಷನ್ ಅಂದ್ರೆ ರೋಗ ಶಕ್ತಿ ಕೊಡುವಂತ ಆಂಟಿಬಾಡೀಸ್ ಅನ್ನ ಲೆವೆಲ್ ಅನ್ನ ಟೆಸ್ಟ್ ಮಾಡಿದ್ರು ಗೌರ್ಮೆಂಟ್ ಅವರು ಮತ್ತೆ ಕೆಲವು ಇನ್ಸ್ಟಿಟ್ಯೂಟ್ ಅವರು. ಅವಾಗ ಏನಂದ್ರೆ ಸುಮಾರು 25% ಜನ ಆಲ್ರೆಡಿ ಪ್ರೊಟೆಕ್ಟಿವ್ ಆಂಟಿಬಾಡೀಸ್ ನಮ್ಮ ಅವ್ರ ದೇಹದಲ್ಲಿ ಕಂಡು ಬಂದಿದೆ. ಯಾವ ವಯಸ್ಕರವರಿಗೆ? 10 ರಿಂದ 17 ವಯಸ್ಕರವರಿಗೆ. ನಮ್ಮ ಅಡಲ್ಟ್ಸ್ ಅಂದ್ರೆ ದೊಡ್ಡವರಿಗೆ ನೋಡಿದಾಗ ಅವರಿಗೆ 25-30% ಪ್ರೊಟೆಕ್ಷನ್ ಇದೆ. ಇದು ಏನ್ ಹೇಳ್ತದಪ್ಪ ಅಂದ್ರೆ, ನಾರ್ಮಲಿ ಈಗ ನಾವು ಇಂಡಿಯಾದಲ್ಲಿ ಭಾರತದಲ್ಲಿ ಆಗ್ಲಿ ಸುಮಾರು 4ರಲ್ಲಿ ಒಬ್ಬರು ಮಕ್ಕಳಿಗೆ ಐದರ್ ಸ್ಪಾಂಟೇನಿಯಸ್ ಆಗಿ ಕೋವಿಡ್ ಬಂದು ಹೋಗಿದೆ ಅಥವಾ ದೇ ಹ್ಯಾವ್ ಡೆವಲಪ್ಡ್ ದಟ್ ಇಮ್ಯುನಿಟಿ ಬಿಕಾಸ್ ಆಫ್ ದ ಕ್ರಾಸ್ ಇನ್ಫೆಕ್ಷನ್ ಅಂತ ಹೇಳಿ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ನಮ್ಮಲ್ಲಿ ಒಂದು ಪ್ರೊಟೆಕ್ಟಿವ್ ಆಂಟಿಬಾಡೀಸ್ ಇತ್ತಂದ್ರೆ ನಮ್ಮ ಮಕ್ಕಳಿಗೆ ಆಗುವಂತ ತೀವ್ರತೆ ಕಡಿಮೆ ಇರ್ತದೆ, ಹಾಗೂ ಅದರಿಂದ ಆಗುವ ಮರಣ ಪ್ರಮಾಣ ಆಗಲಿ ತೊಂದರೆ ಆಗುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇರ್ತವೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಮಕ್ಕಳಲ್ಲಿ ಕೋವಿಡ್ ಆದ್ರೂ ಭಯ ಪಡೋದು ಅಗತ್ಯ ಇಲ್ಲ. ಆಮೇಲೆ ಈ ತರ ನಾವು ಈಗ ಹೋದ ವೇವ್ ಅಂದ್ರೆ 1ನೇ ವೇವ್ ಕೋವಿಡ್ ವೇವ್ ಕಂಪೇರ್ ಮಾಡಿದ್ರೆ ಈಗ 2ನೇ ವೇವ್ ಅಲ್ಲಿ ಏನಾಗ್ತದೆ ಅಂದ್ರೆ, ಮಕ್ಕಳಿಗೆ ಆ ಸೋಂಕು ತಲುವ ನಂಬರ್ ಅಂದ್ರೆ ನಾವು ಸಂಖ್ಯೆ ಏನ್ ಹೇಳ್ತೀವಿ ಜಾಸ್ತಿ ಇದೆ 1ನೇ ಸಲಕ್ಕಿನ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ನಾವು ಮ್ಯೂಟೇಟೆಡ್ ವೈರಸ್ ಅಂತ ನಾವು ಎಲ್ಲಾ ಕಡೆ ಓದ್ತಾ ಇದೀವಿ, ಕೇಳ್ತಾ ಇದೀವಿ. ಇದು ಯಾಕಂದ್ರೆ ಹೋದ ವರ್ಷ ನಾವು ನೋಡಿದ್ರೆ 1ನೇ ವೇವ್ ದಲ್ಲಿ ನೋಡಿದ್ರೆ ಇವನ್ ಮನೆಯಲ್ಲಿ ಇರುವಂತ ಬೇರೆ ಕ್ಲೋಸ್ ಕಾಂಟ್ಯಾಕ್ಟ್ ಎಲ್ಲರಿಗೂ ಬಹಳ ಸ್ಪ್ರೆಡ್ ಆಗ್ತಾ ಇದೆ 1ನೇ ವೇವ್ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಈ ಮ್ಯೂಟೇಟೆಡ್ ವೈರಸ್ ಬಹಳ ಹೈಲಿ ಕಂಟೇಜಿಯಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಹಳ ತೀವ್ರವಾಗಿ ಹರಡ್ತದ. ಸೊ ಇದರಿಂದಾಗಿ ನಾವು ಬಹಳ ಜಾಗೃತೆಯಿಂದ ಅದನ್ನ ತಡೆಗಟ್ಟೋದು ಬಹಳ ಇಂಪಾರ್ಟೆಂಟ್ ಅದ. ಹಂಗಾಗಿ ಇದ್ರ ಬಗ್ಗೆ ನಮಗೆ ಇದ್ರ ಅರಿವೇ ಇರ್ಲಿ, ಆದ್ರೆ ಅನಾವಶ್ಯಕ ಭಯನೂ ಬೇಡ. ಆಮೇಲೆ ಬೇರೆ ಮಕ್ಕಳು ಕಂಪೇರ್ ಮಾಡಿದ್ರೆ ದೊಡ್ಡರಿಗೆ ಕಂಪೇರ್ ಮಾಡಿದ್ರೆ ಮಕ್ಕಳು ಈಗ ಕೆಮ್ಮು ಕಫ ಆಗಲಿ ಇದರಲ್ಲಿ ದೊಡ್ಡರಿಗೆ ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಆಗೋ ಈ ಸಮಸ್ಯೆಗಳು ಕಡಿಮೆ. ಹಾಗಾಗಿ ಮಕ್ಕಳು ರೋಗ ಈ ಕೋವಿಡ್ ಬಂದಾಗ ದೇ ಬಿಕಮ್ ದ ಸೈಲೆಂಟ್ ಸ್ಪ್ರೆಡರ್ಸ್. ಹಾಗಾಗಿ ನಾವು ಮಕ್ಕಳಲ್ಲಿ ಇವನ್ ಸ್ವಲ್ಪ ಪ್ರಮಾಣದ ರೋಗ ಲಕ್ಷಣಗಳು ಯಾವುದೇ ಸಿಂಪಲ್ ಜ್ವರ ಬರಲಿ ಅದನ್ನ ಅಲಕ್ಷ್ಯ ಮಾಡಬಾರ್ದು. ಹೀಗಾಗಿ ಮಕ್ಕಳಲ್ಲಿ ನಾವು ಎಷ್ಟು ದೊಡ್ಡವ್ರಿಗಿಂತ ಜಾಸ್ತಿ ಜಾಗೃತಿ ಇದ್ರೂ ತಪ್ಪನ್ನ ಆಗ್ಲಿಕ್ಕಿಲ್ಲ. ಆಮೇಲೆ ಕೆಲವೊಂದಿಷ್ಟು ಲಾಜಿಸ್ಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇನೆ. ನಾ ಈ ಪೇರೆಂಟ್ ಜೊತೆ ಸುಮಾರು ಈಗ ಲಾಸ್ಟ್ ಒಂದು 15 ದಿವಸದಲ್ಲಿ ಸುಮಾರು ಒಂದು 32-33 ಮಕ್ಕಳಿಗೆ ನಾನು ನೋಡಿದೀನಿ. ಅದ್ರಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಡೈರೆಕ್ಟ್ ಮನೆಯಲ್ಲಿ ಪಾಸಿಟಿವ್ ಇದ್ದವರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಬಂದು. ಬಟ್ ಮೆಜಾರಿಟಿ ದೇ ಆರ್ ಡೂಯಿಂಗ್ ಫೈನ್. ಮನೆಯಲ್ಲೇನೆ ಅವರಿಗೆ ಚಿಕಿತ್ಸೆ, ಹೋಮ್ ಐಸೋಲೇಷನ್ ಕೇರ್. ಬಟ್ ಎಲ್ಲಾ ಪೇರೆಂಟ್ಸ್ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ, ಸರ್ ಎಷ್ಟು ಹೇಳ್ತೇನ್ರಿ ಒಟ್ಟ ಮಾಸ್ಕ್ ಇಟ್ಕೊಳಂಗಿಲ್ರಿ. ಸಹಜ, ಮಕ್ಕಳಿಗೆ ಅವ್ರಿಗೆ ಅರಿವಿರಂಗಿಲ್ಲ. ಆದ್ರೆ ಆಮೇಲೆ ಒಂದ್ ಕಡೆ ಕುಂದ್ರೋದಿಲ್ಲ, ಪಟ್ನ ಅವ್ರು ಬೇರೆ ರೋಗ ಕನ್ಫರ್ಮ್ ಅಂದ್ರೆ ಯಾರಿಗೆ ರೋಗ ಇರೋದಿಲ್ಲ ಅಂತ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗಿ ಆಟ ಆಡೋದು, ಬೇರೆ ನಾರ್ಮಲ್ ಇರುವಂತ ಮಕ್ಕಳ ಜೊತೆ ಆಟ ಆಡೋದು, ಈ ತರ ಮಾಡ್ತಾರೆ. ಬಿಕಾಸ್ ಮಕ್ಕಳು ಮುಗ್ದಿರ್ತಾರೆ, ಅವ್ರಿಗೆ ಹಿಡಿಯೋದು ಕಷ್ಟ ಆಗ್ತದ. ಸೊ ಇವೆಲ್ಲ ಲಾಜಿಸ್ಟಿಕ್ ಪ್ರಾಬ್ಲಮ್ಸ್ ಬಹಳಷ್ಟು ನಾವು ಈ ವೇಗದಲ್ಲಿ ನಾವು ಫೇಸ್ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ವರ್ಸ್ಟ್ ಅಂತಂದ್ರೆ, ನಾವು ತಂದೆ ತಾಯಿಯಾಗಿ ಮನೇಲಿ ನಾವೇ ಅದ್ರ ಬಗ್ಗೆ ನಾವು ಜಾಗೃತಿ ಕೊಡಿಸೋದು ನಾವು ಒಂದು ಇಂಪಾರ್ಟೆಂಟ್ ಇರ್ತದೆ. ನಾವೇ ಮಕ್ಕಳು ನಾವ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಇನ್ನು ತಿಳಿಸಿ ಹೇಳೋದು, ಅವ್ರು ಫಾಲೋ ಮಾಡೋದು ಇನ್ನೂ ಕಷ್ಟ ಆಗ್ತದೆ. ಆಮೇಲೆ ಈಗ ಇನ್ನೊಂದು ಪ್ರೊಜೆಕ್ಷನ್ ಅಂತ ಏನು ವೈಜ್ಞಾನಿಕವಾಗಿ ಅಧ್ಯಯನ ಆಗಿದೆ. ನಿನ್ನೆ ನಮ್ದು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್, ನಮ್ದು ಲಾರ್ಜೆಸ್ಟ್ ಪ್ರೊಫೆಷನಲ್ ಬಾಡಿ, ನಮ್ದು ಪೇರೆಂಟ್ ಬಾಡಿ ಅಂತ ಹೇಳ್ತೀವಿ ನಾವು ಪೀಡಿಯಾಟ್ರಿಷಿಯನ್ಸ್ ಗೆ, ದೇ ರಿಲೀಸ್ ದ ಗೈಡ್ ಲೈನ್. ಅದರಲ್ಲಿ ಇವನ್ ಈಗ 2ನೇ ವೇವ್ ಇರ್ಬೋದು ಅಥವಾ 3ನೇ ವೇವ್ ಇರ್ಬೋದು, 90% ನಾವು ಮಕ್ಕಳಿಗೆ ರೋಗ ಬಂತಂದ್ರು ದೇ ವಿಲ್ ಬಿ ಅಸಿಂಪ್ಟಮೆಟಿಕ್ ಅಥವಾ ಮೈಲ್ಡ್ಲಿ ಸಿಂಪ್ಟಮೆಟಿಕ್. ಅಂದ್ರೆ ಬೇರೆ ಅತಿ ಉಲ್ಬಣವಾಗುವಂತ ರೋಗ ಲಕ್ಷಣಗಳು ಇರುವುದಿಲ್ಲ. ಅಥವಾ ಹಲೋ ಮೂಮೆಂಟ್ ಆಗ್ತಾ ಇಲ್ಲ, ಒಂದೇ ನಿಮಿಷ ಜಸ್ಟ್ ಹೋಗ್ಬೇಕು, ಒಂದೇ ನಿಮಿಷ. ಸರಿ.
Yes, sir. It's moving. The slides are. Sir, moving, ma'am. Yeah, Okay, yeah, ma'am. it's moving. Sorry. Okay. Okay. Yeah. ಓಕೆ, ಸಾರಿ, ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಈಗ ಮೂವ್ ಆಗ್ತಿದೆ ಅಲ್ಲ ಮೇಡಮ್? Yeah, it's moving. ಓಕೆ, ಓಕೆ. ಸೊ ಈಗ ನಾವು ಇನ್ನೊಂದು ಸೈಲೆಂಟ್ ಸ್ಪ್ರೆಡರ್ಸ್ ಲಾಜಿಸ್ಟಿಕ್ ಪ್ರಾಬ್ಲಮ್ ಆಮೇಲೆ ಈಗ ಹೊಸ ಅಧ್ಯಯನ ಪ್ರಕಾರ 90% ಮಕ್ಕಳು ನಮಗೆ ರೋಗದಲ್ಲೇ ಬಲಗಿದ್ರು ಅವ್ರಿಗೆ ಅಗದಿ ಕಡಿಮೆ ಲಕ್ಷಣಗಳು ಇರ್ತವೆ ಅಥವಾ ರೋಗ ಲಕ್ಷಣ ಬರದೇ ಇರಬಹುದು. ಇದು ಒಂದು ಒಳ್ಳೆಯ ಸಂಗತಿ ನಾವು ಮಕ್ಕಳಲ್ಲಿ. ಆಮೇಲೆ ಈಗ ತೀವ್ರವಾಗಿ ಬಳಲುವಂತ ರೋಗ ಲಕ್ಷಣಗಳು ತೀವ್ರವಾಗಿ, ಅದನ್ನ ನಾವು ಸಿವಿಯರ್ ಡಿಸೀಸ್ ಅಂತ ಏನ್ ಹೇಳ್ತೀವಿ, ಮಕ್ಕಳಲ್ಲಿ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆಮೇಲೆ ನಾವು ಈಗ ಸದ್ಯಕ್ಕೆ ನಮ್ದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಲೆಸ್ ದೆನ್ 2% ಆಫ್ ದ ಚಿಲ್ಡ್ರನ್ ವಿಲ್ ಹ್ಯಾವ್ ಸಿವಿಯರ್ ಡಿಸೀಸ್. ಸೊ 98% ಇನ್ನು ಮಕ್ಕಳು ಬಹಳ ಕಡಿಮೆ ಲಕ್ಷಣಗಳು ಬರ್ತವೆ. ಸೊ ಪೇರೆಂಟ್ಸ್ ಆಗಿ ನಾವು ಭಯ ಪಡೋದು ಬೇಡ. ಆಮೇಲೆ ಇದೇ ರೀತಿ ನಾವು ಇನ್ನೊಂದು ಈಗ ಸೈಲೆಂಟ್ ಸಬ್ ಪ್ಯಾಂಡಮಿಕ್ ಅಂತ ಹೇಳ್ತಿದ್ವಿ. ಲಾಸ್ಟ್ 1 ವರ್ಷದಿಂದ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ, ಮನೇಲಿ ಇದ್ದಾರೆ, ಆಟ ಆಡಕ್ ಚಾನ್ಸಸ್, ಅವಳಿಗೆ ಅವಕಾಶ ಸಿಗ್ತಾ ಇಲ್ಲ, ಮನೇಲಿ ಟಿವಿ ಜಾಸ್ತಿ ನೋಡುತ್ತಿರೋದು, ಅದರಿಂದ ಮನೇಲಿ ಈಗ ಅದರಿಂದ ಒಬೆಸಿಟಿ ಅಂದ್ರೆ ಬೊಜ್ಜುತನ ಜಾಸ್ತಿ ಆಗಿದೆ. ಆಮೇಲೆ ಮಕ್ಕಳಲ್ಲಿ ಬಿಹೇವಿಯರ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಕೆಲವು ಕಡೆ ಇವನ್ ನಾವು ರಿಪೋರ್ಟೆಡ್ ಚೈಲ್ಡ್ ಅಬ್ಯೂಸ್ ಅಂತ ಹೇಳ್ತೀವಿ, ಮಕ್ಕಳಿಗೆ ಹೊಡೆಯೋದು ಅಥವಾ ವೈಲೆನ್ಸ್ ರಿಪೋರ್ಟೆಡ್. ಇವೆಲ್ಲ ಸೈಲೆಂಟ್ ಪ್ರಾಬ್ಲಮ್ಸ್ ಸೆಕೆಂಡರಿ ಟು ಕೋವಿಡ್ ಅಂತ ಹೇಳ್ತೀವಿ ನಾವು. ಕೋವಿಡ್ ರೋಗದಷ್ಟೇ ಇಲ್ಲ, ಕೋವಿಡ್ ರೋಗದಿಂದ ಮಕ್ಕಳು ಒಳಗಡೆ ಮನೆಯಲ್ಲಿ ನಾವು ಲಾಕ್ಡೌನ್ ಆಗಿ ಅಥವಾ ಮನೆಯಿಂದ ಹೊರಗೆ ಅವ್ರಿಗೆ ಬಿಡದೇ ಇರೋದ್ರಿಂದ ಕೆಲವೊಂದಿಷ್ಟು ಬೇರೆ ಸಮಸ್ಯೆಗಳು ಕಂಡು ಬರ್ತಾ ಇದೆ, ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್. ಅವನ್ನು ನಾವು ಈ ಕೋವಿಡ್ ಸೈಡ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾವು ಎಸ್ಪೆಷಲಿ ವಿ ಹ್ಯಾವ್ ಟು ರಿಸ್ಟ್ರಿಕ್ಟ್ ಪೇರೆಂಟ್ಸ್ ಆಗಿ. ಇವತ್ತು ಬಹಳ ಜನ ಪೇರೆಂಟ್ಸ್ ಇಲ್ಲಿದ್ರೆ ನೀವು ಅರ್ಥ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ರಿಸ್ಟ್ರಿಕ್ಟ್ ದ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ. ಮೊಬೈಲ್ ನಾಟ್ ಮೋರ್ ದನ್ 15 minutes per day, ಟಿವಿ ನಾಟ್ ಮೋರ್ ದೆನ್ 1 hour per day. ದಟ್ ಇಸ್ ದನ್ ಎಕ್ಸೆಪ್ಟಬಲ್ ಲಿಮಿಟ್. ನಾವು ಅದನ್ನ ಮಾಡ್ಲೇಬೇಕು. ಮನೆಯಲ್ಲಿ ಯಾವುದೇ ತರದ ಯೋಗ ಆಗ್ಲಿ, ಎಕ್ಸರ್ಸೈಸ್ ಆಗ್ಲಿ ಮಕ್ಕಳಿಗೆ ನಾವು ಮಾಡಿಸ್ಬೇಕು. ಬೇರೆ ಚಟುವಟಿಕೆಗಳಲ್ಲಾಗ್ಲಿ ಟಿವಿ ಮೊಬೈಲ್ ಬಿಟ್ಟು ಬೇರೆ ಒಂದಿಷ್ಟು ಆಟ ಚಟುವಟಿಕೆಗಳನ್ನಾಗ್ಲಿ ಹವ್ಯಾಸಗಳನ್ನಾಗ್ಲಿ ಅವ್ರನ್ನ ಬೆಳೆಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಹಿಂಗಾಗಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಮಕ್ಕಳಿಗೆ ನಾವು ಸ್ಕೂಲಿಗೆ ಯಾವಾಗ ಹಾಕಬೇಕು ಅನ್ನೋದು ಅದು ನಮ್ಗೆ ಇನ್ನೂ ಪ್ರಶ್ನೆ ಇದೆ. ಈಗ ಸೆಕೆಂಡ್ ವೇವ್ ಆಯ್ತು, ಇನ್ನು ಥರ್ಡ್ ವೇವ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಗೌರ್ಮೆಂಟ್ ಗೈಡ್ಲೈನ್ಸ್ ಆಗ್ಲಿ, ನಮ್ದು ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸ್ ಗೈಡ್ಲೈನ್ ಆಗ್ಲಿ, ಅವ್ರು ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ. ಆ ಗೈಡ್ಲೈನ್ಸ್ ಬಂದ ಮೇಲೆನೆ ನಾವು ಮಕ್ಕಳಿಗೆ ಸ್ಕೂಲಿಗೆ ಬಿಡ್ಬೇಕು. ಆಮೇಲೆ ಈಗ ನಾ ಹೇಳಿದಾಗೆ ಮಕ್ಕಳಿಗೆ ಈ ಥರ್ಡ್ ವೇವ್ ಆಗ್ಲಿ ಬಂದ್ರು ಅಥವಾ ಈಗೇನ್ ಸೆಕೆಂಡ್ ವೇವ್ ಅಲ್ಲಿ ಮಕ್ಕಳಿಗೆ ಏನ್ ಕೋವಿಡ್ ಆಗ್ತಾ ಇದೆ, ಬಹಳ ಕಡಿಮೆ ಪ್ರಮಾಣದ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಆಮೇಲೆ ವೆರಿ ಫ್ಯೂ ಪೀಪಲ್ ಆರ್ ರಿಕ್ವೈರಿಂಗ್ ಐಸಿಯು ಅಡ್ಮಿಷನ್. ನಾನು ಈ ವೇವ್ ಅಲ್ಲಿ ನೋಡಿದ್ದು ಒಂದೇ ಒಂದು ಮರಣ ಮಗುವಿಂದಂದ್ರೆ ಒಂದೇ ಒಂದು ಮಗುವನ್ನ ಕಳ್ಕೊತಿದ್ವಿ. ಅದು ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್. ಆ ಪಾಪುಗೆ ಮುಂಚಿನ ಲಂಗ್ಸ್ ವೀಕ್ ಇದ್ವು. ಆ ಪಾಪುಗೆ ಬೇರೆ ಎಲ್ಲಾ ಮಕ್ಕಳು ಆರಾಮಾಗಿದ್ದಾರೆ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಔಟ್ಕಮ್. ನಮ್ ಇದರಲ್ಲಿ ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂದ್ರೆ ಈ ತರ 1ನೇ ವೇವ್ಗಿನ 2ನೇ ವೇವ್ ಅಲ್ಲಿ ನಾವು ಈ ವೈರಸ್ ಏನ್ ಬರ್ತದೆ ಮ್ಯೂಟೇಷನ್ ಆಗಿದೆ ಅಂತ ಹೇಳ್ತೀವಿ. ಅದನ್ನ ನಾವು ಅಲ್ಲಿ ಮಾಧ್ಯಮದಲ್ಲಿ ನಾವು ಇಂಡಿಯನ್ ಮ್ಯೂಟೇಷನ್, ಇಂಡಿಯನ್ ಸ್ಟ್ರೇನ್ ಅಂತ ಹೇಳ್ತಿದೀವಲ್ಲ, ಅದೇ ತರ ನೆಕ್ಸ್ಟ್ ವೇವ್ ಅಲ್ಲಿ ಮತ್ತೆ ಮ್ಯೂಟೇಷನ್ ಆದ್ರೆ ತೀವ್ರತೆ ಜಾಸ್ತಿ ಆಗೋ ಸಾಧ್ಯತೆಗಳಿವೆ. ಆದ್ರೆ ಮಕ್ಕಳಿಗೆ ನಾ ಹೇಳಿದ ಹಾಗೆ ತೀವ್ರತೆ ಅಥವಾ ಅಪಾಯ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ. ಸೊ ನಾವು ಬೆಟರ್ ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಅಂಡ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅಂಡ್ ವಿ ಹ್ಯಾವ್ ಟು ಹ್ಯಾವ್ ಅ ಸ್ಪೆಷಲ್ ಚೈಲ್ಡ್ ಫ್ರೆಂಡ್ಲಿ ಕೋವಿಡ್ ಕೇರ್ ಫೆಸಿಲಿಟೀಸ್. ಫಾರ್ ಎಕ್ಸಾಂಪಲ್, ನಾವೀಗ ಬಹಳಷ್ಟು ಜನ ಕೋವಿಡ್ ಆದವರು ಪೇರೆಂಟ್ಸ್ ನೋಡಿರ್ಬೋದು, ಅಥವಾ ತೀವ್ರತೆಯಿಂದ ಆಗ್ಲಿ ಅಥವಾ ಏನಾರ ಸಮಸ್ಯೆಯಿಂದ ಹಾಸ್ಪಿಟಲ್ ಅಡ್ಮಿಟ್ ಆದ ಪ್ರಸಂಗ ಬಂದಲ್ಲಿ ಅವರಿಗೆ ಬೇರೆ ಅವ್ರ ಜೊತೆ ಯಾರು ಸಂಪರ್ಕದಲ್ಲಿ ಒಳಗಡೆ ಆಸ್ಪತ್ರೆಯಲ್ಲಿ ಅವಕಾಶ ಇರಂಗಿಲ್ಲ. ಆದ್ರೆ ನಾವು ಮಕ್ಕಳಿಗೆ ಆತರ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಏನಾರ ತ್ರಾಸ ಆಯ್ತು, ಮಕ್ಕಳಿಗೆ ನಾವು ಅಡ್ಮಿಟ್ ಆಗಂತ ಪ್ರಸಂಗ ಬಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಸಮ್ ಅದರ್ ಅಲ್ಟರ್ನೇಟ್ ಚೈಲ್ಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಪ್ರಾಬಬ್ಲಿ ನಾವು ಮಕ್ಕಳ ಪೇರೆಂಟ್ ಆಗಲಿ ಯಾರೊಬ್ರು ಪೇರೆಂಟ್ ಒಳಗೆ ಅವಕಾಶ ಮಾಡೋದು, ಅವ್ರಿಗೆ ಸೇಫ್ಟಿ ರೀತಿಯಿಂದ ಮಕ್ಕಳ ಜೊತೆ ಇರುವಂತ ಪ್ರಸಂಗವನ್ನು ನಾವು ಸೃಷ್ಟಿ ಮಾಡಬೇಕಾಗ್ತದ. ಅದನ್ನ ನಾವು ಮುಂಚೆ ಡಿಸ್ಕಸ್ ಮಾಡೋಣ. ಈ ನೆಕ್ಸ್ಟ್ ಕಾಮನ್ ಆಗಿ ಪೇರೆಂಟ್ಸ್ ಕೇಳೋದು ಅಂತಂದ್ರೆ, ಈ ನನ್ನ ಮಗಗ ಜ್ವರ ಬಂದೈತೆ ಅಂತಂದ್ರೆ ಕೋವಿಡ್ ಐತೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ ಬರ್ತದೆ, ಯಾವುದೇ ಒಂದು ಬರಲಿ. ಸೊ ನಾವು ಪಾಲಕರಾಗಿ ಒಂದು ಅರ್ಥ ಮಾಡ್ಕೋಬೇಕಂದ್ರೆ, ಎನಿ ಚೈಲ್ಡ್ ಯಾವುದೇ ಒಂದು ಫೀವರ್ ಇರ್ಲಿ, ಕಫ್ ಇರ್ಲಿ ಅಥವಾ ಕೆಮ್ಮಿರ್ಲಿ, ವಾಮಿಟಿಂಗ್ ಅಥವಾ ಬೇದಿ ರೋಗದಿಂದ ಬರಲಿ, ಆ ತರ ಮಕ್ಕಳು ಯಾವಾಗ ನಾವು ಕೋವಿಡ್ ಇರೋ ಸಾಧ್ಯತೆಗಳನ್ನ ಹೇಳ್ತೀವಿ ಅಂದ್ರೆ, ಆ ಪಾಪು ಯಾವುದೇ ಒಂದು ಫ್ಯಾಮಿಲಿ ಮೆಂಬರ್ ಅವ್ರ ಮನೆಯಲ್ಲಿ ಇತ್ತೀಚೆಗೆ ಆ ರೋಗದಿಂದ ರಿಕವರ್ ಆಗಿದ್ದಾರೆ ಅಥವಾ ಇನ್ನೂ ಆ ರೋಗದಿಂದ ಕೋವಿಡ್ ರೋಗದಿಂದ ಖಚಿತವಾಗಿ ಕನ್ಫರ್ಮ್ ಆಗಿ ಖಚಿತವಾಗಿ ಅದರಿಂದ ಬಳಲ್ತಿದ್ದಾರೆ ಅಂತಂದ್ರೆ, ಆ ಸಂಪರ್ಕದಲ್ಲಿದ್ದಾಗ ನಿಮ್ಮ ಮಗು ಜ್ವರ ಆಗ್ಲಿ, ಕಮ್ಮಾಗ್ಲಿ, ಕೋಲ್ಡ್ ಅಥವಾ ನಾವು ನೆಗಡಿ ಅಂತ ಹೇಳಿ ಹೇಳ್ತೀವಿ, ಮಾಮೂಲಿ ವಾಂತಿ ಭೇದಿ ಇರ್ಬೋದು, ಈ ತರ ಪ್ರಸಂಗದಲ್ಲಿ ಕೋವಿಡ್ ಇರುವ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಅವಾಗ ನಾವು ಇಮಿಡಿಯೇಟ್ ಆಗಿ ಟೆಸ್ಟ್ ಮತ್ತು ಅದನ್ನ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಆದ್ರೆ ಮುಖ್ಯವಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ,
ನಿಯರ್ಲಿ 70% ಆಫ್ ದ ಚಿಲ್ಡ್ರನ್ ಆರ್ ಅಸಿಂಪ್ಟಮೆಟಿಕ್. ಚಿಲ್ಡ್ರನ್ ಅವರಿಗೆ ಕೋವಿಡ್ ರೋಗ ಬಂತಂದ್ರು ನಿಯರ್ಲಿ 70% ಮಕ್ಕಳು ಅವರಿಗೆ ಮೇನ್ ರೋಗಗಳು ಇರುವುದಿಲ್ಲ. ಸೊ ದೇ ಆರ್ ಸೈಲೆಂಟ್ ಕ್ಯಾರಿಯರ್ಸ್ ಅಥವಾ ಸೈಲೆಂಟ್, ದೇ ವಿಲ್ ಸಫರ್ ವಿತೌಟ್ ಮಚ್ ಕಾಂಪ್ಲಿಕೇಶನ್ಸ್ ಅಂಡ್ ಮಚ್ ಸಿಂಪ್ಟಮ್ಸ್. ಇನ್ನು ಯಾರಿಗೆ ರೋಗ ಲಕ್ಷಣ ಕಂಡು ಬರ್ತದೆ, ಸುಮಾರು ಒಂದು 20-25% ಚಿಲ್ಡ್ರನ್ ಅಲ್ಲಿ ಏನ್ ಕಾಮನ್ ರೋಗ ಲಕ್ಷಣಗಳು ಇರ್ತಾವ ಅಂದ್ರೆ, ಯಾವುದೇ ನಾವು ಈ 2 ವರ್ಷ ಮುಂಚೆ ನಾವು ಮಾಮೂಲಿ ನೆಗಡಿ ಕೆಮ್ಮು ವೈರಲ್ ಅಂದ್ರೆ ವೈರಲ್ ಐತೆ ಅಂತ ಹೇಳ್ತಿದ್ವಿ, ಅದೇ ತರ ಸಿಂಪಲ್ ಏನಪ್ಪಾ ಫೀವರ್ ನಡ್ಗೋದು, ಫೀವರ್ ಕೆಮ್ಮು ಇರ್ಬೋದು, ನೆಗಡಿ ಕೆಮ್ಮು ಇರ್ಬೋದು, ಕಣ್ಣು ಕೆಂಪು ಆಗೋದು, ಸ್ಕಿನ್ ನಲ್ಲಿ ರ್ಯಾಶ್ ಬರೋದು, ಚರ್ಮದಲ್ಲಿ ರ್ಯಾಶ್ ಬರೋದು, ಆಮೇಲೆ ಸ್ಮೆಲ್ ಅಂತ ರುಚಿ, ವಾಸನೆ ಮತ್ತು ರುಚಿಯನ್ನ ಕಳ್ಕೊಳ್ಳೋ ಶಕ್ತಿ ಕಳ್ಕೊಳ್ಳೋದು, ಗಂಟಲು ನೋವು ಆಗೋದು, ಉಸಿರಾಟ ತೊಂದರೆ ಆಗೋದಿರ್ಬೋದು, ಅಥವಾ ನಾ ಹೇಳಿದಾಗೆ ವಾಂತಿ ಭೇದಿ ಇರ್ಬೋದು, ಅಥವಾ ಹೊಟ್ಟೆ ನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಅಂಡ್ ಮುಖ್ಯವಾಗಿ ತಲೆನೋವು, ಈ ತರ ಸಮಸ್ಯೆಗಳು ಈ ಮಕ್ಕಳಲ್ಲಿ ಕಂಡು ಬರ್ತವೆ. ಸೊ ಆಮೇಲೆ ಲೆಸ್ ದೆನ್ 1 year ಅಂದ್ರೆ ಈಗ ನಾವು ಇನ್ಫೆಂಟ್ ಅದರಲ್ಲಿ ಹಸಿವಿ ಕಡಿಮೆ ಆಗೋದು, ಹಾಲು ತನ್ನ ಕಡಿಮೆ ಕುಡಿತಿರುವುದು ಅಥವಾ ವಾಮಿಟಿಂಗ್ ಆಗೋದು, ಈ ತರ ಇದ್ದಲ್ಲಿ 1 ವರ್ಷ ಮಕ್ಕಳಲ್ಲಿ ಈ ತರ ಲಕ್ಷಣಗಳು ಬಂದ್ರೆ ಅದು ಕೋವಿಡ್ ಲಕ್ಷಣವಾಗಿರ್ಬೋದು. ಇದು ನಾವು ಲಕ್ಷ್ಯ ಇಟ್ಕೋಬೇಕು. ಈ ತರ ಸಿಂಪ್ಟಮ್ಸ್ ಲಕ್ಷಣಗಳು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ನಾವು ತಜ್ಞರನ್ನ ಸಮಾಲೋಚನೆ ಮಾಡಬೇಕು. ಇನ್ನು ಸಿವಿಯರ್ ಕೋವಿಡ್ ಅಂದ್ರೆ ಯಾವುದು? ಈ ನಾವು ಅಡಲ್ಟ್ಸ್ ಆಗಿ ನಾವು ಸಾಕಷ್ಟು ಕೇಳ್ತಿದೀವಿ, ಈಗ ಆಕ್ಸಿಜನ್ ಸಿಗ್ತಾ ಇಲ್ಲ, ರೆಮ್ಡೆಸಿವಿರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ, ಸಾಕಷ್ಟು ತೊಂದರೆಗಳದು. ಅದನ್ನ ನಾವು ಸಿವಿಯರ್ ಕೋವಿಡ್ ನ್ಯೂಮೋನಿಯಾ, ಸಿವಿಯರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸಾರಿ, ಮಕ್ಕಳಲ್ಲಿ ಕೋವಿಡ್ ನ್ಯೂಮೋನಿಯಾ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ. ಓನ್ಲಿ ಲೆಸ್ ದನ್ 1-2% ಆಫ್ ದ ಚಿಲ್ಡ್ರನ್ ಹ್ಯಾವ್ ದಿಸ್ ಕೋವಿಡ್ ಮ್ಯಾನಿಫೆಸ್ಟೇಷನ್ಸ್. ಇದು ಯಾವಾಗ ಆಗ್ತದಪ್ಪ ಅಂದ್ರೆ ಯೂಶಲಿ ಎಂಡ್ ಆಫ್ ಫಸ್ಟ್ ವೀಕ್, 1ನೇ ವೇದಿಕೆಯಿಂದ 5ನೇ ದಿವಸದಿಂದ ಸುಮಾರು 10 ದಿವಸವರೆಗೆ ಮಕ್ಕಳಿಗೆ ಈ ರೋಗ ಲಕ್ಷಣಗಳು, ಈ ಕೋವಿಡ್ ನ್ಯೂಮೋನಿಯಾ ಮಾಮೂಲಿ ನ್ಯೂಮೋನಿಯಾ ತರನೇ ಇರ್ತದೆ, ಬಟ್ ತೀವ್ರವಾಗಿ ಬರ್ತದ, ಆಕ್ಸಿಜನ್ ಕೊರತೆ ಆಗ್ತದ, ಉಸಿರಾಟ ತೊಂದರೆ ಆಗ್ತದ, ಈ ತರ ಸಮಸ್ಯೆಗಳು ಕಂಡು ಬರ್ತಾವ. ಇದನ್ನ ನಾವು ಖಚಿತವಾಗಿ ಈ ತರ ಸಮಸ್ಯೆಗಳಿಗೆ ಇಮಿಡಿಯೇಟ್ ಆಗಿ ಮಕ್ಕಳಿಗೆ ಅಡ್ಮಿಟ್ ಆಗ್ಬೇಕಾಗ್ತದ. ಆಮೇಲೆ ಇನ್ನೊಂದು ಡ್ರೆಡೆಡ್ ಕಾಂಪ್ಲಿಕೇಶನ್, ಇದನ್ನ ನಾವು ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಅಂತ ಹೇಳ್ತಿದ್ವಿ. ಇದು ಸುಮಾರು 1 ಲಕ್ಷ ಜನ ಮಕ್ಕಳಿಗೆ ಕೋವಿಡ್ ಆದ್ರೆ ಕೇವಲ 10-12 ಜನ ಮಕ್ಕಳಿಗೆ ಇದು ಅಪರೂಪದ ಒಂದು ಕಾಂಪ್ಲಿಕೇಶನ್. ಇಟ್ ಇಸ್ ವೆರಿ ಡ್ರೆಡೆಡ್. ಬಟ್ ಏನಾಗ್ತದಪ್ಪ ಅಂದ್ರೆ ಇದನ್ನ ಇಮಿಡಿಯೇಟ್ ಆಗಿ ನೀವು ಕೋವಿಡ್ ಬಂದಾಗ ಆಗೋದಿಲ್ಲ. ಒಂದು ಮಗು ಕೋವಿಡ್ ಆಗಿ ರಿಕವರ್ ಆಗಿರ್ತದ, ಸುಮಾರು 2-6 ವಾರಗಳ ನಂತರ ಈ ರೋಗ ಲಕ್ಷಣಗಳು ಕಂಡು ಬರ್ತದೆ. ರ್ಯಾಶ್ ಆಗೋದು, ಜ್ವರ ಬರೋದು, ಮೈಕೆಲ್ಲ ಗುಳ್ಳಿ ಆಗೋದು, ಆಮೇಲೆ ಉಸಿರಾಟ ತೊಂದರೆ ಆಗೋದು, ರಕ್ತ ಒತ್ತಡ ಕಡಿಮೆ ಆಗೋದು, ಈ ತರ ಕಾಂಪ್ಲಿಕೇಶನ್ಸ್ ಆಗ್ತದೆ. ಇದು ಬಹಳ ಡ್ರೆಡೆಡ್ ಡಿಸೀಸ್. ಬಟ್ ಇದ್ರ ಬಗ್ಗೆ ನಮ್ಮ ಅರಿವಿತ್ತಂದ್ರೆ ನಾವು ಇದ್ರದ ರಿಸಲ್ಟ್ಸ್ ಬಹಳ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ಸ್ ಇದೆ. ಆಮೇಲೆ ಮರಣ ಪ್ರಮಾಣವು ಇದರಲ್ಲಿ ಬಹಳ ಕಡಿಮೆ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಈ ಪಾಯಿಂಟ್ ಅಂತಂದ್ರೆ, ಮಕ್ಕಳಿಗೆ ಬಂದು ಕೋವಿಡ್ ಆಯ್ತು ಅಥವಾ ಕಡಿಮೆ ಸಿಂಪ್ಟಮ್ಸ್ ಇದ್ವು ಅಥವಾ ಸಿಂಪ್ಟಮ್ಸೇ ಇಲ್ಲ, ಆರಾಮಾಯ್ರು ಅಂದ್ರೆ ಹಾಗೆ ಕೊಡಂಗಿಲ್ಲ. ಸುಮಾರು 1.5 ತಿಂಗಳ ಅಂದ್ರೆ 6 ವಾರ 1ನೇ ಲಕ್ಷಣ ಕಾಂಟ್ಯಾಕ್ಟ್ ಇಂದ 1.5 ತಿಂಗಳವರೆಗೆ ಮಕ್ಕಳಿಗೆ ಬಹಳ ನಾವು ಜಾಗೃತೆಯಿಂದ ನಾವು ಅವ್ರನ್ನ ಪಾಲನೆ ಮಾಡ್ಬೇಕಾಗ್ತದ. ಏನೋ ಒಂದ್ ಸಣ್ಣ ಸಮಸ್ಯೆ ಇದ್ರು, ಇವನ್ ಆಫ್ಟರ್ ರಿಕವರಿ ಏನೋ ನಿಮ್ ಸಣ್ಣ ಸಮಸ್ಯೆ ಅಂದ್ರು ದಯವಿಟ್ಟು ತಜ್ಞರ ಸಲಹೆಯನ್ನು ತಗೋಬೇಕು. ಆಮೇಲೆ ಕೆಲವೊಂದ್ಸಲ ಪ್ರಶ್ನೆ ಕೇಳ್ತಾರೆ, ಯಾವ ಮಕ್ಕಳಿಗೆ ನಾವು ಸಿವಿಯರ್ ಏನಂತ ತೀವ್ರತೆ ಜಾಸ್ತಿ ಇರ್ತದ ಕೋವಿಡ್ ಅಲ್ಲೇ ಅಂತಂದ್ರೆ, ಮಕ್ಕಳು ಬೊಜ್ಜುತನ ಇರುವಂತಹ ಮಕ್ಕಳು. ಯಾಕಂದ್ರೆ ವೈದ್ಯಕೀಯ ಅಧ್ಯಯನ ಪ್ರಕಾರ ಒಬೆಸಿಟಿ ಇರುವಂತಹ ಮಕ್ಕಳು, ಆಮೇಲೆ ಮುಂಚೆ ಅವರಿಗೆ ಕಿಡ್ನಿ ಅಥವಾ ಹಾರ್ಟ್ ಅಥವಾ ಲಿವರ್ ಸಮಸ್ಯೆ ಇರುವಂತಹ ಮಕ್ಕಳು, ಅಥವಾ ನಮ್ಮ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಕಡಿಮೆ ಅಂತ ಕೆಲವೊಂದಿಷ್ಟು ರೋಗಗಳು ಇರ್ತಾವ ಮಕ್ಕಳಲ್ಲಿ, ನಾವು ಇಮ್ಯುನೋ ಡೆಫಿಷಿಯನ್ಸಿ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಕ್ಯಾನ್ಸರ್ ಪೀಡಿತ ಮಕ್ಕಳು. ಈ ತರ ಇದ್ರೆ ಈ ಮಕ್ಕಳಿಗೆ ನಾವು ಕೊರೋನಾ ಸೋಂಕಿತ ಆತಂದ್ರೆ ಇವರಿಗೆ ಅತಿ ತೀವ್ರವಾದ ಲಕ್ಷಣಗಳು ಕಂಡು ಬರ್ತಾವು. ಮತ್ತೆ ಈ ತರ ಮಕ್ಕಳಲ್ಲಿ ಮರಣ ಪ್ರಮಾಣ ಜಾಸ್ತಿ ಇದೆ. ಸೊ ಈ ತರ ಯಾರ ಮಕ್ಕಳು ಇದ್ರಂದ್ರೆ ಅವರಿಗೆ ಇನ್ನೂ ನಾವು ಜಾಗೃತಿಯಿಂದ ಇರ್ಬೇಕಾಗ್ತದೆ. ಆಮೇಲೆ ಕೆಲವೊಂದ್ಸಲ ಈ ಕಾಮನ್ ಪ್ರಸಂಗಗಳು, ಐ ಥಿಂಕ್ ಎಲ್ಲಾರ್ ಪೇರೆಂಟ್ಸ್ ಇವತ್ತು ಯಾರು ಜಾಯ್ನ್ ಆಗಿದ್ರಿ ಎಲ್ಲರಿಗೂ ಈ ಸಮಸ್ಯೆ ಇದೆ. ನಾನು ಯಾಕೆ ಈ ತರ ಕ್ವಶನ್ ಆನ್ಸರ್ ತರ ತಗೊಂಡಿದ್ದೀನಿ ಅಂದ್ರೆ, ಇದು ಕಾಮನ್ ಆಗಿ ಪೇರೆಂಟ್ಸ್ ಅಲ್ಲಿ ಕಂಡು ಬರುವಂತ ಪ್ರಶ್ನೆಗಳು, ಅವನ್ನೇ ನಾನು ತಗೊಂಡು ಈ ತರ ಸ್ಲೈಡ್ಸ್ ಮಾಡಿದೀನಿ. ಈಗ ಕೆಲವೊಂದಿಷ್ಟು ಸಿನಾರಿಯೋಸ್ ಇರಬಹುದು. ಈಗ ಒಂದು ಉದಾಹರಣೆ ತಗೊಳ್ಳೋಣ. ತಾಯಿ ಮತ್ತೆ ಮಕ್ಕಳು ಅಥವಾ ಪಾಲಕರು ಪಾಸಿಟಿವ್ ಇರ್ತಾರೆ, ಇಬ್ರು ಪಾಸಿಟಿವ್ ಇರ್ತಾರೆ, ತಾಯಿಯವರು ಪಾಸಿಟಿವ್ ಇದ್ದಾರೆ, ಮಕ್ಕಳು ಪಾಸಿಟಿವ್ ಇದ್ದಾರೆ. ಈ ತರ ಪ್ರಸಂಗದಲ್ಲಿ ಏನ್ ಮಾಡ್ಬೇಕು? ನಾವು ಮಕ್ಕಳನ್ನ ತಾಯಿ ಜೊತೆ ಇರ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅನ್ಲೆಸ್ ಮದರಿಗೆ ಪೂರಾ ತ್ರಾಸ ಇದೆ, ಅವ್ರಿಗೆ ಹಾಸ್ಪಿಟಲೈಸ್ ಆಗಿದ್ದಾರೆ, ಅಥವಾ ಶಿ ಇಸ್ ಟೂ ಸಿಕ್ ಟು ಕೇರ್, ಆ ತರ ಹಂಗೇನ್ರಿ ಅಂತಿದ್ರೆ ಅವರಿಗೆ ತಾಯಿ ಜೊತೆ ಇರಕ್ ಬಿಡಬಾರ್ದು. ಅದರ್ವೈಸ್ ಮೆಜಾರಿಟಿ ಆಫ್ ದ ಚಿಲ್ಡ್ರನ್ ಕ್ಯಾನ್ ಬಿ allowed to stay with their mother
ಆಮೇಲೆ ಎಸ್ಪೆಷಲಿ ಈಗ 1 ವರ್ಷಕ್ಕಿಂತ ಕೆಳಬಟ್ ದೊಡ್ಡವರು ಇದ್ರಂದ್ರೆ ಬೇರೆ ಯಾರು ಮನೆಯಲ್ಲಿ ಪಾಲಕರು ಬೇರೆ ಪೋಷಕರು ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಯಾರು ಒಬ್ರು ಕಾಳಜಿ ತಗೋತಾರೆ. ಬಟ್ ಮುಖ್ಯವಾಗಿ ಅಂತಂದ್ರೆ ಈ ಯಂಗ್ ಏಜ್ ಲೆಸ್ ದೆನ್ 1 year, ಅವಾಗ ನಾವು ತಾಯಿ ಜೊತೆನೆ ಪಾಪುನ ಬಿಡಬೇಕು. ತಾಯಿ ಜೊತೆ, ಯಾಕಂದ್ರೆ ಬ್ರೆಸ್ಟ್ ಫೀಡಿಂಗ್ ಕೊಡ್ಬೇಕಾಗ್ತದೆ. ಆಸ್ ಮಚ್ ಆಸ್ ಪಾಸಿಬಲ್ ತಾಯಿ ಜೊತೆನೆ ಇರುವಂತ ಒಂದು ನಾವು ವಾತಾವರಣ ಸೃಷ್ಟಿ ಮಾಡಿ ಕೊಡ್ಬೇಕಾಗ್ತದೆ. ಯಾವಾಗ ತಾಯಿ ಮತ್ತು ಪಾಪು ಇಬ್ರು ಪಾಸಿಟಿವ್ ಇದ್ದಾಗ. ಎರಡನೇ ಸಿನಾರಿಯೋ ಏನಪ್ಪಾ ಅಂತಂದ್ರೆ, ಈಗ ತಾಯಿ ಪಾಸಿಟಿವ್ ಇದ್ದಾಳೆ ಅಥವಾ ತಂದೆ ಪಾಸಿಟಿವ್ ಇದ್ದಾರೆ, ಬಟ್ ಮಕ್ಕಳು ನೆಗೆಟಿವ್ ಇದ್ದಾರೆ. ಈ ತರ ಪ್ರಸಂಗನು ನಾವು ಕಾಣ್ತಾ ಇದ್ದೀವಿ. ಅವಾಗ ಏನ್ ಮಾಡ್ಬೇಕು? ಈಗ ಸ್ಪೆಸಿಫಿಕ್ ಆಗಿ ಮಕ್ಕಳಿಗೆ, ಅವರಿಗೆ ಈಗ ಬೇರೆ ಮಕ್ಕಳನ್ನ ಕಾಳಜಿ ಮಾಡುವಂತ ಪ್ರಸಂಗ, ಬೇರೆ ಮನೆಯಲ್ಲಿ ಯಾರು ಬೇರೆ ಸದಸ್ಯರಿದ್ದಾರೆ ಮಕ್ಕಳನ್ನ ಕಾಳಜಿ ತಗೊಳ್ಳೋರು ಇದ್ದಾರೆ ಅಂದ್ರೆ, ಅವರು ಆ ಮಕ್ಕಳನ್ನ ಸಪರೇಟ್ ಆಗಿ, ತಾಯಿ ಪಾಸಿಟಿವ್ ಇದ್ದಾಳೆ, ಅವರು ಸಂಪರ್ಕದಲ್ಲಿ ಬರದ ಹಾಗೆ ಅವರನ್ನ ಕಾಳಜಿ ಮಾಡಬಹುದು. ಅಥವಾ ಈ ಮನೆಯಲ್ಲಿ ಬೇರೆ ಯಾರು ಸಹಾಯ ಮಾಡ್ಲಿಕ್ಕೆ ಬೇರೆ ಸದಸ್ಯರಿಲ್ಲ, ತಾಯಿನೇ ಪಾಸಿಟಿವ್ ಇದ್ರು ತಾಯಿನೇ ಮಕ್ಕಳನ್ನ ನೋಡುವಂತ ಪ್ರಸಂಗ ಬಂದಾಗ, ತಾಯಿ ಏನ್ ಮಾಡ್ಬೇಕು? ಬೆಸ್ಟ್ ಸ್ಯಾನಿಟೇಷನ್, ತನ್ನ ಮಾಸ್ಕ್ ಹಾಕೊಂಡು, ಗ್ಲೌಸ್ ಹಾಕೊಂಡು, ಶೀಲ್ಡ್ ಹಾಕೊಂಡು, ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕಾದಾಗ ಮಿನಿಮಮ್ 2 feet ಡಿಸ್ಟೆನ್ಸ್ ಅನ್ನ ನಾವು ಮೇಂಟೈನ್ ಮಾಡ್ಬೇಕು. ಆಮೇಲೆ ತಾಯಿಗೆ ಡಬಲ್ ಮಾಸ್ಕ್ ಅನ್ನ ಹಾಕು ಅಂತ ಹೇಳ್ಬೇಕು. ಆಮೇಲೆ ಆಲ್ವೇಸ್ ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್. ಈ ತರ ನಾವು 2 ಮೀಟರ್ ಮಿನಿಮಮ್ ಡಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ಕಂಪಲ್ಸರಿ ತಾಯಿ ಪಾಸಿಟಿವ್ ಇದ್ದು ತನ್ನ 10 ದಿವಸ ಸಿಂಪ್ಟಮ್ಸ್ ಕಡಿಮೆ ಅಂದ್ರೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿ 10 days ವರೆಗೆ ತಾನು ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡ್ಬೇಕು. ಇದು 2ನೇ ಸಿನಾರಿಯೋ. ಇನ್ನು 3ನೇ ಸಿನಾರಿಯೋ ಏನಪ್ಪಾ ಅಂತಂದ್ರೆ, ಮಕ್ಕಳಿಗೆ ನಾವು ಬಹಳಷ್ಟು ಈ ತರ ಕೇಸಸ್ ಬರ್ತಾ ಇದ್ದಾವೆ. ಮಕ್ಕಳು ಪಾಸಿಟಿವ್ ಇರ್ತಾರೆ, ತಂದೆ ತಾಯಿ ಪಾಸಿಟಿವ್ ಇರಲಿಲ್ಲ. ಯಾವಾಗ ಆಗ್ತದೆ ಅಂದ್ರೆ, ಇಟ್ಸ್ ವೆರಿ ಕಾಮನ್. ಪಾಪು ಮಗಳ ಮನೆಗೆ ಆಟಾಡಕ್ ಹೋಗಿರ್ತಾರೆ, ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಅಲ್ಲಿಂದ ಇನ್ಫೆಕ್ಷನ್ ಹಚ್ಕೊಂಡ್ ಬಂದಿರ್ತದೆ. ಬಟ್ ತಂದೆ ತಾಯಿ ನೆಗೆಟಿವ್ ಇರ್ತಾರೆ. ಅವಾಗ ಏನ್ ಮಾಡಬೇಕು? ಮಕ್ಕಳು ಈಗ ಮಕ್ಕಳು ತಂದೆ ತಾಯಿ ಬಿಟ್ಟು ಇರೋದಿಲ್ಲ. ಅವಾಗ ಏನ್ ಮಾಡೋದ್ರ, ಪೇರೆಂಟ್ಸ್ ಅನ್ನ ನಾವೊಂದು ಒಳ್ಳೆ ರೀತಿಯಿಂದ ಅವ್ರಿಗೆ ತಿಳಿಸಿ ಏನ್ ಮಾಡ್ಬೇಕು ಅಂದ್ರೆ, ದೇ ಕ್ಯಾನ್ ಟೇಕ್, ಅವ್ರ ಮಕ್ಕಳನ್ನ ಕಾಳಜಿ ಮಾಡಬಹುದು. ರೋಗದ ಹೊತ್ತಿನಲ್ಲಿ ಅವ್ರು ಒಂದು ಮಾಸ್ಕ್ ಹಾಕೋಬೇಕು, ಯೂಸ್ ಅ ಪ್ರೊಟೆಕ್ಟಿವ್ ಪರ್ಸನಲ್ ಇಕ್ವಿಪ್ಮೆಂಟ್ಸ್, PPE ಕಿಟ್ ಅಂತ ಹೇಳ್ತೀವಿ ನಾವು, ಗ್ಲೌಸ್ ಹಾಕೋಬೇಕು, ಶೀಲ್ಡ್ಸ್ ಹಾಕೋಬೇಕು. ಆಮೇಲೆ ಎಸ್ಪೆಷಲಿ ನಾವು ಜಾಗೃತಿಯಿಂದ ವಹಿಸ್ಬೇಕಂತಾಗಿದ್ದಂದ್ರೆ, ಸಪೋಸ್ ಮಕ್ಕಳಲ್ಲಿ ನಾವು ಕೋವಿಡ್ ಕಂಡು ಬಂದಾಗ ಅಥವಾ ಸಸ್ಪೆಕ್ಟೆಡ್ ಐತಂದಾಗ, ದಯವಿಟ್ಟು ಮನೆಯಲ್ಲಿ ವೃದ್ಧರಿರುವಂತಾರ, ಅಜ್ಜ ಅಜ್ಜಿ ಇರುವುದರ ಏನಂತ ಹೇಳ್ತೀವಿ ನಾವು, ಅವರ ಜೊತೆ ಬೆರೆಯುವುದನ್ನ ಖಂಡಿತವಾಗಿ ಬಂದ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ, ಎಲ್ಡರ್ಸ್, ಯಾವುದೇ ಎಲ್ಡರ್ಸ್ ಇರ್ಲಿ, ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದ. ಆಮೇಲೆ ಮಕ್ಕಳಲ್ಲಿ ಸಿಂಪ್ಟಮ್ಸ್ ಕಡಿಮೆ ಇದ್ರು ಬಟ್ ಅವರು ವೈರಸ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತಾರೆ. ಸೊ ಬೇರೆ ಗ್ರ್ಯಾಂಡ್ ಪೇರೆಂಟ್ ಜೊತೆ ಅಥವಾ ವೃದ್ಧ ವಯಸ್ಸು ಅಜ್ಜ ಅಜ್ಜಿ ಜೊತೆ ಬೆರೆಯುವುದನ್ನ ನಾವು ತಡೆಗಟ್ಟಬೇಕು. ಆಮೇಲೆ ಇನ್ನೊಂದು, ಈಗ ನಾವು ಹೇಳಿದಾಗೆ, ಈಗ ನಾನು ಸಿಂಪ್ಟಮ್ಸ್ ಅನ್ನ, ರೋಗ ಯಾವ ತರ ಕೋವಿಡ್ ಬರ್ತದೆ ಮಕ್ಕಳಲ್ಲಿ ಅಂತ ಹೇಳಿದೆ. ಸಪೋಸ್ ನೀವು ಯಾರು ನಿಮ್ಮ ಮನೆಯಲ್ಲಿ ಯಾರೋ ಮಕ್ಕಳಿಗೆ ಕೋವಿಡ್ ಸಿಂಪ್ಟಮ್ಸ್ ಬಂತು, ಅವಾಗ ಏನ್ ಮಾಡ್ಬೇಕು? ಇಮಿಡಿಯೇಟ್ ಆಗಿ ಸೀಕ್ ಮೆಡಿಕಲ್ ಅಟೆನ್ಷನ್. ನೀವು ಯಾರಂದ್ರೆ ಹತ್ತಿರದಲ್ಲಿರುವಂತಹ ಪೀಡಿಯಾಟ್ರಿಷಿಯನ್ ಆಗ್ಲಿ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗ್ಲಿ, ಅಥವಾ ಹೆಲ್ತ್ ಫೆಸಿಲಿಟಿ, ಗೌರ್ಮೆಂಟ್ ಒಂದು ವಂಡರ್ಫುಲ್ ಜಾಬ್ ಮಾಡೋದು, ಅಗದಿ ಮೆಗ್ನಾನಿಮಸ್ ಎಫರ್ಟ್ ಮಾಡ್ತಾ ಇದಾರೆ ಅವರು. ಗೌರ್ಮೆಂಟ್ ಅಲ್ಲಾಗ್ಲಿ, ಖಾಸಗಿಯಲ್ಲಿ ಆಗ್ಲಿ, ಎಲ್ಲಾ ರೀತಿಯಿಂದ ಒಂದು ನಾವು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಇಮಿಡಿಯೇಟ್ ಆಗಿ ಹೆಲ್ತ್ ಫೆಸಿಲಿಟಿ ಹೋಗಿ ನಿಮ್ಮ ಮಕ್ಕಳನ್ನ ತಪಾಸಣೆ ಮಾಡಿಸ್ಕೋಬೇಕು. ಯಾಕಪ್ಪ ಅಂದ್ರೆ, ನಾವು ಅರ್ಲಿ ಸ್ಟೇಜ್ ಅಲ್ಲಿ ಪತ್ತೆ ಹಚ್ಚಿದ್ರೆ, ಅರ್ಲಿ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ರಿಸಲ್ಟ್ಸ್ ಇನ್ನೂ ಬಹಳ ಚೆನ್ನಾಗಿದಾವೆ. ಸೊ ಅದೇ ರೀತಿ ಜಲ್ದಿ ಕಂಡು ಹಿಡಿಯುವುದು ಬಹಳ ಮುಖ್ಯವಾಗಿದೆ. ಆಮೇಲೆ ನೀವು ನಿಮ್ಮ ತಜ್ಞ ವೈದ್ಯರ ಜೊತೆ ಸಮಾಲೋಚನೆ ಮಾಡಿದ್ಮೇಲೆ, ಅವ್ರಿಗೆ ಹೇಳಿದಾಗ ಅವ್ರಿಗೂ ಕೋವಿಡ್ ಕಂಡು ಬಂದಾಗ, ನಿಮ್ಮ ಮಗುವನ್ನ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕಾಗ್ತದೆ. ಆಮೇಲೆ ಇಮಿಡಿಯೇಟ್ಲಿ ಟೆಸ್ಟ್ ರಿಪೋರ್ಟ್ ಬರುತ್ತಾನ, ಸಿಂಪ್ಟಮ್ಸ್ ನಿಮ್ ಕಡೆ ಮಕ್ಕಳಿಗೆ ಇದಾವ ಅಂತ ಸಂಶಯ ಬಂದಾಗ, ರಿಪೋರ್ಟ್ ಬರುವ ತನಕ ಆಗ್ಲಿ, ರಿಪೋರ್ಟ್ ಖಚಿತವಾದವಾಗ್ಲಿ ಮಕ್ಕಳನ್ನ ಐಸೋಲೇಟ್ ಅಥವಾ ಸ್ಟೇ ಅಟ್ ಹೋಮ್ ಅಂತ ಹೇಳ್ತೀವಿ ನಾವು, ಹೋಮ್ ಐಸೋಲೇಷನ್ ಮಾಡ್ಬೇಕು. ಸೊ ಈಗ ಐಸೋಲೇಷನ್ ಆಮೇಲೆ ಇಮಿಡಿಯೇಟ್ ಪ್ರಶ್ನೆ ಕೇಳುದು, ಎಲ್ಲ ಮಕ್ಕಳು ಸಿಂಪ್ಟಮ್ಸ್ ಇದ್ರೆ ಟೆಸ್ಟ್ ಬೇಕಾಗ್ತದ ಅಂತ. ನಾವು ಯಾವ ಟೆಸ್ಟ್ ಅಂತ ಹೇಳ್ತೀವಿ? ಗೋಲ್ಡ್ ಸ್ಟ್ಯಾಂಡರ್ಡ್ ಇಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್, RT-PCR ಟೆಸ್ಟ್ ಅಥವಾ ಗಂಟಲ ದ್ರವ ತಪಾಸಣೆ ಅಂತ ಏನ್ ಹೇಳ್ತೀವಿ ಅಲ್ಲ, ಇದು ಬಹಳ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದನ್ನ ಯಾವಾಗ ನಾವು ಟೆಸ್ಟ್ ಮಾಡಿಸ್ಬೇಕು ಮಕ್ಕಳಲ್ಲಿ ಅಂತಂದ್ರೆ, ಈಗ ಮನೆಯ ಸದಸ್ಯರು ಈಗ ಪಾಸಿಟಿವ್ ಇರ್ತಾರೆ, ಆ ಪಾಸಿಟಿವ್ ಇರುವಂತ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿಮ್ಮ ಪಾಪು ಸಂಪರ್ಕದಲ್ಲಿ ಬಂದಾಗ ಕಂಪಲ್ಸರಿ ಟೆಸ್ಟ್ ಬೇಕಾಗ್ತದ. ಆಮೇಲೆ ಈ ತರ ನಿಮ್ ಪಾಪುಗೆ ಆ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ, ಅಥವಾ ಇವನ್ ಎನಿ ಪಾಪು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಮಗು ಇರಲಿ, ಅವ್ರ ಮನೆಯಲ್ಲಿ ಕಾಂಟ್ಯಾಕ್ಟ್ ಇರದೇ ಇರಬಹುದು, 3 ದಿವಸಕ್ಕಿನ ಮೇಲ್ಪಟ್ಟು ಜ್ವರ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ನಾವು RT-PCR ಟೆಸ್ಟ್ ಅನ್ನು ಬೇಕಾಗ್ತದೆ. ಆಮೇಲೆ ಇನ್ನೊಂದು ದುಃಖದ ಸಂಕೇತ ಅಂತಂದ್ರೆ, ಅನಾವಶ್ಯಕ ಮಕ್ಕಳಲ್ಲಿ ಗಾಬರಿ ಪೇರೆಂಟ್ಸ್ ಅನಾವಶ್ಯಕ ಹೋಗಿ ತಾವಾಗಿ ಲ್ಯಾಬಿಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡೋದು,
ಎಲ್ಲ. ಆಮೇಲೆ ಸಿಟಿ ಸ್ಕ್ಯಾನ್ ಮಾಡಿಸೋದು ಅದು ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಯಾರು ಅಸಿಂಪ್ಟಮೆಟಿಕ್ ಅಥವಾ ಮೈಲ್ಡ್ ಇದ್ದಾರೆ ಅವ್ರಿಗೆ ರಕ್ತ ತಪಾಸಣೆ ಬೇಕಾಗುವುದಿಲ್ಲ. ಮಕ್ಕಳು ಅಡ್ಮಿಟ್ ಆಗಂತ ಪ್ರಸಂಗ ಬಂದಲ್ಲಿ, ಅದು ಯಾವ ಪ್ರಸಂಗದಲ್ಲಿ ಅಂತ ನಾವು ಡಿಸ್ಕಸ್ ಮಾಡ್ತೀನಿ, ಅವಾಗ ಅಥವಾ ತೀವ್ರತೆಯ ಲಕ್ಷಣಗಳು ಕಂಡು ಬಂದಾಗ ಅವಾಗಷ್ಟೇ ಕೆಲವೊಂದಿಷ್ಟು ಬ್ಲಡ್ ಟೆಸ್ಟ್ ಗಳನ್ನ ಮಾಡಿಸ್ಬೇಕಾಗ್ತದೆ. ಸಿಟಿ ಸ್ಕ್ಯಾನ್ ಅದ್ರ ಅನಾವಶ್ಯಕವಾಗಿ ಬಹಳಷ್ಟು ಸಲ ಮಾಡಿಸ್ತಿದ್ದಾರೆ. ಬಟ್ ತಜ್ಞರ ಸಲಹೆ ಇಲ್ಲದೆ ದಯವಿಟ್ಟು ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಬೇಡ್ರಿ. ಅವರಾಗಿ ಡಾಕ್ಟರ್ ತೀವ್ರತೆ ಅಥವಾ ಶ್ವಾಸಕೋಶ ಕೋವಿಡ್ ನಿಮೋನಿಯಾ ಲಕ್ಷಣಗಳಂತ ಏನ್ ಹೇಳಿದ್ವಿಲ್ಲ ಆಗಲೇ, ತೀವ್ರತೆ ಲಕ್ಷಣಗಳು ಕಂಡು ಬಂದಾಗ ಸಿಟಿ ಸ್ಕ್ಯಾನ್ ಅನ್ನ ನಾವು ಮಾಡಿಸ್ಕೋಬೇಕಾಗ್ತದೆ. ಆದ್ರೆ ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇಲ್ರಿ ನಾವು 14 ದಿವಸ ಈಗ ನಮ್ಮ ಮನೇಲಿ ಪ್ರೈಮರಿ ಕಾಂಟ್ಯಾಕ್ಟ್ ಮನ್ಯಾಗ ಒಬ್ರಿಗೆ ಇತ್ರಿ, 2 ವಾರ 3 ವಾರ ಮುಂಚೆ ಐತ್ರಿ, ಆದ್ರೆ ನಮ್ ಪಾಪು ಮೊದ್ಲದ ಅದು ಯಾವ್ದು ರೋಗ ಲಕ್ಷಣಗಳು ಕಂಡು ಬಂದಿಲ್ಲ, ಅಂತ ಮಕ್ಕಳಿಗೆ ಟೆಸ್ಟ್ ಮಾಡಿಸ್ಬೇಕೋ ಬೇಡ ಅನ್ನೋದೊಂದು ಪ್ರಶ್ನೆ ಬರ್ತದ. ಸೊ ನಾವು 14 ದಿವಸ, ಈಗ ಒಂದು ಮನೆಯಲ್ಲಿ ಒಂದು XYZ ಒಬ್ಬ ಸದಸ್ಯ ಪಾಸಿಟಿವ್ ಬಂದಿದ್ರು, 2 ವಾರ ಆಯ್ತು, ನಿಮ್ಮ ಇರುವಂತ ಬೇರೆ ಮನೆಯಲ್ಲಿ ಇರುವಂತ ಮಕ್ಕಳಿಗೆ ಏನು ಸಿಂಪ್ಟಮ್ಸ್ ಕಂಡು ಬಂದಿಲ್ಲ, ಯಾವ ರೋಗ ಲಕ್ಷಣಗಳು ಬಂದಿಲ್ಲ 2 ವಾರ ನಂತರನು, ಅಂತ ಮಕ್ಕಳಿಗೆ ನಾವು ಟೆಸ್ಟ್ ಮಾಡಿಸುವ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವು ಪ್ರಸಂಗದಲ್ಲಿ ಈವನ್ 2 ವಾರ ನಂತರವೂ ನಾವು ಮಕ್ಕಳಿಗೆ ರೋಗ ಲಕ್ಷಣಗಳು ಕಂಡು ಬರ್ತಾವ, ಅವಾಗ ಏನಾಗ್ತದ ಕಂಪಲ್ಸರಿ ನಾವು ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಸೊ ಈ ಪ್ರೈಮರಿ ಕಾಂಟ್ಯಾಕ್ಟ್ ಇರೋದು ಅಷ್ಟೇ ಅಲ್ಲ, ಸಿಂಪ್ಟಮ್ಸ್ ಕಂಡು ಬಂತು ಅಂತಂದ್ರೆ 2 ವಾರ ನಂತರವೂ 2 ವಾರದ ಸಿಂಪ್ಟಮ್ಸ್ ಬರ್ಲಿಲ್ಲ ಅಂದ್ರೆ ಟೆಸ್ಟ್ ಬೇಕಾಗುದಿಲ್ಲ. ಇನ್ನೊಂದು ಏನಪ್ಪಾ ಅಂದ್ರ, ಈಗ ನಾವು ಪ್ಯಾನಿಕ್ ಆಗ್ಬಿಡ್ತೀವಿ. ಫಸ್ಟ್ ಥಿಂಗ್ ಪಾಸಿಟಿವ್ ಬಂತ ಅನ್ಕೋರಿ, ಪೇರೆಂಟ್ಸಿಗೆ ನಂದು ಒಂದೇ ಕಳಕಳಿ ವಿನಂತಿ ಏನಪ್ಪಾ ಅಂದ್ರೆ, ದಯವಿಟ್ಟು ಪ್ಯಾನಿಕ್ ಆಗ್ಬೇಡ್ರಿ. ನಾನೆಲ್ಲ ಈಗ ನಾವು ಲಾಸ್ಟ್ ಕೆಲವೊಂದಿಷ್ಟು ಪೇರೆಂಟ್ಸ್ ಜೊತೆ ಇಂಟರಾಕ್ಟ್ ಮಾಡೋದು ಎವ್ರಿ ಟೈಮ್ ಅದೇ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಡೋಂಟ್ ಪ್ಯಾನಿಕ್. ಮರಣ ಅಥವಾ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಲೆಸ್ ದೆನ್ 2% ಅಂತ ಹೇಳ್ತೀವಿ, 98% ಏನು ಆಗೋದಿಲ್ಲ. ನೀವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಡೋಂಟ್ ಪ್ಯಾನಿಕ್. ನಿಮ್ಮ ಮಗು ಪಾಸಿಟಿವ್ ಬಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಮನೆಯಲ್ಲಿ ಸಿಂಪಲ್ ನಾವು ಅಲ್ಲಿ ಹೋಮ್ ಐಸೋಲೇಷನ್ ಕಂಟಿನ್ಯೂ ಮಾಡ್ಬೇಕು. ಮನೆಯಲ್ಲಿ ಡಿಜಿಟಲ್ ಥರ್ಮೋಮೀಟರ್ ಇರ್ತದೆ, ಅದರಲ್ಲಿ ಥರ್ಮೋಮೀಟರ್ ಚೆಕ್ ಅಂದ್ರೆ ಟೆಂಪರೇಚರ್ ಪ್ರಮಾಣ, ಜ್ವರ ಬರ್ತಾ ಇದೆಯಾ, ಎಷ್ಟು ಡಿಗ್ರಿ ಇದೆ ಅದನ್ನ ನೋಟ್ ಮಾಡ್ಬೇಕು. ಆಮೇಲೆ ಎಲ್ಲರೂ ಪಲ್ಸ್ ಆಕ್ಸಿಮೀಟರ್ ಪ್ರಿಫರೇಬಲ್, ಎಲ್ಲರಿಗೂ ತೋಳಿಕ್ ಆಗೋದಿಲ್ಲ, ಬಟ್ ಎಲ್ಲೇ ನಿಮ್ಗೆ ಅನುಕೂಲತೆ ಇದೆಯೋ ಸುಮಾರು 600 ರಿಂದ 1000 ಒಂದು ಪಲ್ಸ್ ಆಕ್ಸಿಮೀಟರ್ ಸಿಗ್ತದ. ಇದೊಂದು ಎಲ್ಲೆಲ್ಲೇ ನಾವು ಖರ್ಚು ಮಾಡ್ತಿರ್ತೀವಿ ಅಂತ ಒಂದು ಮನೆಗೆ ಒಂದು ಪಲ್ಸ್ ಆಕ್ಸಿಮೀಟರ್ ಇಟ್ಕೊಳ್ಳೋದು ಒಳ್ಳೇದು. ಅದು ಏನ್ ತೋರಿಸ್ತಪ್ಪ ಅಂದ್ರೆ ಆಕ್ಸಿಜನ್ ಪ್ರಮಾಣ ತೋರಿಸ್ತದ, ಆಮೇಲೆ ನಮ್ಮದ್ರಲ್ಲಿ ಹೃದಯ ಬಡಿತ ತೋರಿಸ್ತದ. ಆಮೇಲೆ ಇನ್ನೊಂದು ನಮ್ಮ ತಂದೆ ತಾಯಿಯರಿಗೆಲ್ಲ ಈ ಪಾಸಿಟಿವ್ ಇದ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಮಕ್ಕಳಿಗೆ ಉಸಿರಾಟ 1 ನಿಮಿಷ ವಾಚ್ ಅಲ್ಲಿ ಅಥವಾ ನಮ್ಮ ಮೊಬೈಲ್ ಅಲ್ಲಿ ಟೈಮ್ ಹಚ್ಚಿ 1 ನಿಮಿಷಕ್ಕೆ ನಿಮ್ಮ ಪಾಪು ಎಷ್ಟು ಸಲ ಉಸಿರಾಡ್ತದ, ಅದನ್ನ ಪಾಪು ಕ್ವೈಟ್ ಆಗಿ ಮಲ್ಕೊಂಡಾಗ ಅಥವಾ ಶಾಂತವಾಗಿದ್ದಾಗ ಅಥವಾ ಜ್ವರ ಇರದೇ ಇದ್ದಾಗ ನಾವು ಅದನ್ನ ಉಸಿರಾಟದ ರೇಟ್ ಅನ್ನು ರೆಕಾರ್ಡ್ ಮಾಡಬೇಕಾಗ್ತದೆ. ಸೊ ಏನೇನ್ ಮಾಡ್ತೀವಿ, ಟೆಂಪರೇಚರ್ ಅಂದ್ರೆ ಒಂದು ಆಕ್ಸಿಜನ್ ಪ್ರಮಾಣ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ಗೊತ್ತಾಗ್ತದೆ, ಮಿನಿಮಮ್ 94 ರಿಂದ 95 ಮೇಲೆ ಇರಬೇಕು. ಆಮೇಲೆ ಹೃದಯ ಬಡಿತ ಅದರಲ್ಲಿ ಪಲ್ಸ್ ಆಕ್ಸಿಮೀಟರ್ ಕಂಡು ಬರ್ತದೆ. ಆಮೇಲೆ ಬೇರೆ ಸಾಧ್ಯ ನಿಮ್ಮ ಮಗು ಕೆಮ್ಮು ಜಾಸ್ತಿ ಅಥವಾ ಸಿಂಪ್ಟಮ್ ಕಫ್ ನೆಗಡಿ ಕೆಮ್ಮು ಇತ್ತು ಪ್ರಸಂಗದಲ್ಲಿ ಉಸಿರಾಟ ತೊಂದರೆ ಆಗತ್ತದ ಇಲ್ಲೋ ಅನ್ನೋದು ಖಚಿತಪಡಿಸ್ಲಿಕ್ಕೆ ಮನೆಯಲ್ಲೇನೆ ನೀವು ಪಪ್ಪುವನ್ನ ಒಂದು ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡ್ತದೆ ಅಂತ ದಿವಸಕ್ಕೆ 4 ಸಲ ನೋಡಿದ್ರೆ ಸಾಕು, ಪ್ರತಿ ಗಂಟೆ ನೋಡೋ ಅವಶ್ಯಕತೆ ಇಲ್ಲ. ಆಮೇಲೆ ಜ್ವರ ಇದ್ದ ಪ್ರಸಂಗದೊಳಗ ನೀವು ಡಾಕ್ಟರ್ ಸಲಹೆಯಂತೆ ಪ್ಯಾರಾಸಿಟಮಾಲ್ ಎಲ್ಲರ ಮನೇಲಿ ಇರ್ತದ. ನಾವೇನ್ ಇರ್ತದೆ ಅಂದ್ರೆ ಇದು ಪ್ಯಾರಾಸಿಟಮಾಲ್ ಅಂತ ಹೇಳ್ತೀವಲ್ಲ, ನೀವು ಕಾಲ್ಪಾಲ್, ಡೋಲೋ ಈ ತರ ಬ್ರ್ಯಾಂಡ್ಸ್ ಇರ್ತದೆ. ನೀವು ಅದು ಮಕ್ಕಳ ಡಾಕ್ಟರ್ ಸಲಹೆ ಎಷ್ಟು ಕೊಡ್ತಾರೆ ಡೋಸ್ ಅಷ್ಟು ಕರೆಕ್ಟ್ ಹಾಕ್ರಿ. ಚೆನ್ನಾಗಿ ನೀರಿನ ಪ್ರಮಾಣ ಕೊಡಬೇಕು. ಒಳ್ಳೆಯ ಸಾಫ್ಟ್ ಅಥವಾ ನ್ಯೂಟ್ರಿಷಿಯಸ್ ಡಯಟ್ ಅಂತ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ. ಹೈಜೀನ್ ಅದೇನು ಹ್ಯಾಂಡ್ ಹೈಜೀನ್, ಮಾಸ್ಕ್ ಹಾಕೊಳ್ಳೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಟಿಕ್ ಹ್ಯಾಂಡ್ ವಾಶ್ ಮಾಡೋದು, ಇದನ್ನೆಲ್ಲ ನಾವು ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ. ಆಮೇಲೆ ಈಗ ವಿಟಮಿನ್ ಸಿ ಮತ್ತು ಜಿಂಕ್ ಅನ್ನು ನೀವು ಕೊಡಬಹುದು. ಅವು ಏನ್ ರೋಲ್ ಅಪ್ಪ ಅಂದ್ರೆ, ಈ ಕೊರೋನಾ ರೋಗವನ್ನ ಕಡಿಮೆ ಮಾಡೋದಲ್ಲ ಬಂದಾಗ, ಅದರ ರೋಗವನ್ನ ಹೋರಾಡ್ಲಿಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತದೆ. ಆಮೇಲೆ ಇವನ್ ತಜ್ಞ ಸಲಹೆಯಂತೆ ಮಲ್ಟಿ ವಿಟಮಿನ್ಸ್ ಕೊಡಬಹುದು, ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಕೊಡಬಹುದು. ಇವು ಏನ್ ಮಾಡ್ತಾವ ಅಂದ್ರೆ ರೋಗವನ್ನ ಕಡಿಮೆ ಮಾಡಲ್ಲ, ಅದ ಹೇಳ್ದಂಗೆ ನಾವು ಕೆಲವೊಂದಿಷ್ಟು ಕಾಂಪ್ಲಿಕೇಶನ್ಸ್ ಆಗುವುದನ್ನ ತಡೆಗಟ್ತದ, ಇಮ್ಯುನಿಟಿಯನ್ನ ಜಾಸ್ತಿ ಮಾಡ್ತದೆ. ಆಮೇಲೆ ಈಗ ಬಹಳಷ್ಟು ಸಲ ನಾವು ಈಗ ನೋಡ್ತಾ ಇದೀವಿ, ಸುಮಾರು ಹೋದ ವರ್ಷ ನಾವು ಈಗ ಅಜಿಥ್ರೊಮೈಸಿನ್, ಐವರ್ಮೆಕ್ಟಿನ್, ಡಾಕ್ಸಿಸೈಕ್ಲಿನ್ ಇವೆಲ್ಲ ಬಹಳ ಪ್ರೋಟೋಕಾಲ್ ಎಲ್ಲ ಗವರ್ಮೆಂಟ್ ಅವರು ಕೊಡ್ತಿದ್ರು. ಹೀಗಾಗಿ ಕೆಲವು ಜನ ಪೇರೆಂಟ್ಸ್ ಈಗ ಪಾಸಿಟಿವ್ ಬಂದ ಬಡ ಮೆಡಿಕಲ್ ಶಾಪಿಗೆ ಅಥವಾ ಗವರ್ಮೆಂಟ್ ಹಾಸ್ಪಿಟಲ್ ಹೋಗಿ ಕಿಟ್ ಇರ್ತದೆ, ಆ ಮೆಡಿಸಿನ್ ತಗೊಂಡ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಮಕ್ಕಳಲ್ಲಿ ನಾ ಹೇಳೋದೇನಂದ್ರೆ, ನಿಮ್ಮ ಪಾಪು ಅಥವಾ ಯಾವ್ದೇ ಮನೆಯಲ್ಲಿ ಯಾವ್ದೋ ಪ್ರಸಂಗದಲ್ಲಿ ಮಗು ಪಾಸಿಟಿವ್ ಬಂದಾಗ ಈ ಅಜಿಥ್ರೊಮೈಸಿನ್ ಆಗ್ಲಿ, ಐವರ್ಮೆಕ್ಟಿನ್ ಆಗ್ಲಿ, ಡಾಕ್ಸಿಸೈಕ್ಲಿನ್ ಆಗ್ಲಿ, ಈಗ ನಾವು ಸೈಂಟಿಫಿಕ್ ಎವಿಡೆನ್ಸ್ ಅಂತ ಏನ್ ಹೇಳ್ತೀವಿ ಬಹಳ ಅಗದಿ ಸೀಮಿತವಾಗಿದೆ, ಲಿಮಿಟೆಡ್ ಅದ. ಇದರಲ್ಲಿ ನಾವು ಯೂಸ್ ಮಾಡ್ಬೇಕಾದ್ರೂ ತಜ್ಞ ವೈದ್ಯರ ಸಲಹೆ ಇರಲಾರ್ದೆ ದಯವಿಟ್ಟು ಅದನ್ನ ಬಳಸಬೇಡ್ರಿ. ಇನ್ನು ನೆಕ್ಸ್ಟ್, ನಾವು ಮನೆಯಲ್ಲಿ ನೀವು ಆರೈಕೆ ಮಾಡ್ತಾ ಇದ್ದೀರಿ, ಯಾವ ರೋಗ ಲಕ್ಷಣಗಳನ್ನ ನಾವು ಡೇಂಜರ್ ಸೈನ್ಸ್ ಅಥವಾ ಯಾವಾಗ ನಾವು ಚಿಂತರಾಗಬೇಕು ಅಂತಂದ್ರೆ, ದೀಸ್ ಆರ್ ಕಾಲ್ಡ್ ಎಸ್ ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. ನೀವು ಮನೆಯಲ್ಲಿ ಯಾವ ತರ ಲಕ್ಷಣಗಳನ್ನ ನಾವು ಅದನ್ನ ಪತ್ತೆ ಹಚ್ಚಬೇಕು ಅಂತಂದ್ರೆ,
ಹೈ ಫೀವರ್ ಅಂದ್ರೆ 3 ದಿವಸ ನಂತರನೂ ಜ್ವರ ಸತತವಾಗಿ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಆಮೇಲೆ ನಿಮ್ಮ ಪಾಪು ಊಟ ಮಾಡ್ತಾ ಇಲ್ಲ ಸರಿಯಾಗಿ, ನೀವು ತಗೊಳ್ತಾ ಇಲ್ಲ, ಸುಸ್ತಾಗ್ತಾ ಇದೆ. ಆಮೇಲೆ ಉಸಿರಾಟದ ತೊಂದರೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನೀವು ಪಲ್ಸ್ ಆಕ್ಸಿಮೀಟರ್ ನೋಡಿದಾಗ ಆಕ್ಸಿಜನ್ ನಮ್ಮ ಅಂದ್ರೆ ನಮ್ಮ ಮನೆಯಲ್ಲಿ ಆಕ್ಸಿಜನ್ ಪಲ್ಸ್ ಆಕ್ಸಿಮೀಟರ್ ಇಟ್ಟು ನೋಡಿದಾಗ ಆಕ್ಸಿಜನ್ ಪ್ರಮಾಣ 95% ಕಿಂತ ಕಡಿಮೆ ಬರ್ತಾ ಇದೆ. ಅಂದ್ರೆ ದೀಸ್ ಆರ್ ಕಾಲ್ಡ್ ಎಸ್ ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ, ಅಥವಾ ತೀವ್ರತೆಯ ಲಕ್ಷಣಗಳು ಅಂತ ಹೇಳ್ತೀವಿ. ಈ ತರ ಕಂಡು ಬಂದಾಗ ನಾವ್ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ತಜ್ಞ ವೈದ್ಯರ ಕಡೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೆ ಇವು ಏನು ಇಲ್ಲ ಅಂದ್ರೆ ಗಾಬರಿ ಪಡಬೇಡ್ರಿ. ಮಕ್ಕಳನ್ನ ಇವು ಯಾವ ರೋಗ ಲಕ್ಷಣ ಇವು ಕಂಡು ಬರ್ಲಿಲ್ಲ ಅಂದ್ರೆ ಪಾಪು ಆಕ್ಟಿವ್ ಇದೆ, ಫೀಡಿಂಗ್ ಮಾಡ್ತಾ ಇದೆ, ಜ್ವರ ಕಡಿಮೆ ಆಗಿದೆ, ಆಕ್ಟಿವ್ ಇದೆ, ಸ್ವಲ್ಪ ಪ್ರಮಾಣದ ಕೆಮ್ಮಿದೆ ಬಟ್ ತೊಂದರೆ ಆಗ್ತಾ ಇಲ್ಲ, ಈ ತರ ಇದ್ರೆ ಮನೆಯಲ್ಲೇ ಕಂಟಿನ್ಯೂ ಮಾಡಬಹುದು. ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತದೆ. ಈಗ ಮೊನ್ನೆ ಒಂದು ಉದಾಹರಣೆಗೆ ಒಬ್ರು ಒಂದು ಕಿಡ್ನಿ ರೋಗ ಇರುವಂತ ಒಂದು ಪಾಪು ತಂದೆ ತಾಯಿ ಬಂದಿದ್ರು. ಅವರಿಗೆ ಕೋವಿಡ್ ಆಗಿತ್ತು ಆ ಪಾಪುಗೆ. ಅವಾಗ ತಂದ್ರೆ ಈಗ ಕಿಡ್ನಿ ರೋಗದ ಬಿಟ್ಟರೆ ಕಿಡ್ನಿ ಬಾವು ಜಾಸ್ತಿ ಆಗ್ತದೆ. ಅವಾಗ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಅಂದ್ರೆ ಕೆಲವು ಮಕ್ಕಳಿಗೆ ಈ ಮೂಲತಃ ಕೆಲವೊಂದಿಷ್ಟು ರೋಗಗಳಿದಾವೆ, ಕಿಡ್ನಿ ಡಿಸೀಸ್ ಇರ್ಬೋದು, ಲಿವರ್ದ್ ಇರ್ಬೋದು, ಅಥವಾ ಫಿಟ್ಸ್ ರೋಗ ಇರ್ಬೋದು. ಅಂತಲ್ಲಿ ಅಥವಾ ಈ ಕೆಲವೊಂದಿಷ್ಟು ನಾವು ಸ್ಟಿರಾಯ್ಡ್ಸ್ ಅನ್ನ ಕೊಡಬೇಕಾಗ್ತದೆ. ಕೆಲವೊಂದಿಷ್ಟು ಸ್ಕಿನ್ ರೋಗ ಇರ್ತದೆ, ಅಲ್ಲಿ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವಾಗ ನಾವ್ ಏನ್ ಮಾಡ್ಬೇಕು, ಮಕ್ಕಳಿಗೆ ಕೋವಿಡ್ ಆದಾಗ ಆ ತರ ಪ್ರಸಂಗ ಇದ್ದಾಗ ನಾವು ಜಾಗೃತಿ ವಹಿಸಬೇಕಾಗಿದೆ. ಏನಪ್ಪಾ ಅಂದ್ರೆ ಈ ಟ್ರೀಟ್ಮೆಂಟ್ ಅನ್ನ ನೀವು ತಜ್ಞರ ಸಲಹೆ ಇರ್ಲಾರ್ದೆ, ನೀವು ಮುಂಚೆ ಯಾರ ತಜ್ಞರ ಕಡೆ ಟ್ರೀಟ್ಮೆಂಟ್ ತಗೋತಿದ್ರಿ ಅವರ ಸಲಹೆ ಅಂತೆ ಕಂಟಿನ್ಯೂ ಮಾಡ್ರಿ. ಬಟ್ ಏನ್ ಮಾಡ್ಬೇಕು ಅಂದ್ರೆ ರೋಗ ಬರ್ಲಾರ್ದಾಗೆ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್, ಆಮೇಲೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಏನ್ ಹೇಳ್ತೀವಿ ನಾವು, ಹ್ಯಾಂಡ್ ವಾಷಿಂಗ್, ಮಾಸ್ಕ್, ಸೇಫ್ ಡಿಸ್ಟೆನ್ಸ್, ಪ್ರಿವೆಂಟಿವ್ ಕೇರ್ ಅನ್ನ ಪಾಲಿಸಬೇಕು. ಆದ್ರೆ ಅದಾದ್ಮೇಲೆನೂ ನಿಮಗೆ ಮಕ್ಕಳಿಗೆ ಆ ರೋಗ ಮೂಲ ಕ್ರಾನಿಕ್ ಡಿಸೀಸ್ ಇರುವಂತ ಪಾಪುಗೆ ಕೋವಿಡ್ ಬಂತು ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಆ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಆ ಮೆಡಿಸಿನ್ ಅನ್ನೇ ಸ್ಟಾಪ್ ಮಾಡಬೇಕು, ಅಥವಾ ನಾವು ಅದನ್ನ ಇದನ್ನ ಮಾಡ್ಬೇಕು ಅನ್ನೋದು, ನಾವು ಅದನ್ನ ಕಂಟಿನ್ಯೂ ಮಾಡ್ಬೇಕಾಗ್ತದ. ಒಂದೇ ಸೆಕೆಂಡ್, ಸಾರಿ. ಸೊ ಇಮಿಡಿಯೇಟ್ ಆಗಿ ನಾವು ತಜ್ಞ ವೈದ್ಯರನ್ನ ಸಲಹೆ ಕೇಳಿ ಅದನ್ನ ನೀವು ಮೂಲ ಮೆಡಿಸಿನ್ ಏನ್ ತಗೊಳ್ತಿದ್ರಿ ಅದನ್ನ ನಿಂದಿರಿಸಬೇಕು ಅನ್ನೋದು ತಜ್ಞ ವೈದ್ಯರ ಸಲಹೆ ನಂತರ ನಾವು ಅದನ್ನ ಡಿಸ್ಕಂಟಿನ್ಯೂ ಮಾಡೋದು ಅಥವಾ ಕಂಟಿನ್ಯೂ ಮಾಡೋದನ್ನ ಡಿಸಿಷನ್ ತಗೋಬೇಕು. ಆಮೇಲೆ ಸಾಕಷ್ಟು ಈಗ ಮೀಡಿಯಾದಲ್ಲಿ, ಟಿವಿಯಲ್ಲಿ, ಪೇಪರ್ ಅಲ್ಲಿ ನೋಡಿದ್ವಿ, ಈ ಸ್ಟಿರಾಯ್ಡ್ಸ್ ಕೊರತೆ ಇದೆ, ರೆಮಿಡೆಸಿವಿರ್ ಇಂಜೆಕ್ಷನ್, ಎಲ್ಲ ಸಿಗ್ತಾ ಇಲ್ಲ, ಬ್ಲಾಕ್ ಮಾರ್ಕೆಟಿಂಗ್ ಆಗ್ತಾ ಇದೆ, ಸಾಕಷ್ಟು ಕೇಳಿದ್ವಿ. ಯಾಕೆ ಮಕ್ಕಳಲ್ಲಿ ಬೇಕಾ ಈ ಮೆಡಿಸಿನ್ಸ್? ಇವತ್ತಿನ ಆಸ್ ಆಫ್ ನಾವು ನಮ್ಮ ವೈದ್ಯಕೀಯ ಸಾಹಿತ್ಯ ಲಿಟ್ರೇಚರ್ ಅಂತ ಏನ್ ಹೇಳ್ತೀವಿ ನಾವು, ಸ್ಟಡೀಸ್ ಅಂತ ಏನ್ ಹೇಳ್ತೀವಿ, ವೆರಿ ಲಿಮಿಟೆಡ್ ಯೂಸ್ ಈ ಡ್ರಗ್ಸ್ ಗೆ ನಮಗೆ ಮಕ್ಕಳಲ್ಲಿ ಬೇಕಾಗುವಂತ ಪ್ರಸಂಗ ಬಹಳ ಕಡಿಮೆ. ಸೊ ಈ ನೆಕ್ಸ್ಟ್ ಮಕ್ಕಳಿಗೆ ಆತಂದ್ರೂ ಈ ಡ್ರಗ್ಸ್ ಇರ್ಲಿಲ್ಲ ಅಂದ್ರೂ ಬಹಳಷ್ಟು ಮಕ್ಕಳಿಗೆ ನಾವು ಚಿಕಿತ್ಸೆಯನ್ನ ಆರಾಮಾಗಿ ಮಾಡಬಹುದು. ಆಮೇಲೆ ಇವು ಯಾವಾಗ ಬೇಕಾಗ್ತದ ಅಂದ್ರೆ ನಾ ಹೇಳಿದ್ನಲ್ಲ, ಲೆಸ್ ದೆನ್ 2% ಚಿಲ್ಡ್ರನ್ ಹೂ ರಿಕ್ವೈರ್ ICU ಅಡ್ಮಿಷನ್, ಅವರಿಗೆ ಅಷ್ಟೇ ಬೇಕಾಗ್ತದ. ಆಮೇಲೆ ಇವು ಎಲ್ಲರಿಗೂ ಹೊರಗಡೆ ಸಿಗುವುದಿಲ್ಲ, ತಜ್ಞ ವೈದ್ಯರ ಪ್ರಿಸ್ಕ್ರಿಪ್ಷನ್ ಮೇಲೆ ಅಡ್ಮಿಟ್ ಆದಂತ ಮಕ್ಕಳಿಗೆ ಮಾತ್ರ ಈ ಮೆಡಿಸಿನ್ ಅನ್ನ ಈಗ ಗೌರ್ಮೆಂಟ್ ದವರು ಕೊಡ್ತಾ ಇದ್ದಾರೆ. ಸೊ ಆದ್ರೆ ನಾವು ಹೆದರ್ಬಂತ ವಿಷಯ ಇಲ್ಲ. ಇವು ಯಾವ ತೀವ್ರತೆ ಬೇಕಾಗುವಂತ ಲಕ್ಷಣಗಳು ಇರುವಂತ ಮಕ್ಕಳಿಗೆ ಬರುವಂತ ಸಾಧ್ಯತೆಗಳು ಕಡಿಮೆ. ಈ ಡ್ರಗ್ಸ್ ಗಳನ್ನ ನಾವು ಉಪಯೋಗ ಮಾಡುವಂತ ಪ್ರಸಂಗ ಬರುವುದನ್ನು ಕಡಿಮೆ. ಸೊ ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈಗ ಇನ್ನೊಂದು ಈ ಎಲ್ಲ ರೋಗ ಲಕ್ಷಣದ್ದು ನಾವು ಹೇಳಿದ್ವಿ. ನಾನು ಹಾಸ್ಪಿಟಲ್ ಏನ್ ಆಗ್ತಿದೆ ಅಂತ ಬಹಳ ಸ್ಟ್ರೆಸ್ ಮಾಡ್ತಾ ಇಲ್ಲ, ನಾನು ಮನೆಯಲ್ಲಿ ಆಸ್ ಅ ಪೇರೆಂಟ್ಸ್ ಏನ್ ಮಾಡ್ಬೇಕು ಅನ್ನೋದು ಒಂದು ಈ ಕ್ವಶನ್ ಆನ್ಸರ್ ಮೂಲಕ ನಾನು ಅದೊಂದು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಕಾಮನ್ ಆಗಿ ಪ್ರಶ್ನೆ ಕೇಳ್ತಿದ್ದೆ, ಈಗ 9 ತಿಂಗಳ ಅಥವಾ 10 ತಿಂಗಳ ಪಾಪು ಇರ್ತದ, ಕೋವಿಡ್ ಪಾಸಿಟಿವ್ ಆಗಿತ್ತು, ರಿಕವರಿ ಆಗಿದೆ, ನಾನು ನೆಕ್ಸ್ಟ್ ಬೇರೆ ಮೀಸಲ್ಸ್ ಗೊಬ್ಬರದ ಲಸಿಕೆ ಉಳಿದದ, DPT ಲಸಿಕೆ ಉಳಿದದ, ಹಾಕಿಸ್ಕೋಬೇಕೋ ಬೇಡೋ? ಒಂದು ಕಾಮನ್ ಪ್ರಶ್ನೆ ಏನಪ್ಪಾ, ನನ್ನ ಪಾಪು ಪಾಸಿಟಿವ್ ಆಗಿತ್ರಿ ಈ ಕೆಲವು 1 ವಾರ 2 ವಾರ ಮುಂಚೆ, ಈ ವ್ಯಾಕ್ಸಿನ್ ನಾನು ನೆಕ್ಸ್ಟ್ ಉಳಿಕಿದ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಥವಾ ಬೇಡ? ಇದು ಒಂದು ಪ್ರಶ್ನೆ ಬರ್ತದ. ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ, ಯಾವ ಪಾಪುಗೆ ಅಥವಾ ಮಗುಗೆ ಕೋವಿಡ್ ಆಗಿದೆ 2 ವಾರ ರಿಕವರಿ ಆದ ನಂತರ, 2 ವಾರ ನಂತರ ನಾವು ಬೇರೆ ರುಟೀನ್ ಆಗಿ ಕಂಪಲ್ಸರಿ ವ್ಯಾಕ್ಸಿನ್ ಅದನ್ನು ಕೊಡೋದು ಇಂಪಾರ್ಟೆಂಟ್ ಇದೆ. ಯಾಕಪ್ಪ ಅಂದ್ರೆ, ಈ ಒಂದೇ ಒಂದು ಉದಾಹರಣೆಗೆ, ಈ DPT ಅನ್ನೋದು ಈಗ ಮಕ್ಕಳಿಗೆ ಕೊಡಬೇಕು. ನಾವು 5 ವರ್ಷ ಮಕ್ಕಳಿಗೆ ಬೂಸ್ಟರ್ ಡೋಸ್ ಅಂತ ಕೊಡ್ತೀವಿ. ಈ ಕೋವಿಡ್ ಸಲುವಾಗಿ ಮಕ್ಕಳು ಬೂಸ್ಟರ್ ತಗೊಳ್ಳಾರ್ದಕ್ಕೆ ಡಿಫ್ತೀರಿ ಅನ್ನೋದು ರೋಗ ಮತ್ತೆ ಉಲ್ಬಣವಾಗಿ ಕೇಸ್ಗಳು ಕಂಡು ಬರ್ತಾ ಇದ್ದಾವೆ. ಈಗ ಸುಮಾರು ಲಾಸ್ಟ್ 1 ತಿಂಗಳಲ್ಲಿ 2 ಕೇಸ್ ನಾನು ನೋಡಿದೀನಿ. ಒಂದು ಪಾಪುದ್ರಲ್ಲಿ ಡೆತ್ ಆಯ್ತು, ತೀವ್ರ ಗಂಟಲು ಮಾರಿ ರೋಗ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಆ ಕೋವಿಡ್ ಸಲುವಾಗಿ ಹೊರಗಡೆ ಹೋಗಿ ಬೂಸ್ಟರ್ ಡೋಸೇ ತಗೊಂಡಿಲ್ಲ, ಅವ್ರು ಲಸಿಕೆಯನ್ನ ತಗೊಂಡಿಲ್ಲ, ಹಂಗಾಗ್ತದ. ಸೊ ನಾವು ಬೇರೆ ವ್ಯಾಕ್ಸಿನ್ ಅನ್ನು ಹಾಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾವ ಪಾಪು ನಿಮಗೆ ಮ್ಯಾಂಡೇಟರಿ ಯಾರಿಗೂ ಇನ್ನೂ ವ್ಯಾಕ್ಸಿನ್ ಹಾಕಿಲ್ಲ, ದಯವಿಟ್ಟು ಮಕ್ಕಳನ್ನ ಕೊಂಡು ಹೋಗಿ ಅಲ್ಲಿ ಹೋಗಿ ತಜ್ಞರ ಕಡೆ ಲಸಿಕೆ ಹಾಕಿಸ್ಕೊಡ್ರಿ. ಆಮೇಲೆ ಕೆಲವೊಂದಿಷ್ಟು ಪ್ರಸಂಗದಲ್ಲಿ ಈಗ ಪಾಪುಗೆ ನೀವು ಸ್ಟಿರಾಯ್ಡ್ ಕೊಡುವಂತ ಪ್ರಸಂಗ ಬಂತು, ಅಥವಾ ಕೆಲವೊಂದಿಷ್ಟು ನಾವು IVIG ಅಂತ ಕೆಲವೊಂದಿಷ್ಟು ಇಮ್ಯುನೋಗ್ಲೋಬುಲಿನ್ಸ್ ಕೊಡ್ತೀವಿ. ಅವಾಗ
ಈ ಸ್ಟಿರಾಯ್ಡ್ಸ್ ಕೊಟ್ಟಾಗ, ಈ ತೀವ್ರತೆ ಇದ್ದಾಗ ಕೋವಿಡ್ ಮಕ್ಕಳಿಗೆ ನಾವು ಕೊಡ್ತೀವಿ. ಅವಾಗ ನಾವು ವ್ಯಾಕ್ಸಿನ್ ಅನ್ನ ತೀವ್ರತೆಯಿಂದ ಆಗಿ ರಿಕವರ್ ಆಗಿರುವಂತ ಮಕ್ಕಳಿಗೆ 3 ಮಂತ್ಸ್ ನಂತರ, 3 ತಿಂಗಳ ನಂತರ ನಾವು ಅದನ್ನ ಮೆಡಿಸಿನ್ ಸ್ಟಾಪ್ ಆಗಿ 3 ತಿಂಗಳ ನಂತರ ನಾವು ವ್ಯಾಕ್ಸಿನ್ ಅನ್ನ ರುಟೀನ್ ವ್ಯಾಕ್ಸಿನ್ ಅನ್ನ ಹಾಕಿಸ್ಬೇಕು. ಇನ್ನೊಂದು ಇಮಿಡಿಯೇಟ್ ಆಗಿ ನಾವು ಬರೋದಂದ್ರೆ ನೆಕ್ಸ್ಟ್ ಮನೆಯಲ್ಲಿ ಹೋಮ್ ಐಸೋಲೇಷನ್ ಮಾಡ್ಬೇಕಾದಾಗ ಅಥವಾ ಹೊರಗಡೆ ಎಲ್ಲೇ ಹೊರಗೆ ಹೋಗ್ಬೇಕಾದಾಗ ಮಕ್ಕಳಿಗೆ ಮಾಸ್ಕ್ ಹಾಕಿಸೋದು ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದೊಂದು ಪ್ರಶ್ನೆ ಬರ್ತದ. ಎಲ್ಲರಿಗೂ ತಿಳಿದಂತೆ ಮಾಸ್ಕ್ ದೊಡ್ಡವರಿಗೆ ಎಷ್ಟು ಇಂಪಾರ್ಟೆಂಟ್ ಅದ, ಮಕ್ಕಳಿಗೂ ಅಷ್ಟೇ ಇಂಪಾರ್ಟೆಂಟ್ ಅದ. ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿದೆ, ಲೆಸ್ ದೆನ್ 2 years ಅವರಿಗೆ 2 ವರ್ಷಕ್ಕಿಂತ ಕೆಳ ವಯಸ್ಸಿರುವಂತ ಮಕ್ಕಳಿಗೆ ಮಾಸ್ಕ್ ಧರಿಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಹಾಕಿದಾಗ ಅವರಿಗೆ ಸಫೋಕೇಶನ್ ಅಂತ ಹೇಳ್ತೀವಿ, ಅದರಿಂದ ಸೇಫ್ಟಿ ಹೆಜಾರ್ಡ್ಸ್ ಅಂತ ಹೇಳ್ತೀವಿ ನಾವು, ಅದರಿಂದ ಕೆಲವು ತೊಂದರೆಗಳಾಗೋ ಸಾಧ್ಯತೆಗಳಿರ್ತಾವೆ. 2 ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ಇರ್ತಾರ ಕಂಪಲ್ಸರಿ ಮನೆಯಲ್ಲಿ ಮಾಸ್ಕ್ ಹಾಕೊಳ್ಳೇಬೇಕು. ಯಾವಾಗ ಇನ್ಫೆಕ್ಷನ್ ಆದಾಗ ಅಥವಾ ಈಗ ಕರೆಂಟ್ ನೆಕ್ಸ್ಟ್ 1 month ನಾ ಹೇಳೋದು ಎಲ್ಲರಿಗೆ ಅಂದ್ರೆ, ಇವನ್ ಮನೇಲಿ ಯಾರು ರೋಗ ಇರ್ಲಿ ಬಿಡ್ಲಿ, ಎಲ್ಲರೂ ದೊಡ್ಡವರಾಗ್ಲಿ 2 ವರ್ಷ ಮೇಲ್ಪಟ್ಟಿರೋ ಮಕ್ಕಳಾಗ್ಲಿ ಎಲ್ಲರೂ ದಯವಿಟ್ಟು ಮಾಸ್ಕ್ ಧರಿಸ್ರಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಮಕ್ಕಳಿಗೆ ಸರಿಯಾಗಿ ಯಾವ ತರ ಮಾಸ್ಕ್, ಸಿಂಪಲ್ ಕಾಟನ್ ಮಾಸ್ಕ್ ಬಳಸ್ಬೋದು. N95 ನಾವು ಏನು ಕೋವಿಡ್ ವಾರಿಯರ್ಸ್ಗೆ ಅಥವಾ ವೈದ್ಯರಿಗೆ ನಾವು ನರ್ಸಸ್ಗೆ ನಾವು ಬಳಸ್ತೀವಿ, ಆ ಕೊಡೋ ಮಾಸ್ಕ್ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಚೆನ್ನಾಗಿ ಫಿಟ್ ಆಗುವಂತ ಮೂಗು ಮತ್ತು ಬಾಯಿ ಚೆನ್ನಾಗಿ ಕವರ್ ಆಗಿ ಲೀಕ್ ಕವರ್ ಆಗುವಂತ ಲೀಕ್ ಇರ್ಲಾರ್ದಂತ ಮಾಸ್ಕ್ ಅನ್ನ ನಾವು ಮಕ್ಕಳಲ್ಲಿ ಕೊಡಿಸ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಮಕ್ಕಳಿಗೆ ನಾವು ಇನ್ನೊಂದು ಎಂಫಸೈಸ್ ಮಾಡ್ಬೇಕಾಗಿದೆ ಅಂದ್ರೆ ಹ್ಯಾಂಡ್ ವಾಶ್. ನಾನು ಬಹಳ ಅಗ್ರಿ ಖುಷಿ ಅನ್ಸದ, ಈಗ ಲಾಸ್ಟ್ ಇಯರ್ ಕೋವಿಡ್ ಅಲ್ಲಿ ಟೈಮ್ ಅಲ್ಲಿ ಎಲ್ಲರಿಗೂ ಆನ್ಲೈನ್ ಕ್ಲಾಸಸ್ ನಡೆದಾಗ ಬಾಗಲಕೋಟೆ ಇರುವಂತ ಎಲ್ಲ ಸ್ಕೂಲ್ ಆಗ್ಲಿ, ಗೌರ್ಮೆಂಟ್ ಶಾಲೆ ಖಾಸಗಿ ಶಾಲೆಯಲ್ಲಿ ಆಗ್ಲಿ, ಮಕ್ಕಳಿಗೆ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 5 ನಿಮಿಷ ಪ್ರತಿ ದಿವಸ ಅವ್ರಿಗೆ ಈ ಹ್ಯಾಂಡ್ ಹೈಜೀನ್ ಆಗ್ಲಿ, ಮಾಸ್ಕ್, ನಾವು ಸೇಫ್ಟಿ ಮೆಜರ್ಸ್ ಅನ್ನ ಎಲ್ಲ ಟೀಚರ್ಸ್ ಹೇಳ್ಕೊಡ್ತಾ ಇದ್ರು. ಒಂದು ಒಳ್ಳೆ ಡೆವಲಪ್ಮೆಂಟ್. ವಿ ಶುಡ್ ರಿಯಲಿ ಕಾಂಗ್ರಾಚುಲೇಟ್ ಅವರ್ ಟೀಚರ್ಸ್ ಫಾರ್ ಟೀಚಿಂಗ್ ದಟ್ ವಾಟ್ ಯು ಕಾಲ್ ಎಟಿಕೇಟ್ಸ್ ಟು ಅವರ್ ಚಿಲ್ಡ್ರನ್. ಇದನ್ನ ಬಹಳ ಒಂದು ಅದ್ಭುತ ಒಂದು ಸ್ಟೆಪ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಮಕ್ಕಳು ಪಾಲಕರು ಹೇಳ್ಬೇಕು, ಬಟ್ ಒಬ್ರು ಟೀಚರ್ ಇಂದ ಅದನ್ನ ಬಂದಾಗ ಮಕ್ಕಳು ಇನ್ನೂ ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೋತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಇನ್ನೂ ಒಂದು ಸ್ಟೆಪ್ ಅಂತಂದ್ರೆ ಹ್ಯಾಂಡ್ ವಾಷಿಂಗ್. ಇದ್ರಲ್ಲಿ ನಾನು ಬಹಳ ಸ್ಟ್ರೆಸ್ ಮಾಡೋದಿಲ್ಲ. ಇನ್ನೊಂದು ಅನ್ನೆಸೆಸರಿ ಬಹಳಷ್ಟು ಪೇರೆಂಟ್ಸ್ ಆ ಸ್ಯಾನಿಟೈಸರ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ಯಾನಿಟೈಸರ್ ಎಲ್ಲ ಅಂದ್ರೆ ನಾವು ಆಲ್ಕೋಹಾಲ್ ಡಿಸ್ಇನ್ಫೆಕ್ಟೆಂಟ್ಸ್ ಏನ್ ಹೇಳ್ತೀವಿ, ಶುಡ್ ಬಿ ಅಟ್ ಲೀಸ್ಟ್ 65% ಕಾನ್ಸಂಟ್ರೇಷನ್ ಇರಬೇಕು. ಎಲ್ಲಾ ಮಕ್ಕಳಿಗೆ ಅದು ಅವಶ್ಯಕತೆ ಇಲ್ಲ. ಸಿಂಪಲ್ ಸೋಪ್ ವಾಟರ್ ಅಲ್ಲಿ, ಸೋಪ್ ಮನೇಲಿ ಇರುವಂತ ಯಾವುದೇ ಸೋಪ್ ಇರಲಿ, ಅದನ್ನ ಚೆನ್ನಾಗಿ ಉಜ್ಜಿ ಹ್ಯಾಂಡ್ ಚೆನ್ನಾಗಿ ವಾಶ್ ಮಾಡಿ ಮಿನಿಮಮ್ 20 ಸೆಕೆಂಡ್ ವಾಶ್ ಮಾಡಬೇಕು. ಎಲ್ಲ ಕಂಪ್ಲೀಟ್ ಹ್ಯಾಂಡ್ ಟೆಕ್ನಿಕ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಮಾಡ್ಲೇಬೇಕಾಗ್ತದೆ. ಆಮೇಲೆ ಸಿಂಪಲ್ ನೀರಲ್ಲಿ ತೊಳೆದು ಆಮೇಲೆ ಡ್ರೈ ಟವಲ್ ಇಂದ ಒರೆಸ್ಕೊಂಡು ಕ್ಲೀನ್ ಆಗ್ಬಿಡ್ತದೆ. ಸೊ ಇಷ್ಟು ನಾವು ಹ್ಯಾಂಡ್ ಹೈಜೀನ್ ಅನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕು. ಸೊ ಏನ್ ಹೇಳಿದ್ರೆ ಮಾಸ್ಕ್ ಹಾಕೊಳ್ಳೋದು ಯಾವ ತರ ಅದು ಕಲಿಸ್ಕೊಡ್ಬೇಕು, ಹ್ಯಾಂಡ್ ಹೈಜೀನ್ ಕಲಿಸ್ಕೊಡ್ಬೇಕು. ಆಮೇಲೆ ಈಗ ನಾವು 2 ವರ್ಷ ಆಯ್ತು, ಯಾರೋ ಇನ್ನೊಂದು ಕಾಮನ್ ಆಗಿ ಬರೋದಂದ್ರೆ ಏನ್ರಿ ಒಟ್ಟೆ ಎಲ್ಲೇ ಹೊರಗೆ ಹೋಗಿಲ್ಲ, ಮಕ್ಕಳಿಗೆ ಒಂದ್ ಫ್ಯಾಮಿಲಿ ರಿಲೇಟಿವ್ಸ್ ಮನೆಗೆ ಹೋಗಕ್ಕಾಗಿಲ್ಲ, ಟ್ರಿಪ್ಪಿಗೆ ಹೋಗಕ್ಕಾಗಿಲ್ಲ, ಎಲ್ಲಿ ಒಂದು ಪ್ರವಾಸಕ್ಕೆ ಹೋಗಕ್ಕಾಗಿಲ್ಲ ಅಂತ ಬರ್ತದ. ಸಪೋಸ್ ನಾವು ಕೋವಿಡ್ ಕಡಿಮೆ ಆಯ್ತು, ನಾಳೆ ಇನ್ನೊಂದು 3rd ವೇವ್ ಬರೋ ಚಾನ್ಸಸ್ ಅದ. ನೀವೇನೋ ಒಂದು ಪ್ರವಾಸಕ್ಕೆ ಹೋದಾಗ, ಹೋಗಬೇಕಾಗಂತ ಪ್ರಸಂಗ ಬಂದಾಗ ಏನ್ ಕಾಳಜಿ ತಗೋಬೇಕು? ಇದರಲ್ಲಿ ಮುಖ್ಯವಾಗಿ ನಾವು ಟ್ರಾವೆಲಿಂಗ್ ಮಾಡ್ಬೇಕಾದಾಗ ಮಕ್ಕಳಿಗೆ ಯಾವಾಗ್ಲೂ ನಾವಾಗ್ಲಿ ದೊಡ್ಡವರಾಗ್ಲಿ ಯಾರು ಮಕ್ಕಳಾಗ್ಲಿ ಮಾಸ್ಕ್ ಹಾಕೋಬೇಕು. ಆಮೇಲೆ ಕಂಪಲ್ಸರಿ ನೀವು ನಾ ಹೇಳೋದಂದ್ರೆ ಇವನ್ ಫೋಟೋಗ್ರಾಫ್ ಟೈಮ್ನಾಗೂ ಮಾಸ್ಕ್ ತೆಗಿಬೇಡ್ರಿ. ಯಾಕಂದ್ರೆ ಆ ಫೋಟೋಗ್ರಾಫ್ ತೆಗಿಬೇಕಾದ್ರೆ 2 ಸೆಕೆಂಡ್ 5 ಸೆಕೆಂಡ್ ಅಲ್ಲಿ ನೀವು ವೈರಸ್ಗಳು ಹೋಗೋ ಚಾನ್ಸಸ್ ಇರ್ತದೆ. ಸೊ ಇವನ್ ಡ್ಯೂರಿಂಗ್ ಫೋಟೋಗ್ರಾಫ್, ಡ್ಯೂರಿಂಗ್ ಟ್ರಾವೆಲ್ಸ್ ಯು ಹ್ಯಾವ್ ಟು ವೇರ್ ಮಾಸ್ಕ್. ಆಮೇಲೆ ಸ್ಟ್ರಿಕ್ಟ್ ಹ್ಯಾಂಡ್ ವಾಷಿಂಗ್, ಆಮೇಲೆ ಸಫಿಶಿಯಂಟ್ ಹ್ಯಾಂಡ್ ಸ್ಯಾನಿಟೈಸರ್. ನಾ ಯಾಕೆ ಸ್ಯಾನಿಟೈಸರ್ ಹೇಳ್ತೀವಿ, ಯಾಕೆ ಅದನ್ನ ಅನವಶ್ಯಕ ಮಕ್ಕಳಲ್ಲಿ ಅಂತಂದ್ರೆ, ಮನೇಲಿ ಇದ್ದಾಗ ಸೋಪ್ ಬಳಸ್ರಿ. ನೀವೆಲ್ಲೇ ಟ್ರಾವೆಲಿಂಗ್ ಇರ್ತೀರಿ, ಎಲ್ಲೇ ಹೊರಗಡೆ ಹೋಗ್ತಿರ್ತೀರಿ, ಅವಾಗಷ್ಟೇ ಹ್ಯಾಂಡ್ ಸ್ಯಾನಿಟೈಸರ್ ಬಳಸ್ರಿ. ಆಮೇಲೆ ಯಾವುದೇ ಅಲ್ಲಿ ನೀವು ಟ್ರಾವೆಲಿಂಗ್ ಟೈಮ್ ಆಗ ಯಾರೊಬ್ರು ಕಫಿಂಗ್ ಅಂದ್ರೆ ಕೆಮ್ಮಿತ್ತು, ಸ್ನೀಸ್ ಇತ್ತಂದ್ರೆ ಅವರಿಂದ ಕ್ಲೋಸ್ ಕಾಂಟ್ಯಾಕ್ಟ್ ಅನ್ನ ತಪ್ಪಿಸ್ಕೋಬೇಕು. ಆಮೇಲೆ ನೀವು ಹೋಟೆಲಲ್ಲಿ ಇದ್ದಾಗ ಅಥವಾ ಬೇರೆ ಎಲ್ಲೇ ನೀವು ವಾಸ ಮಾಡುವಂತ ಪ್ರಸಂಗದಲ್ಲಿ ಯೂಸ್ ಡಿಸ್ಇನ್ಫೆಕ್ಟೆಂಟ್ ವೈಪ್ಸ್ ಅಂತ ಬರ್ತದೆ, ಆಲ್ಕೋಹಾಲ್ ವೈಪ್ಸ್, ಡಿಸ್ಇನ್ಫೆಕ್ಟೆಂಟ್ ವೈಪ್ಸ್ ಬರ್ತದೆ, ಸ್ಪ್ರೇ ಬರ್ತದೆ. ಅವಾಗ ಎಸ್ಪೆಷಲಿ ಕೀ ಸರ್ಫೇಸಸ್, ಡೋರ್ ನಾಬ್ಸ್ಗೆ, ಆಮೇಲೆ ರಿಮೋಟ್ ಕಂಟ್ರೋಲ್ಗೆ, ಟಿವಿ ರಿಮೋಟ್ ಕಂಟ್ರೋಲ್ ಅಲ್ಲೆಲ್ಲ ನಾವು ಸ್ಪ್ರೇ ಮಾಡಿ ಅದನ್ನ ಯೂಸ್ ಮಾಡ್ಬೇಕು. ಬಿಕಾಸ್ ವೈರಸ್ ಅದ್ರ ಮೇಲೆ ಕೂತ್ಕೊಂಡಿರ್ತದೆ. ಸೊ ಹ್ಯಾಂಡ್ ಟು ಹ್ಯಾಂಡ್ ಅದ್ರ ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ನೀವು ಟ್ರಾನ್ಸಿಟ್ ಅಲ್ಲಿ ಇವನ್ ಎಸ್ಪೆಷಲಿ ನೀವು ಬಸ್ಸಲ್ಲಿ ಯಾವ್ದಾದ್ರು ಇವನ್ ನಾವು ಸೀಟ್ ಅಂತ ಹೇಳ್ತೀವಿ, ಆರ್ಮ್ ಸೀಟು, ಆಮೇಲೆ ನೀವು ಯಾವ್ದೊಂದು ಫ್ಲೈಟ್ ಅಲ್ಲಿ ಹೋಗ್ತಿರ್ತೀರಾ, ಟಚ್ ಸ್ಕ್ರೀನ್ ಇರ್ಲಿ ಅಥವಾ ಎಲ್ಲೇ ಇರ್ಲಿ, ಅದನ್ನ ಕಂಪಲ್ಸರಿ ನೀವು ಇವನ್ ಕಾರ್ ಅಲ್ಲೇ ಆಗ್ಲಿ ಏರೋಪ್ಲೇನ್ ಆಗ್ಲಿ ಎಲ್ಲೇ ಹೋಗ್ತಿದ್ರು ನಾವು ಅದನ್ನ ವಿ ಹ್ಯಾವ್ ಟು ಕ್ಲೀನ್ ಅದ ಟಚ್ ಸ್ಕ್ರೀನ್ಸ್ ಅಥವಾ ಯಾವ್ದನ್ನ ನಾವು ಅದನ್ನ ಮಾಡ್ತೀವಿ ಅದನ್ನ ಜಾಗೃತಿಯಿಂದ ಬಳಸಬೇಕು. ಇನ್ನು ನೆಕ್ಸ್ಟ್ ಕೆಲವೇ ಲಾಸ್ಟ್ ಸ್ಲೈಡ್ಗಳಲ್ಲಿ ಇನ್ನೊಂದಂದ್ರೆ ಈಗ ಬಹಳಷ್ಟು ಅಂದ್ರೆ ಈಗ ಗರ್ಭಾವಸ್ಥೆಯಲ್ಲಿರುವಂತ ಮಹಿಳೆಯರು, ಆಮೇಲೆ ಅವ್ರಿಗೆ ಏನ್ ಚಿಂತೆ ಬರ್ತದಲ್ಲ, ಈಗ ಕೋವಿಡ್ ಬಾಳ್ ಬರ್ಲಿಕ್ಕತ್ತ ಈಗ ಅದರಿಂದ ನಾವು ಈಗ ಸುಮಾರು ಕೊನೆ 15 ದಿವಸದಲ್ಲಿ ಒಂದು
9 ನವಜಾತ ಶಿಶುಗಳು ತಾಯಿಗೆ ಕೋವಿಡ್ ಆಗಿದೆ, ಹೆರಿಗೆ ಆಗಿದೆ, ಆ ತರ ಮಕ್ಕಳನ್ನ ನಾವು ನೋಡ್ತಾ ಇದೀವಿ. ಅಥವಾ ತಾಯಿಗೆ 6 ತಿಂಗಳ ಗರ್ಭಿಣಿ ಇರ್ತಾರೆ, ಅವ್ರಿಗೆ ಸಾಕಷ್ಟು ಕೋವಿಡ್ ಆಗಿ ತೊಂದರೆ ಆಗ್ಲಿಕ್ಕತ್ತಾವ. ಈಗ ಅವ್ರಿಗೆ ಒಬ್ಬ ಗರ್ಭಿಣಿ ತಾಯಿ ಆಗತ್ತ ಹೆಣ್ಣು ಮಕ್ಕಳಿಗೆ, ಅವ್ರಿಗೆ ಅಥವಾ ಮನೇಲಿರುವಂತ ಪಾಲಕರಿಗೆ ಇವ ಗರ್ಭಿಣಿ ಹೆಣ್ಣು ಮಗಳಿದ್ದಾಳೆ, ಅವ್ರಿಗೆ ಕೋವಿಡ್ ಆದ್ರೆ ಹೊಟ್ಟೆ ಇರುವಂತ ಮಗುಗೆ ಏನಾರ ತೊಂದರೆ ಆಗೋ ಚಾನ್ಸಸ್ ಇದೆಯಾ ಅಂತ ಪ್ರಶ್ನೆ ಬರ್ತದ. ಈಗ ಸದ್ಯಕ್ಕೆ ಕೆಲವು ಸಲ ಇಮಿಡಿಯೇಟ್ ಆಗಿ ತಾಯಿಯಿಂದ ಕೂಸಿಗೆ ಹೊಟ್ಟೆಯೊಳಗ ಏನು ನಾವು ಹರಡುವುದಿಲ್ಲ, ತಾಯಿ ಮದರ್ ಟು ಬೇಬಿ ಟ್ರಾನ್ಸ್ಮಿಷನ್ ಆಗುದಿಲ್ಲ. ಆದ್ರೆ ಕೆಲವೊಂದು ತಾಯಿಗೆ ಕೋವಿಡ್ ಇಂದ ಕಾಂಪ್ಲಿಕೇಶನ್ ಆಗಿ ಕೂಸಿಗೆ ಅಥವಾ ತಾಯಿಗೆ ಇಬ್ಬರಿಗೂ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಆದ್ರೆ ಈ ರಕ್ತದ ನಾವು ಗರ್ಭಾಶಯದಲ್ಲಿ ತಾಯಿ ಪ್ಲಾಸೆಂಟಲ್ ಅಂದ್ರೆ ಮದರ್ ಟು ಬೇಬಿ ಟ್ರಾನ್ಸ್ಮಿಷನ್ ಆಗೋದು ಯಾವುದು ವೈದ್ಯಕೀಯವಾಗಿ ಲಕ್ಷಣಗಳು ಕಂಡು ಬಂದಿಲ್ಲ. ಆದ್ರೆ ನಾವು ಒಬ್ಬ ಗರ್ಭಾವಸ್ಥೆಯಲ್ಲಿರುವಂತ ಹೆಣ್ಣು ಮಕ್ಕಳು ನಾವು ಎಲ್ಲಾ ಪ್ರೊಟೆಕ್ಟಿವ್ ಮೆಜರ್ಸ್ ಅಂತ ಏನ್ ಹೇಳ್ತೀವಿ, ವೈರಸ್ ಬರ್ಲಾರ್ದ ಹಾಗೆ ನಾವು ಏನು ಎಲ್ಲಾ ಜಾಗೃತಿಯನ್ನು ವಹಿಸಬೇಕು. ಏನೇ ಸ್ವಲ್ಪ ಸಿಂಪ್ಟಮ್ಸ್ ಬಂದ್ರು ಇಮಿಡಿಯೇಟ್ ಆಗಿ ತಜ್ಞ ವೈದ್ಯರ ಸಲಹೆಯನ್ನ ಪಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಇಮಿಡಿಯೇಟ್ ಹೇಳ್ತಾರೆ, ಈಗ ಕೆಲವೊಂದಿಷ್ಟು ನಾ ಹೇಳಿದೆ ಉದಾಹರಣೆ, ಈಗ ಸಾಕಷ್ಟು ತಾಯಂದ್ರಿಗೆ ಪಾಸಿಟಿವ್ ಆಗಿದೆ, ಹೆರಿಗೆ ಕೊನೆಯ ಗಳಿಗೆ ಒಳಗ ಹೆರಿಗೆ ಡೇಟ್ ಬಂದಿರ್ತದ, ಕೋವಿಡ್ ಸಿಂಪ್ಟಮ್ಸ್ ಬಂದ್ಬಿಡತಾವ. ಅವಾಗ ತಾಯಿಯಿಂದ ಕುಸಿಗೆ ಹರಡೋ ಚಾನ್ಸಸ್ ಇರ್ತದ. ಯಾವಾಗ ಇರ್ತದಪ್ಪ ಅಂದ್ರೆ ನಾವು ಡಿಲಿವರಿ ಆಗಿ ತಾಯಿನ ಕಡೆ ತಾಯಿ ಪಾಸಿಟಿವ್ ಇರ್ತಾಳ, ಕೂಸಿನ ನಾವು ಕೊಟ್ವಿ ಅಂದ್ರೆ ತಾಯಿಯಿಂದ ಕೂಸಿಗೆ ಹರಡೋ ಚಾನ್ಸಸ್ ಇರ್ತದ. ಬಟ್ ತಾಯಿಯಿಂದ ಹೊಟ್ಟೆಯೊಳಗೆ ಬರೋದಿಲ್ಲ, ನಾ ಹೇಳಿದ ಹಾಗೆ. ಆದರೆ ಇನ್ನೊಂದು ಏನ್ ಪ್ರಶ್ನೆಪ್ಪ ಅಂದ್ರೆ, ತಾಯಿ ಕುಡಿಸುವಂತ ಎದೆ ಹಾಲಿನಿಂದ ಕೂಸಿಗೆ ಬರ್ತದ? ಇಲ್ಲ. ಸೊ ಮದರ್ ಕ್ಯಾನ್ ಸೇಫ್ಲಿ ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್ ಬೈ ಟೇಕಿಂಗ್ ಸ್ಪೆಸಿಫಿಕ್ ಪ್ರಿಕಾಷನ್ಸ್ ಅಂತ ಹೇಳ್ತೀವಿ. ಈಗ ತಾಯಿ ಮಾಸ್ಕ್ ಹಾಕೊಂಡು, ಶೀಲ್ಡ್ ಹಾಕೊಂಡು, ಗ್ಲೌಸ್ ಹಾಕೊಂಡು, ನಾವು ಮಿನಿಮಮ್ ಕಾಂಟ್ಯಾಕ್ಟ್ ವಿತ್ ಬೇಬಿ ಅದನ್ನ ಪ್ರಿಕಾಷನ್ ಮಾಡ್ಕೊಂಡು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿ ಬೇಬಿನ ಬ್ರೆಸ್ಟ್ ಫೀಡ್ ಮಾಡ್ಬೋದು. ಆಮೇಲೆ ಬ್ರೆಸ್ಟ್ ಫೀಡ್ ಮಾಡಿದ್ಮೇಲೆ ಮಿನಿಮಮ್ 2 ಮೀಟರ್ ಡಿಸ್ಟೆನ್ಸ್ ಪಾಪುನ ಬೇರೆ ಕ್ರಿಬ್ ಅಲ್ಲಿ ಆರೈಕೆಯನ್ನ ಮಾಡ್ಬೇಕು. ಹಾಲು ಕುಡಿಸುವಾಗ ಮಾತ್ರ ಬಹಳ ಜಾಗೃತೆಯಿಂದ ಎಲ್ಲಾ ಪ್ರಿಕಾಷನ್, ತಾಯಿಯಿಂದ ಬಿಟ್ಟು ಉಸಿರು ಏನು ಬರ್ತದ ಅದರಿಂದ ಕೂಸಿಗೆ ಹರಡೋ ಚಾನ್ಸಸ್ ಇರ್ತದ. ಆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅದೇನು ಹೇಳ್ತೀವಿ ನಾವು, ಅದನ್ನ ತಡೆಗಟ್ಟಕ ಏನ್ ಜಾಗೃತಿಯಿಂದ ನಾವು ತಾಯಿ ಹಾಲನ್ನ ಕುಡಿಸಲಿಕ್ಕೆ ತಾಯಿಗೆ ಪ್ರೋತ್ಸಾಹನ ಮಾಡಬೇಕು. ಆಮೇಲೆ ಈ ಇನ್ನೊಂದು ಕ್ವಶನ್ ಬರ್ತದ, ಈಗ ಗರ್ಭಿಣಿ ಇರುವಂತ ಹೆಣ್ಮಕ್ಳು ಅವ್ರು ವ್ಯಾಕ್ಸಿನ್ ತಗೋಬೇಕು ಬೇಡ? ಆಸ್ ಆಫ್ ನಾವು ಗೌರ್ಮೆಂಟ್ ಗೈಡ್ ಲೈನ್ಸ್ ಏನದಂದ್ರೆ ಗರ್ಭಾವಸ್ಥೆ ಇರುವಂತ ಹೆಣ್ಮಕ್ಳಿಗೆ ಲಸಿಕೆ ಈಗ ಗೌರ್ಮೆಂಟ್ ರೆಕಮೆಂಡ್ ಮಾಡ್ತಾ ಇಲ್ಲ. ಆದ್ರೆ ಈಗ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಹೆರಿಗೆ ಆಗಿದೆ, ಪಾಪು 3 ತಿಂಗಳಿದೆ, 6 ತಿಂಗಳಿದೆ ಅಥವಾ 1 ವರ್ಷ ಇದೆ, ತಾಯಿ ಇನ್ನೂ ಹಾಲು ಕುಡಿಸ್ತಾ ಇದ್ದಾಳೆ, ಆ ತಾಯಿ ವ್ಯಾಕ್ಸಿನ್ ತಗೋಬೇಕು ಬೇಡ ಅನ್ನೋದು ಒಂದು ಪ್ರಶ್ನೆ ಬರ್ತದ. ಅವಾಗ ಸೇಫ್ಟಿ ದೇ ಕ್ಯಾನ್ ಗೋ ಅಂಡ್ ಟೇಕ್ ದ ವ್ಯಾಕ್ಸಿನ್ಸ್, ನೋ ಡೌಟ್, ಅದರಲ್ಲಿ ಏನಿಲ್ಲ. ಇನಿಷಿಯಲಿ ಕೆಲವೊಂದಿಷ್ಟು ನಾವು ಗೈಡ್ ಲೈನ್ಸ್ ಪ್ರಕಾರ ತಾಯಿ ಹಾಲು ಕುಡಿಸುವಂತ ತಾಯಿ ನಾವು ಏನಂತೀವಿ, ನಾವು ಹಾಲು ಇದನ್ನ ವ್ಯಾಕ್ಸಿನ್ ತಗೊಳ್ಳೋದು ಬೇಡ, ಇದು ಗೌರ್ಮೆಂಟ್ ರೆಕಮೆಂಡೇಶನ್ ಇರ್ಲಿಲ್ಲ. ಈಗ ಸೇಫ್ಲಿ ಇದನ್ನ ತಗೋಬಹುದು ಅಂತ ಹೇಳಿ ಎಲ್ಲಾ ಕಡೆ ಕೊಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಹಾಲು ಕುಡಿಸುವಂತ ತಾಯಂದಿರು ಇಮಿಡಿಯೇಟ್ ಆಗಿ ಹೋಗಿ ನಾವು ಅದನ್ನ ಇದು ಮಾಡ್ಬೇಕಾಗ್ತದೆ. ಸೊ ಲಾಸ್ಟ್ ಇದು ಇನ್ನೊಂದು ಸ್ಲೈಡ್, ಕೊನೆಯ ಒಂದು ಇಂಪಾರ್ಟೆಂಟ್ ಘಟ್ಟಕ್ಕೆ ಬರೋದಂದ್ರೆ, ಇಷ್ಟೆಲ್ಲ ಡಿಸ್ಕಷನ್ ಮಾಡಿದ್ವಿ. ಏನಪ್ಪಾ ಅಂದ್ರೆ ನಾವು ಯಾವ ತರ ಲಕ್ಷಣ ಬರ್ತದ, ಬಂದಾಗ ಏನ್ ಮಾಡ್ಬೇಕು, ಏನ್ ಚಿಕಿತ್ಸೆ, ಏನ್ ಆರೈಕೆ ತಗೋಬೇಕು ಅಂತ ಇಷ್ಟೆಲ್ಲ ಮಾಡಿದ್ವಿ. ಈ ಬರ್ಲಾರ್ದಂಗೆ ಏನ್ ಮಾಡ್ಬೇಕ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದನ್ನ ಎಲ್ಲರೂ ಇದ್ರ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ನಿಮ್ಗೆ ಅರಿವಿದೆ. ಜಸ್ಟ್ ಯಾಕೆ ನಾ ಲಾಸ್ಟ್ ಇದೊಂದು ಸ್ಲೈಡ್ ಹಾಕಿದ್ನೆ ಅಂದ್ರೆ, ಅಗೇನ್ ಇದ್ರ ಬಗ್ಗೆ ನಾವು ಫೋನ್ ಹಚ್ಚಿದ್ರು ಮೊಬೈಲ್ ಆಪರೇಟರ್ಸ್ ಅದನ್ನ ಹೇಳ್ತಾರೆ, ಟಿವಿಯಾಗ ಅದನ್ನ ಹೇಳ್ತಾರೆ, ಟಿವಿಯಾಗ ಮುಂಜಾನೆ ನೀವು ಪೇಪರ್ ಓದಿದ್ರು ಅದನ್ನೇ ಇರ್ತದೆ. ಅದನ್ನೇ ಮತ್ತೆ ಇನ್ನೊಮ್ಮೆ ಜಸ್ಟ್ ಫಾರ್ ಅವರ್ ಬೆನಿಫಿಟ್ ಇನ್ನೊಮ್ಮೆ ಎಲ್ಲರಿಗೂ ರಿಪೀಟ್ ಮಾಡ್ತೀನಿ. ಎಲ್ಲರಿಗೂ ವಿ ಹ್ಯಾವ್ ಟು ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್ ಅಂಡ್ ವಿ ಶುಡ್ ಸ್ಟೇ ಅಟ್ ಹೋಮ್. ಎಷ್ಟು ಸಾಧ್ಯ ಆಗುತ್ತದೆ ಮನೆಯಲ್ಲೇ ಇರ್ತದ. ಆಮೇಲೆ ಏನು ಅವಶ್ಯಕತೆ ಇದ್ರೆ ಮಾತ್ರ ಹೊರಗೆ ಬರಬೇಕು. ಇದು ನಮಗಷ್ಟೇ ಅಲ್ಲ, ಇದರಿಂದ ಮಕ್ಕಳಿಗೆ ಕೋವಿಡ್ ಹರಡೋದನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಈಗ ಹೊರಗಡೆ ಹೋದಾಗ ಕಂಪಲ್ಸರಿ ಮಾಸ್ಕ್ ಹಾಕೊಳ್ಳೇಬೇಕು. ಮಕ್ಕಳಿಗೆ ನಾವು ಏನ್ ಹೇಳಿದ್ರೆ ಯಾವ ತರ ಹಾಕೋಬೇಕು ಅನ್ನೋದು. ಮ್ಯಾಮ್ slides are not moving. You are presenting the last slide, no? ಹಾ, ಎಸ್ ಈಗ ಬರ್ತದ ಮ್ಯಾಮ್? Okay, How how can can I prevent? Yes, Okay. yes ma'am. So Thank you. okay, ಇನ್ನೊಂದು ಏನಪ್ಪಾ ಅಂದ್ರೆ ಮಾಸ್ಕ್ ಯಾವ ತರ ಹಾಕೋಬೇಕು ಅನ್ನೋದು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಮನೇಲಿದ್ದಾಗ ಸ್ಟ್ರಿಕ್ಟ್ ಆಗಿ ಹ್ಯಾಂಡ್ ಸೋಪ್ ಇಂದ ಕೈ ತೊಕೊಳ್ಳಿಕ್ಕೆ, ಆಮೇಲೆ ನೀವು ಹೊರಗಡೆ ಇದ್ದಾಗ 70% ಸ್ಯಾನಿಟೈಸರ್ಸ್ ಅಂತ ಬಳಸಬಹುದು. ಆಮೇಲೆ ಈಗ ಗೌರ್ಮೆಂಟ್ ದವರು ಮನೆ 1ನೇ ತಾರೀಕಿಂದ 18 ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಕಂಪಲ್ಸರಿ ಲಸಿಕೆಯನ್ನ ಹಾಕುವಂತ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರೂ 18 ವರ್ಷ ಮೇಲ್ಪಟ್ಟಿರೋರು ದಯವಿಟ್ಟು ಎಲ್ಲರೂ ಹೋಗಿ ವ್ಯಾಕ್ಸಿನ್ ರಿಜಿಸ್ಟರ್ ಮಾಡ್ರಿ. ಕೋವಿಶೀಲ್ಡ್,
ಕೋವ್ಯಾಕ್ಸಿನ್ 2 ಅವೈಲೇಬಲ್ ಇದೆ. 2 ಒಳ್ಳೆ ರೀತಿಯಿಂದ ಪ್ರೊಟೆಕ್ಷನ್ ಕೊಡ್ತವೆ. ಎರಡು ಒಂದು ಅದು ಕೋವ್ಯಾಕ್ಸಿನ್ ಜಾಸ್ತಿ ಸುಪೀರಿಯರ್, ಕೋವಿಶೀಲ್ಡ್ ಸುಪೀರಿಯರ್, ಎರಡು ಈಕ್ವಲಿ ಪ್ರೊಟೆಕ್ಟಿವ್. ದೇ ಆರ್ ವೆರಿ ಬೆನಿಫಿಷಿಯಲ್. ನಿಮ್ ಹತ್ತಿರ ಸೆಂಟರ್ದಲ್ಲಿ ಯಾವುದು ಅವೈಲೇಬಲ್ ಇದೆ ದಯವಿಟ್ಟು ಹೋಗಿ ತೆಗೆದುಕೊಳ್ಳಿ. ಯಾವುದೇ ಅನಾವಶ್ಯಕ ಭಯ ಬೇಡ, ಹೋಗಿ ತೊಗೊಳೋದ್ರಿಂದ. ಯಾಕಂದ್ರೆ ನಾವು ದೊಡ್ಡವರು ವ್ಯಾಕ್ಸಿನೇಟ್ ಆದ್ರೆ ನಮ್ಮಿಂದ ಮಕ್ಕಳಿಗೆ ಹರಡೋದನ್ನ ತಪ್ಪುತ್ಕೊಳ್ತದೆ. ಆಮೇಲೆ ಮುಖ್ಯವಾಗಿ ಮಕ್ಕಳಿಗೆ ಪಬ್ಲಿಕ್ ಫಂಕ್ಷನ್ಸ್ ಅಂದಿ, ಮದುವೆ, ಮುಂಜು, ಯಾವ್ದು ಕಾರ್ಯಕ್ರಮ, ಸೋಷಿಯಲ್ ಗ್ಯಾದರಿಂಗ್ಸ್ ಕರ್ಕೊಂಡು ಹೋಗೋದನ್ನ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಬೇಕು. ನಾವು ಇವನ್ 12 ವರ್ಷಕ್ಕಿಂತ ಮೇಲ್ಪಟ್ಟಿರೋ ಮಕ್ಕಳು ಅಥವಾ ಇದು ಆಸ್ ಮಚ್ ಆಸ್ ಪಾಸಿಬಲ್ ಎನಿ ಚೈಲ್ಡ್ ಲೆಸ್ ದೆನ್ 12 years ಶುಡ್ ಅವಾಯ್ಡ್ ಗೋಯಿಂಗ್ ಟು ಸೋಷಿಯಲ್ ಗ್ಯಾದರಿಂಗ್ಸ್. ಆಮೇಲೆ ಮಕ್ಕಳಿಗೆ ಆಟ ಆಡಕ್ ಹೋಗ್ತಾರೆ ಹೊರಗಡೆ. ಈ ಮಕ್ಕಳ ಒಂದು ಕಾಲನಿಯಲ್ಲಿ ಇರ್ತೀರಿ, ಅಲ್ಲಿ ಒಂದು ಗಾರ್ಡನ್ ಇರ್ತದ, ಗ್ರೂಪ್ ಗೇಮ್ಸ್ ಅಂತ ಹೇಳ್ತೀವಿ ನಾವು, ಒಂದು ಕೂಡಿ ಆಡೋದಂತ ಆಟ ಏನಿರ್ತಾವ ಅದನ್ನೆಲ್ಲ ಡಿಸ್ಕರೇಜ್ ಮಾಡಬೇಕು. ಯಾಕಂದ್ರೆ ಯು ನೆವರ್ ನೋ ಯಾವ ಪಾಪು ಸೈಲೆಂಟ್ ಆಗಿ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡ್ತಿರ್ತದೆ ಗೊತ್ತಾಗೋದಿಲ್ಲ. ಆಮೇಲೆ ಅದರಿಂದ ನೀವು ಆದಷ್ಟು ಗ್ರೂಪ್ ಪ್ಲೇ ಆಕ್ಟಿವಿಟಿಯನ್ನ ಮಕ್ಕಳಲ್ಲಿ ತಡೆಗಟ್ಟಬೇಕಾಗ್ತದೆ. ಆಮೇಲೆ ಕೊನೆಯದ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವು ಮಕ್ಕಳಿಗೆ ಡಿಸ್ಕಸ್ ಮಾಡೋದು, ತಿಳಿಸಿ ಹೇಳಬೇಕು, ಮತ್ತೆ ಅವ್ರು ಯಾವ ತರ ಫಾಲೋ ಅಪ್ ಮಾಡ್ತಾರೆ ಅನ್ನೋದು. ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀವಿ ನಾವು. ಮಾಸ್ಕ್ ಧರಿಸೋದಾಗ್ಲಿ, ಹ್ಯಾಂಡ್ ವಾಶ್ ಆಗ್ಲಿ, ಕೆಮ್ಮು ಬಂದಾಗ ಯಾವ ತರ ನಾವು ಸೀನ್ ಬಂದಾಗ ಯಾವ ತರ ಮೂಗು ಕವರ್ ಮಾಡ್ಕೋಬೇಕು, ಯಾವ ತರ ನಾವು ಕೆಮ್ಮು ಬಂದಾಗ ಯಾವ ತರ ಕಾಳಜಿ ತಗೋಬೇಕು. ಆಮೇಲೆ ಯೂಸಿಂಗ್ ಆಫ್ ಟವೆಲ್ ಅಂಡ್ ನ್ಯಾಪ್ಕಿನ್ಸ್ ಟು ವೈಲ್ ಕಾಫಿಂಗ್ ಅಂಡ್ ಸ್ನೀಸಿಂಗ್, ನಾವು ಅದನ್ನ ಕಫ್ ಅಂಡ್ ಕೋಲ್ಡ್ ಎಟಿಕೇಸ್ ಅಂತ, ಸ್ನೀಸ್ ಎಟಿಕೇಸ್ ಅಂತ ಹೇಳ್ತೀವಿ, ಅದನ್ನ ನಾವು ಕಲಿಸ್ಕೊಡ್ಬೇಕಾಗ್ತದೆ. ಆಮೇಲೆ ಯಾವುದೇ ಮಕ್ಕಳಿಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವಾಗ ನೆಗಡಿ ಕೆಮ್ಮು ಬರ್ತದೆ ಅದನ್ನ ಚೆನ್ನಾಗಿ ಹೋಗಿ ಹ್ಯಾಂಡ್ ವಾಶ್ ಮಾಡಿ ಇಮಿಡಿಯೇಟ್ ಆಗಿ, ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ ಇದೆ ಅದನ್ನ ಬಳಸ್ಕೋಬಹುದು. ಸೊ ಇದು ಮಾಡೋದ್ರಿಂದ ನಮಗೆ ಈಗ ನಾವು ಮಕ್ಕಳಲ್ಲೇ ತಡೆಗಟ್ಟಬಹುದು ಈ ರೋಗವನ್ನ. ಆಮೇಲೆ ಈ ಯಾಕೆ ಇನ್ನು 18ಕ್ಕಿಂತ ಕಡಿಮೆ ಇರೋ ವರ್ಷ ಮಕ್ಕಳಿಗೆ ಯಾಕೆ ಇನ್ನೂ ನಾವು ವ್ಯಾಕ್ಸಿನ್ ಗೌರ್ಮೆಂಟ್ ದವ್ರು ಕೊಡ್ತಾ ಇಲ್ಲ ಅಂದ್ರೆ, ಈಗ ಗೌರ್ಮೆಂಟ್ ಇನಿಷಿಯಲಿ ಕೆಲವೊಂದಿಷ್ಟು ಸೀಮಿತವಾದ ನಮ್ದು ಸ್ಟಡೀಸ್ ಇತ್ತು. ಮಕ್ಕಳಲ್ಲಿ ಅದು ಎಷ್ಟು % ಪ್ರೊಟೆಕ್ಷನ್ ಇದೆ ಸಣ್ಣ ಮಕ್ಕಳಲ್ಲಿ ಇನ್ನೂ ಅದನ್ನ ಅಧ್ಯಯನ ಆಗ್ಬೇಕು. ಸೇಫ್ಟಿ ಅಂದ್ರೆ ಅದು ಕೊಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಸೇಫ್ಟಿ ಟ್ರಯಲ್ ಈಗ 2 to 18 years ಟ್ರಯಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪ್ರೊಬೆಬ್ಲಿ ಜುಲೈ ಎಂಡ್ ರಿಸಲ್ಟ್ಸ್ ಬಂದ್ರೆ ಆಗಸ್ಟ್ ಅಲ್ಲಿ ಗೌರ್ಮೆಂಟ್ ಅವರು ಎಲ್ಲಾ ಕಡೆ ಸ್ಟಾರ್ಟ್ ಮಾಡುವ ಸಾಧ್ಯತೆಗಳು ಇದೆ. ಯಾರಿಗೆ 18 ವರ್ಷ ಕೆಳಗಿರುವಂತ ಮಕ್ಕಳಿಗೆ. ಸೊ ಅವು ಎಷ್ಟು ಜಲ್ದಿ ಗೌರ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸಣ್ಣ ಮಕ್ಕಳಿಗೆ, ಅಷ್ಟು ಜಲ್ದಿ ನೀವು ಹೋಗಿ ಇಮಿಡಿಯೇಟ್ ಯಾವಾಗ ಅವೈಲೇಬಲ್ ಆಗ್ತದ ಸಣ್ಣ ಮಕ್ಕಳಿಗೆ ದಯವಿಟ್ಟು ಹೋಗಿ ಲಸಿಕೆಯನ್ನ ಹಾಕಿಸ್ಕೋಬೇಕು. ಆಮೇಲೆ ಇನ್ನೊಂದು ಕೊನೆಯದು ಅಂದ್ರೆ ಬಹಳ ಇಂಪಾರ್ಟೆಂಟ್. ಈಗ ಇಷ್ಟೆಲ್ಲ ನಾವು ಪ್ರಿಕಾಷನ್ ತಗೊಂಡ್ವಿ, ಎಲ್ಲಾ ನೋಡಿದ್ವಿ, ಆದ್ರೂ ಬಂತಪ್ಪ ಅಂದ್ರೆ ಏನ್ ಮಾಡ್ಬೇಕು? ಈ ಥರ್ಡ್ ವೇವ್ ಬಂತು, ಮಕ್ಕಳಿಗೆ ಡಿಸೀಸ್ ಆಯ್ತು, ದಯವಿಟ್ಟು ಪ್ಯಾನಿಕ್ ಆಗ್ಬೇಡ್ರಿ. ನಾನ್ ಏನು ರಿಕ್ವೆಸ್ಟ್ ಮಾಡೋದು ಎಲ್ಲ ಪೇರೆಂಟ್ಸಿಗೆ ಅಂದ್ರೆ, ಮೆಜಾರಿಟಿ ಎಲ್ಲಾ ಮಕ್ಕಳು ಬಂದ್ರು ಈ ಅವರಿಗೆ ಬರುವ ಸಿಂಪ್ಟಮ್ಸ್, ರೋಗ ಲಕ್ಷಣಗಳು ಬಹಳ ಕಡಿಮೆ ಇರ್ತದೆ, ಮೈಲ್ಡ್ ಡಿಸೀಸ್ ಅಂತ ಹೇಳ್ತೀವಿ. ಆಮೇಲೆ ನಾವು ಆಸ್ ಅ ಗೌರ್ಮೆಂಟ್, ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ. ಇವನ್ ಥರ್ಡ್ ವೇವ್ ಏನ್ ಬೇಕು ಎಲ್ಲಾ ಪ್ರಿಪರೇಷನ್ಸ್ ಮಾಡ್ತಾ ಇದ್ದಾರೆ. ಈಗ ನಮ್ದು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನಾವು ಕೋವಿಡ್ ಮ್ಯಾನೇಜ್ಮೆಂಟ್ ಸಲುವಾಗಿ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಿ. ದೇರ್ ಆರ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್. ಈಗ ಬಂದ್ರೆ ಏನ್ ಮಾಡ್ಬೇಕು ಮಕ್ಕಳು ಅಂತ ಆಲ್ರೆಡಿ ಒಂದು ಪ್ರೋಟೋಕಾಲ್ ಇದೆ. ಆಲ್ ಓವರ್ ಇಂಡಿಯಾ, ಆಲ್ ಪೀಡಿಯಾಟ್ರಿಷಿಯನ್ಸ್, ಆಲ್ ದ ಡಾಕ್ಟರ್ಸ್ ಹೂ ಆರ್ ಗೋಯಿಂಗ್ ಟು ಟ್ರೀಟ್ ಚಿಲ್ಡ್ರನ್ ವಿಲ್ ಯೂಸ್ ದಟ್ ಪ್ರೋಟೋಕಾಲ್ ವಿಚ್ ಹ್ಯಾವ್ ಎನ್ ಎಕ್ಸಲೆಂಟ್ ರಿಸಲ್ಟ್. ಸೊ ಭಯ ಪಡುವಂತದ್ದು ಬೇಡ. ಆಮೇಲೆ ಇವನ್ ನಾವು ಈಗ ನಮ್ಮ ಜಿಲ್ಲಾ ಆಡಳಿತ ಆಗ್ಲಿ, ಆರೋಗ್ಯ ಇಲಾಖೆಯವರಾಗ್ಲಿ ಸಾಕಷ್ಟು ಅದನ್ನ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕುಮಾರೇಶ್ವರದಲ್ಲಿ ಆಲ್ರೆಡಿ ನಾವು ಚಿಕ್ಕ ಮಕ್ಕಳಿಗೆ ಕೋವಿಡ್ ಸೋಂಕು ತಗುಲಿಗೆ ತೀವ್ರತೆಯ ಸಿಂಪ್ಟಮ್ಸ್ ಕಂಡು ಬಂದ್ರೆ ವಿಶೇಷವಾಗಿ ಚಿಕಿತ್ಸೆಗಾಗಿ ನಮ್ಮ ಮಾನ್ಯ ಇವರು ಕಾರ್ಯಾಧ್ಯಕ್ಷರು MLA ಡಾಕ್ಟರ್ ಚರಂತಿಮಠ್ ಅವರು ನಿಗರಾಣಿಯಲ್ಲಿ ಒಂದು ಆಲ್ರೆಡಿ ಈಗ 60 ಬೆಡ್ ಇರುವಂತ ಮಕ್ಕಳಿಗೆ ಚಿಕಿತ್ಸೆ ಮಾಡುವಂತ ವ್ಯವಸ್ಥೆಯನ್ನ ಆಲ್ರೆಡಿ ತಯಾರು ಮಾಡಲಾಗಿದೆ. ಸೊ ಏನೇ ಸಮಸ್ಯೆ ಬಂದ್ರು ಗೌರ್ಮೆಂಟ್ ಅಲ್ಲಿ ಆಗ್ಲಿ, ಇಲ್ಲಿ ಬಾಗಲಕೋಟೆ ಖಾಸಗಿಯಲ್ಲಾಗ್ಲಿ, ಎಲ್ಲಾ ಕಡೆ ನಿಮಗೆ ಮಕ್ಕಳಿಗೆ ತೀವ್ರತೆ ಆಗುವಂತ ಸಿಂಪ್ಟಮ್ ಲಕ್ಷಣಗಳು ಬರುವ ಚಾನ್ಸಸ್ ಕಡಿಮೆ ಇದೆ. ICU ಅಡ್ಮಿಟ್ ಆಗುವಂತ ಪ್ರಸಂಗ ಕಡಿಮೆ ಇದೆ. ಬಂತಂದ್ರು ಸರ್ಕಾರದಲ್ಲಿ ಆಗ್ಲಿ ಖಾಸಗಿಯಲ್ಲಾಗ್ಲಿ ಸಾಕಷ್ಟು ಒಂದು ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಇನ್ನೊಂದು ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ, ನಾವು ಹೇಳ್ದಂಗೆ ಮಕ್ಕಳಿಗಾಗಿ ವಿಶೇಷವಾಗಿ ನಾವು ಸ್ವಲ್ಪ ಚೈಲ್ಡ್ ಫ್ರೆಂಡ್ಲಿ ಹಾಸ್ಪಿಟಲ್ ಅಂದ್ರೆ ಕೋವಿಡ್ ಕೇರ್ ಬೆಡ್ಸ್ ಅನ್ನ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆದಿದೆ. ಮಕ್ಕಳಿಗೆ ಯಾವ ತರ ನಾವು ಫ್ರೆಂಡ್ಲಿ ಆಗಿ ಮಾಡಬೇಕು ಅನ್ನೋದು ಒಂದು ಬಹಳಷ್ಟು ಎಲ್ಲರೂ ಎಫರ್ಟ್ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಾವ್ ಹೇಳ್ದಂಗೆ ದೊಡ್ಡರಿಗೆ ಕೋವಿಡ್ ಆದ್ರೆ ಅಲ್ಲಿ ಹೋಗ್ತಾರೆ, ಒಬ್ಬರೇ ಇರ್ತಾರೆ. ಆದ್ರೆ ಮಕ್ಕಳಿಗೆ ಡೈರೆಕ್ಟ್ ವಿತೌಟ್ ಪಾಲಕರಾಗ್ಲಿ ಪೋಷಕರು ಇಲ್ಲಾರ್ದೆ ಒಳಗಡೆ ಹೋಗಿ ಹಾಕಿದ್ರೆ ಮಕ್ಕಳು ಇರುವುದಿಲ್ಲ, ಆ ಟ್ರೀಟ್ಮೆಂಟ್ಗೆ ಅವರು ಸಹಕಾರ ಮಾಡೋದಿಲ್ಲ. ಹಂಗಾಗಿ ಅದನ್ನ ಆ ತರ ಒಂದಿಷ್ಟು ಪ್ರಾಬ್ಲಮ್ಸ್ ಇರ್ತದ. ಅವರು ಆಕ್ಸಿಜನ್ ಹಾಕೊಳ್ಳೋದಿಲ್ಲ, ಮಾಸ್ಕ್ ಇಟ್ಕೊಳ್ಳೋದಿಲ್ಲ, ಅಳ್ಕೊಂತ ಕೊಡ್ತಾರ, ಈ ಚಿಕಿತ್ಸೆಗೆ ನಮ್ಗೆ ಸಹಕಾರ ಮಾಡೋದು ಅಂತಲ್ಲಿ. ಆ ತರ ಅವ್ರು ಯಾವ ತರ ಅದನ್ನ ನಾವು ಒಳ್ಳೆ ರೀತಿಯಿಂದ ಒಂದು ಎಫೆಕ್ಟಿವ್
ಚೈಲ್ಡ್ ಫ್ರೆಂಡ್ಲಿ ಟ್ರೀಟ್ಮೆಂಟ್ ಅಥವಾ ಪ್ರೋಟೋಕಾಲ್ಸ್ ಮಾಡ್ಬೇಕು ಅನ್ನೋದು ಕೆಲವೊಂದಿಷ್ಟು ಈ ಎಲ್ಲ ಕಡೆ ಅಧ್ಯಾಯ. ಈ ಕೋವಿಡ್ ಎಲ್ಲ ಆಯ್ತು. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪ್ರಿವೆಂಟಿವ್ ಸ್ಟ್ರಾಟಜಿ ಫಾರ್ ಬಿಹೇವಿಯರ್ ಪ್ರಾಬ್ಲಮ್ಸ್. ಅನ್ಫಾರ್ಚುನೇಟ್ಲಿ ಆಸ್ ಅ ಚೈಲ್ಡ್ ಸ್ಪೆಷಲಿಸ್ಟ್ ನಾನು ನೋಡ್ತಾ ಇರೋದಂದ್ರೆ ಸಾಕಷ್ಟು ಮಕ್ಕಳಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸ್, ಮನೇಲಿ ಕುಂತು ಟಿವಿ ಜಾಸ್ತಿ ನೋಡೋದು, ಮೊಬೈಲ್ ಜಾಸ್ತಿ ನೋಡೋದು, ಅವ್ರಿಗೆ ಇಂಡೋರ್ ಬೇರೆ ಹೊರಗಡೆ ಹೋಗ್ತಾ ಇಲ್ಲ, ಅಗ್ರೆಸಿವ್ ಆಗೋದು, ಟೆಂಪರ್ ಟ್ಯಾಂಟ್ರಮ್ಸ್ ಅಂತೀವಿ, ಸಿಟ್ಟು ಬಂದು ಓದಾಡೋದು, ಹೊಡೆದಾಡೋದು, ಈ ತರ ಬಿಹೇವಿಯರ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಮಕ್ಕಳಲ್ಲಿ ನಿದ್ದೆ ಕಡಿಮೆ ಆಗೋದು, ಬೊಜ್ಜುತನ ಜಾಸ್ತಿ ಬರೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಬಿಕಾಸ್ ಆಫ್ ದಿಸ್ ಕೋವಿಡ್ ಪ್ಯಾಂಡಮಿಕ್ ಅವ್ರಿಗೆ ಕರ್ತಾ ಇದೆ. ಅದನ್ನ ನಾವು ಬರೀ ಕೋವಿಡ್ ಅಷ್ಟೇ ಅಲ್ಲ, ಈ ತರ ಮಕ್ಕಳಿಗೆ ನಾವು ವಿಶೇಷವಾಗಿ ನಾವೊಂದು ಫ್ರೆಂಡ್ಲಿ ವೇ ಆಗಿ ಅವ್ರಿಗೊಂದು ಹವ್ಯಾಸವನ್ನ ಸೃಷ್ಟಿ ಮಾಡೋದು. ಬರೀ ಟಿವಿ ಅಷ್ಟೇ ಅಲ್ಲ, ಒಂದು ಪೇಂಟಿಂಗ್ ಆಗ್ಲಿ, ಯಾವುದೋ ಒಂದು ಮನೆಯಲ್ಲೇ ಕುಂತ ಮಾಡುವಂತ ಹವ್ಯಾಸಗಳನ್ನ ಅವ್ರಿಗೆ ನಾವು ಮಕ್ಕಳಿಗೆ ಪಾಲಕರಾಗಿ ನಾವು ಮಾಡ್ಬೇಕು. ಆಮೇಲೆ ಇನ್ನೊಂದು ಎಸ್ಪೆಷಲಿ 2 ರಿಂದ 5 ವರ್ಷ ಮಕ್ಕಳು ಬಹಳಷ್ಟು ಸಲ ನಾವು ಸಸೆಪ್ಟಿಬಲ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಅವರಿಗೆ ನಾವು ಪಟ್ನ ಮಾಸ್ಕ್ ಹಾಕೊಂಡ್ರೆ ಅವ್ರು ಕಿತ್ತೊಗ್ದು ಬಿಡ್ತಾರೆ. ನಾವು ಕಡೆ ಹಾಕಿ ಇರ್ತೀವಿ, ಕಿತ್ಕೊಳ್ಳೋದಿಲ್ಲ. ಬಿಕಾಸ್ ಅವ್ರಿಗೆ ಅಷ್ಟು ಅರಿವಿರಂಗಿಲ್ಲ. ಅವರಿಗೆ ನಾವು ಯಾವಾಗ ಅವ್ರಿಗೆ ಹಾಕೊಳಕ್ ಕಲಿತಾರ ಅಂದ್ರೆ ಫಸ್ಟ್ ನಾವು ಮನೆಯಾಗ ಕಲ್ಕೋಬೇಕು. ನಾವು ತಂದೆ ತಾಯಿಯಾಗಿ ಮನ್ಯಾಗ ನಾವು ಮಾಸ್ಕ್ ಹಾಕೊಳ್ಳಿದ್ರೆ ಮಕ್ಕಳೆಲ್ಲ ಹಾಕೋತಾರ. ಅದೇ ತರ ನಾವು ಅದನ್ನ ಅವ್ರಿಗೆ ಕಲಿಸ್ಕೊಡ್ಬೇಕಾಗ್ತದೆ. ಆಮೇಲೆ ಇನ್ನೊಂದಂದ್ರೆ ಮುಖ್ಯವಾಗಿ ಈ ಕೋವಿಡ್ ಯಾವಾಗ ಕಡಿಮೆ ಆಗ್ತದೋ ಗೊತ್ತಿಲ್ಲ. ಮಕ್ಕಳಿಗೆ ಲಾಸ್ಟ್ ಟೈಮ್ ನಾವು ಹೆಂಗೆ ಗೌರ್ಮೆಂಟ್ ದವರು ಮತ್ತೆ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕೂಡಿ ಯಾವಾಗ ಸ್ಕೂಲ್ ಓಪನ್ ಮಾಡ್ಬೇಕು ಅನ್ನೋದೊಂದು ಗೈಡ್ಲೈನ್ಸ್ ಬರುತ್ತಾ, ಅದೇ ತರ ಈ ಸಲ ಗೈಡ್ಲೈನ್ಸ್ ಬರುತ್ತನ ಫಿಸಿಕಲ್ ಸ್ಕೂಲ್ ಕ್ಲಾಸಸ್ ಮಾಡುವುದನ್ನ ಇನ್ನೂ ಸ್ಟಾರ್ಟ್ ಯಾವ್ದು ಗೈಡ್ಲೈನ್ಸ್ ಇಲ್ಲ. ಆ ಗೈಡ್ಲೈನ್ಸ್ ಬಂದ ಮೇಲೆ ತಾವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು. ಅಲ್ಲಿವರೆಗೆ ಎಷ್ಟು ಸಾಧ್ಯ ಆಗ್ತದ ಆನ್ಲೈನ್ ಕ್ಲಾಸಸ್ ಅಂತ ಏನ್ ಹೇಳ್ತೀವಿ, ಬೇರೆ ನಮಗೆ ಆಪ್ಷನ್ ಇಲ್ಲ. ಅದನ್ನೇ ನಾವು ಎಷ್ಟು ಸಾಧ್ಯ ಆಗ್ತದೆ ನಾವು ಮಕ್ಕಳ ಜೊತೆ ಟೈಮ್ ಕಳೆದು, ತಂದೆ ತಾಯಿಯಾಗಿ ಪೋಷಕರಾಗಿ ಮಕ್ಕಳ ಜೊತೆ ನಾವು ಎಷ್ಟು ಸಾಧ್ಯ ಆಗ್ತದೆ ನಾವು ಅವರಿಗೆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಅವ್ರಿಗೆ ಆರೋಗ್ಯವಂತ ಇದ್ರೆ ನಾಳೆ ಎಲ್ಲ ಫಿಸಿಕಲ್ ಸ್ಕೂಲ್, ಎಲ್ಲ ಯೂನಿವರ್ಸಿಟೀಸ್ ಎಲ್ಲ ಅಟೆಂಡ್ ಆಗಿ ಒಂದು ಒಳ್ಳೆ ಜಾಗೃತ ನಾಗರಿಕರಾಗಿ ಅವರು ಹೊರಗೆ ಬರ್ತಾರೆ. ಸೊ ಇಷ್ಟು ಹೇಳಿ ನಾನು ನನ್ನ ಡಿಸ್ಕಷನ್ ಮುಗಿಸ್ತೀನಿ. ಸೊ ಎಲ್ಲರೂ ಸ್ಟೇ ಸ್ಟ್ರಾಂಗ್, ಸ್ಟೇ ಸೇಫ್, ಸ್ಟೇ ಇಂಡೋರ್ಸ್. ತಮ್ದು ಏನೇ ಸಮಸ್ಯೆಗಳಿದ್ರೆ ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್. ಮತ್ತೆ ಏನೇ ನಿಮ್ ಡೌಟ್ಸ್ ಇದ್ರು ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ ಆರ್ ಈವನ್ ಐ ಹ್ಯಾವ್ ಗಿವನ್ ಮೈ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರು ನಾನು ಕೊಟ್ಟಿದ್ದೀನಿ. ತಮ್ದು ಏನೇ ಕಾಂಟ್ಯಾಕ್ಟ್ಸ್ ಇತ್ತಂದ್ರು ದಯವಿಟ್ಟು ಫೀಲ್ ಫ್ರೀ ಟು ಆಸ್ಕ್ ಕ್ವಶನ್ಸ್. ನಂದು ಎಷ್ಟು ಸಾಧ್ಯ ಅದ ನಾನು ಐ ವಿಲ್ ಟ್ರೈ ಟು ಆನ್ಸರ್ ಇಫ್ ಎನಿ ಕ್ವಶನ್ಸ್. ಬಹಳಷ್ಟು ಪ್ರಶ್ನೆಗಳನ್ನ ನಾನು ಅಂದ್ರೆ ಮಕ್ಕಳಲ್ಲಿ ತಂದೆ ತಾಯಿಗೆ ಏನು ಕಾಮನ್ ಆಗಿ ಬರ್ತದ ಅದನ್ನ ನಾನು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. So hopefully I hope I've done the justice for my topic. And again I conclude by saying warm gratitude and thank you to Honorable Principal Sir, Dr. Engineer Sir, and entire faculty and the management of BE's Engineering BV Sanghas BEC College for giving me this opportunity. Thank you one and all. Thank you, sir. It's a very informative session. I thank you very much for giving knowledge about symptoms and how to take care of children in this pandemic situation. So now I request our beloved principal, Dr. S.S. Engineer sir, to address the gathering. Afterwards, we are having the questionnaires. Sir, please. Yeah. Hello. Good evening to all. Can you hear me? Yes, sir. Yes, sir. It's audible. Thank you, ma'am. I think, can you please mute your microphone? Yeah, thank you. Very good evening to all. Ivattin Divsa, today we had Dr. Raghavendra Vanki, one of the pediatricians, famous pediatricians of Bagalkot, who was keen enough to share the information with regards to the COVID pertaining to the children. Across the globe, all of us know that nearly around 16.7 crores of population has been affected by this COVID pandemic. This began on 1st of December 2019, officially recorded in China, and later on in India on 30th of January 2020, that this COVID virus was officially detected in India. Now in India itself, as it has been elaborated, ಸಾಕಷ್ಟು ಅವರು ಈ ವಿಷಯದ ಮೇಲೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವೇರ್ನೆಸ್ ಕೊಟ್ಟಿದ್ದಾರೆ ನಮಗೆಲ್ಲ. If you look from the Indian context, nearly around 2.68 crores of the population
has been badly infected, and almost we have around 3.04 lakh deaths. So in the past 100 years, I would say this is one of the most deadliest disease that the mankind has seen. And totally we were unprepared, but nevertheless, the governments have been doing extremely well in different countries. And most predominantly the countries affected are the USA, India, and Brazil. Now it's very easy to sit and talk about the government as to what government is doing, but at the same time we have our own responsibility as a citizen of any nation. What is that we need to take care, and how we need to safeguard ourselves. So we need to help ourselves rather than pointing out fingers at the government or some XYZ. I would rather say all the sectors, whether it is the education, the agriculture, the economy of a nation, all the sectors by and large have been badly hit. I do not know how much time it's going to take to recover the economy across the globe, but nevertheless, we only pray, or we can only pray that this is going to be stabilized in few months or at least an year to come with. Because I see the children who are coming to engineering college or any educational institution, it has become very difficult for them to pay the fees and afford the medical bills in these situations. Many of the organizations also have come forward to support the mankind. But the most important thing is the self-discipline, where each one of us must take care of our own selves, so that we can minimize the spread of this particular pandemic, which has already been elaborated by our Dr. Raghavendra Vanki. So I wouldn't take much of the time. I think you can have your question answer sessions also. And I also have a meeting at 5:30. I, on behalf of BVV Sangha and the entire BEC fraternity, would wholeheartedly thank Dr. Raghavendra Vanki for sparing his valuable time and also sharing the knowledge and wisdom that he has, and bringing in the awareness amongst the parents as well as the faculty and the staff of BEC Basveshwar Engineering College, Bagalkot. Sir, we Thanks. are highly indebted, and we also would look forward for your support in the days to come, because the third wave, what is expected, it's going to badly hit the children. That's what is anticipated. So to be prepared is almost always better, and to take precautions is always good. So from that particular context, this webinar was very well organized with a slight disturbance in the beginning. So we would look forward again for your support in the days to come. I thank you very much on this particular occasion. Thank you, sir. And my congratulations to the organizers. So please continue this particular stride in the benefit of the mankind. Thank you. Wishing you all the best. Thank you, sir. Thank you, sir, for your valuable words. So now we're having the questionnaires. So if anybody want to ask the question, please raise your hand. So for them only we are going to unmute it. So if any parents, yes, sir. I'll take leave of you, and with the permission of Dr. Raghavendra Vanki. Sir, please, sir. Yes, Thank you, sir. Thank you, sir. Thank you, sir. Thank you very much, sir. Thank you, sir. So all the parents, so if any of you are having any questions, so you can raise your hand. So for them, we can unmute the microphone so they can ask the question. So Rajeshwari ma'am, do you have any questions? Vishwa, do you have any questions? ಅಲ್ಲ ಅವ್ರು ಅನ್ಮ್ಯೂಟ್ ಮಾಡ್ಲಾರ್ದ ಬರಲ್ಲ ಅವ್ರು, ನೀ ಅನ್ಮ್ಯೂಟ್ ಮಾಡ್ಬೇಕು ಅವ್ರನ್ನ. ಅಲ್ಲಲ್ಲ ನಾ ಹೇಳಿದ್ ಕೇಳಿಸತ್ತಲ್ಲ. ಮಾಡ್ತೇನೆ. Hello. Vishwa sir, do you have any questions to Dr. Vanki? The guest, Vishwa. The name is Vishwa. Rajeshwari ma'am, do you have any queries? Okay.
So anybody, if you have any queries, please raise your hand so that I can unmute you and you can ask the questions to Dr. Vanki. Just a minute. Rajeshwari. Third. Rajeshwari ಅಂತ ಬರಾಕೈತಿ. Rajeshwari ma'am, do you have any questions? Dr. Sujata. Dr. Sujata. ಎಲ್ಲರಿಗೂ ಅನ್ಮ್ಯೂಟ್ ಮಾಡಿಬಿಟ್ಟೆ ಅಂತ ಬಾ ಮಂದಿ ಇರ್ತಾರೆ. ಅನ್ಮ್ಯೂಟ್ ಮಾಡಕ್ಕೆ ಹೇಳಿ. Shilpa, you have unmuted. If you have any queries, ask Dr. Vanki. Shilpa. Yes, ma'am. Yeah, you can ask questions to Dr. Vanki, sir. Sir, what kind of foods we will give during COVID, sir? ಮೇಡಮ್ ಆತರ ದೇರ್ ಇಸ್ ನೋ ಸ್ಪೆಸಿಫಿಕ್ ಡಯಟ್ ಅಂದ್ರೆ ಏನಿಲ್ಲ. ಪಾಪುಗೆ ಈಗ ಮಕ್ಕಳಿಗೆ ಏನಾಗ್ತದೆ, ಕೆಲವೊಂದಿಷ್ಟು ಅವರು ಸ್ಪೆಸಿಫಿಕ್ ಆಗಿ ನಾವು ಮನೆಯಲ್ಲಿ ಇರುವಂತ ಪೋಷಕಾಂಶಗಳ ಅಂದ್ರೆ ಪೌಷ್ಟಿಕಾರ ಅಂತ ಏನ್ ಹೇಳ್ತೀವಿ, ರೆಗ್ಯುಲರ್ ಡಯಟ್, ಪ್ರಿಫರಬ್ಲಿ ಆಯಿಲ್ ಮತ್ತೆ ಫ್ರೈಡ್ ಬಿಟ್ರೆ ರೆಗ್ಯುಲರ್ ಆಗಿ ನಾವು ಪಾಪು ಯಾವ ತರ ರೂಢಿ ಇದೆ, ಪ್ರಿಫರಬ್ಲಿ ಸ್ವಲ್ಪ ಸಾಫ್ಟ್ ಡಯಟ್, ರೆಗ್ಯುಲರ್ ಹೋಮ್ ಬೇಸ್ಡ್ ಡಯಟ್ ಅನ್ನ ಕೊಡ್ಬೋದು. ದೇರ್ ಇಸ್ ನೋ ಸ್ಪೆಸಿಫಿಕ್ ಡಯಟ್, ಬಟ್ For example, sir. ಅಲ್ಲ ನೀವು ಈಗ ಮಕ್ಕಳಿಗೆ ಅಂದ್ರೆ ಬಿಸ್ನೆಸ್ ದೇರ್ ಇಸ್ ನೋ ಮ್ಯಾಜಿಕ್ ಫಾರ್ಮುಲಾ ಇದೆ ಅಂತ ಏನಿಲ್ಲ. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮಕ್ಕಳಿಗೆ ಪ್ರೋಟೀನ್ ರಿಚ್ ಡಯಟ್ ಅಂದ್ರೆ ಈಗ ಮನೆಯಲ್ಲಿ ಮಾಡ್ಬೋದಂತ ಕಿಚಡಿ ಕೊಡ್ಬೋದು, ಸಜ್ಜಕ, ಶಿರಾ, ಉಪ್ಪಿಟ್ಟು ಇಂಥವೆಲ್ಲ ನೀವು ರೊಟ್ಟಿ, ಚಪಾತಿ, ಪಲ್ಯ ಏನು ದೇರ್ ಇಸ್ ನೋ ಮ್ಯಾಜಿಕ್ ಡಯಟ್. ನೀವು ಮನೆಯಲ್ಲಿ ಪಾಪು ಯಾವ ತರ ನೀವು ರೂಢಿ ಇದೆ. ಈಗ ಫಾರ್ ಎಕ್ಸಾಂಪಲ್ 8 ತಿಂಗಳ 9 ತಿಂಗಳದ ಪಾಪು ಇರ್ತದ, ನೀವು ಮನೇಲಿ ಇನ್ನೂ ನೀವು ಎಲ್ಲಾ ರೀತಿಯಿಂದ ಆಹಾರ ರೂಢಿ ಮಾಡಿರಂಗಿಲ್ಲ. ಪಾಪು ಒಂದ್ ತಾಯಿ ಹಾಲು ತಗೋತಿರ್ತದ, ಅಕ್ಕಿ ಗಂಜಿ, ರಾಗಿ ಗಂಜಿ ಕೊಡ್ತಿರ್ತದ. ಸೊ ಪಾಪುಗೆ ಯಾವ ಏಜ್ ಸ್ಪೆಸಿಫಿಕ್ ಡಯಟ್ ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ನೀವು ಮುಂಚೆ ಯಾವ ತರ ಕೊಡ್ತಿದ್ರಿ ಅದನ್ನೇ ಕಂಟಿನ್ಯೂ ಮಾಡ್ರಿ. ಅಂದ್ರೆ ಮಕ್ಕಳಿಗೆ ಏನಾಗ್ತದೆ, ಈಗ ಕೆಲವೊಂದ್ಸಲ ಆರಾಮಿಲ್ಲ ಅಂತ ಹೇಳಿ ನಾವು ಉಪವಾಸ ಹಾಕ್ತಿವಿ. ಅಂದ್ರೆ ನಾವು ಉಪವಾಸ ಬಿಡೋದು ಅಂದ್ರೆ ಸ್ಟಾರ್ವೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಒಂದು ಅಟ್ ಲೀಸ್ಟ್ ಸ್ವಲ್ಪ ಅದು ಹಸುವೆ ಕಡಿಮೆ ಇದ್ರು ಸಹ ಸ್ವಲ್ಪ ಅಂದ್ರೆ ಸ್ಮಾಲ್ ಫೀಡ್ಸ್, ಫ್ರೀಕ್ವೆಂಟ್ ಇಂಟರ್ವಲ್ಸ್ ಕೊಟ್ಕೋತ ಹೋಗೋದು. ಸೊ ನಾವು ಏಜ್ ಸ್ಪೆಸಿಫಿಕ್ ಡಯಟ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ 6 ಮಂತ್ಸ್ ನಾ ಹೇಳಿ 6 ಮಂತ್ಸ್ 1 year. ದೊಡ್ಡ ಹುಡುಗರಿಗೆ ಏನಾಗ್ತದೆ, ಮನೆಯಲ್ಲಿ ನಾವು ರುಟೀನ್ ಆಗಿ ಅವ್ರಿಗೆ ಯಾವ್ದು ಮನೆಯಲ್ಲಿ ಅವರು ರೂಢಿ ಇರ್ತದೆ ಅದನ್ನೇ ಸ್ಟ್ರೆಸ್ ಮಾಡ್ರಿ. ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಮ್ಯಾಜಿಕ್, ಇದೇ ಡಯಟ್ ಕೊಟ್ರೆ ಜಾಸ್ತಿ ಚೆನ್ನಾಗಿರ್ತದೆ ಅಂತ ಹಂಗಲ್ಲ. ಪ್ರಿಫರಬಲಿ ನಾವು ಪ್ರೋಟೀನ್ ರಿಚ್ ಡಯಟ್ ಅಂದ್ರೆ ನಾವು ಈಗ ಕಾಳು ಮತ್ತೆ ಇವು ವೆಜಿಟೇಬಲ್ಸ್, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇರುವಂತ ಯಾವ್ದೇ ಡಯಟ್ ಇದ್ರು ಅದು ಆರೋಗ್ಯಕ್ಕೆ ಒಳ್ಳೇದೇನೆ. ಫ್ರೂಟ್ಸ್ ಯಾವ್ದು ಕೊಡ್ಬೋದು ಸರ್? ಮ್ಯಾಮ್ ಫ್ರೂಟ್ಸ್ ಮ್ಯಾಮ್ ಎಸ್ಪೆಷಲಿ ಯಾವ ಫ್ರೂಟ್? ಮ್ಯಾಮ್ ಯಾವುದೇ ಫ್ರೂಟ್ಸ್, ಸೀಸನಲ್ ಅವೈಲೇಬಲ್ ಫ್ರೂಟ್ಸ್ ಒಂದೇನಂದ್ರೆ ಯಾವುದೇ ಫ್ರೂಟ್ಸ್ ಅನ್ನು ಕೊಡಬಹುದು. ನಾವು ಒಂದೇ ಅಂದ್ರೆ ಇಟ್ ಶುಡ್ ಬಿ ಆಸ್ ಮಚ್ ಆಸ್ ಪಾಸಿಬಲ್ ನ್ಯಾಚುರಲಿ ರೈಪ್. ಮಕ್ಕಳಲ್ಲಿ ಈಗ ಅನ್ಫಾರ್ಚುನೇಟ್ಲಿ ಹೊರಗಡೆ ನೀವು ಫ್ರೂಟ್ಸ್ ಯಾವ್ದು ಬರ್ತದೆ ಆಲ್ ಕೆಮಿಕಲಿ ರೈಪನ್. ಸೊ ಅದನ್ನ ಬಿಟ್ರೆ ಬೇರೆ ಯಾವ್ದು ನಿಮಗೆ ಸೀಸನ್ ಫ್ರೂಟ್ ಇದೆ, ಯಾವ್ದು ನಿಮ್ಗೆ ಅವೈಲೇಬಲ್ ಇದೆ, ಮಗು ಇಷ್ಟವಾಗುವಂತ ಫ್ರೂಟ್ಸ್ ತಂದು ಕೊಡಿ. ಈ ಫಾರ್ ಎಕ್ಸಾಂಪಲ್ ನಾವು ಮಗುವಿಗೆ ಮುಂಚೆ ಈಗ ಕೋವಿಡ್ ಇದು ನಾವು ಡೆಂಗ್ಯೂ ಆಯ್ತು, ಕೋವಿಡ್ ಆಯ್ತು ಅಂದ್ರೆ ಮಕ್ಕಳಿಗೆ ಅದು ಈಗ ಹೊರಗೆ ಅದು ಕಿವಿ ಹಣ್ಣು ಅಂತ ತಂದು ಕೊಡ್ತಾರೆ. ಕಿವಿ ಹಣ್ಣು ರೂಢಿನೇ ಇಲ್ಲ ಅಂದ್ರೆ ಮಕ್ಳು ಮುಂಚಿನ ತಿನ್ನೋ ರೂಢಿ ಇಲ್ಲ ಅಂದ್ರೆ ತಿನ್ನೋದಿಲ್ಲ. ಸೊ ನೀವು ಈ ಮಕ್ಕಳಿಗೆ ಯಾವ್ದು ಕೊಡ್ತೀರಿ ಪೌಷ್ಟಿಕ ಎಲ್ಲಾ ಫ್ರೂಟ್ಸ್, ದೇ ಆರ್ ಅಡಿಷನಲ್ ಡಯಟ್, ನಾಟ್ ದ ಮೇನ್ ಡಯಟ್. ನೀವು ಮನೆಯಲ್ಲಿ ಇರುವಂತ ಆಹಾರವನ್ನ ಕೊಟ್ಟು ಅದ್ರ ಜೊತೆ ಎಡಿಷನ್ ಆಗಿ ಫ್ರೂಟ್ಸ್ ಅನ್ನ ಕೊಡ್ಬೋದು. ಸೊ ನಿಮ್ಗೆ ಇದೇ ಫ್ರೂಟ್ ಸುಪೀರಿಯರ್, ಇದೇ ಫ್ರೂಟ್ ಅಂತಿಲ್ಲ. ವಿ ಆಲ್ ನೋ ದ ನ್ಯೂಟ್ರಿಷನಲ್ ವ್ಯಾಲ್ಯೂಸ್. ಆಪಲ್ ಇಂಪಾರ್ಟೆನ್ಸ್ ಏನು, ಆರೆಂಜ್ ಏನು, ಚಿಕ್ಕು ಹಣ್ಣದ್ದು ಏನು, ಎಲ್ಲದ್ರದ್ದು ಅದ್ರ ಒಳ್ಳೆ ನಮಗೆ ನ್ಯೂಟ್ರಿಷನ್ ವ್ಯಾಲ್ಯೂ, ನಮ್ಗೆಲ್ಲ ಅದ್ರ ವ್ಯಾಲ್ಯೂ ಗೊತ್ತಿದೆ. ಈ ರೋಗಕ್ಕಷ್ಟೇ ಅಲ್ಲ, ಬೇರೆ ಯಾವುದೇ ರೋಗಕ್ಕಾದ್ರೂ ಕೆಲವೊಂದಿಷ್ಟು ಈ ಫ್ರೂಟ್ಸ್ ನಮ್ಗೆ ಉಪಯೋಗ ಆಗಿ ಆಗ್ತದೆ, ಕೊಡ್ಬೋದು. ಅದಕ್ಕೇನು ಫಿಕ್ಸ್ಡ್ ನಿಮ್ಗೆ ಇದಂತ ಹಂಗೇನಿಲ್ಲ. Any supplements ಕೊಡ್ಬೋದಾ ಡಾಕ್ಟರ್? As you know, there's no organic food. Any supplements? Supplements
ಮ್ಯಾಮ್ ಅಂದ್ರೆ ಈಗ ಏನಾಗ್ತದೆ ಕೆಲವೊಂದಿಷ್ಟು ಈಗ ಮಕ್ಕಳಿಗೆ ಈಗ ನಾವು ಅನಾರೋಗ್ಯತಿದ್ದಾಗ ತೀವ್ರತೆಯಾಗಿ ಬರುವಂತ ಎಸ್ಪೆಷಲಿ ಇವರಿಗೆ ಪ್ರೋಟೀನ್ಸ್ ಇಂಟೇಕ್ ಕಡಿಮೆ ಆಗ್ತದೆ. ಸೊ ಸ್ಪೆಸಿಫಿಕ್ ಆಗಿ ಈಗ ನಿಮ್ಮ ಮನೆಯಲ್ಲಿ ಈಗ ಕೆಲವು ಜನ ಈಗ ಎಗ್ ತಿಂತಿದ್ರು ಮಕ್ಕಳಂದ್ರೆ, ಈಗ ಎಗ್ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ನೀವು ಪಾಪುಗೆ ಎಕ್ಸ್ಟ್ರಾ ಪ್ರೋಟೀನ್ಸ್ ನಾವು ಕೊಡ್ಬೇಕಾಗ್ತದೆ. ಪಾಪುಗೆ ಈ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ಮನೆಯಲ್ಲಿ ನಡೀತಿತ್ತು ಎಗ್ ತಿನ್ಲಿಕ್ಕಿತ್ತು. ಎಗ್ ಯು ಕ್ಯಾನ್ ಬಾಯ್ಲ್ಡ್ ಎಗ್ ಅಥವಾ ಎಗ್ ಡಿಶಸ್ ಅನ್ನ ನೀವು ಮಾಡಿ ಕೊಡ್ಬೋದು, ಯಾಕಂದ್ರೆ ಇಟ್ ಗಿವ್ಸ್ ಎಕ್ಸ್ಟ್ರಾ ಗುಡ್ ನ್ಯೂಟ್ರಿಷಿಯಸ್ ಪ್ರೋಟೀನ್ಸ್. ಸೊ ಆ ತರ ನಾವು ಸಪ್ಲಿಮೆಂಟ್ ಮಾಡಬಹುದು. ಕೆಲವೊಂದಿಷ್ಟು ಈಗ ಪ್ರೋಟೀನ್ ಪ್ರಿಪರೇಷನ್ಸ್ ಪೌಡರ್ ಬರ್ತದೆ, ಮಕ್ಕಳಿಗೆ ನೀವು ಏನು ತಗೊಳ್ಳಿಲ್ಲ ಅಂದ್ರೆ ನೀವು ಹಾಲಲ್ಲಿ ಪ್ರೋಟೀನ್ 1-2 ಚಮಚ ಎಕ್ಸ್ಟ್ರಾ ಹಾಕೊಟ್ರೆ ಅದರಿಂದ ಮತ್ತೆ 2 to 3 grams ಎಕ್ಸ್ಟ್ರಾ ಪ್ರೋಟೀನ್ ಸಿಗ್ತದೆ. ಸೊ ಈ ತರ ನಾವು ಸಪ್ಲಿಮೆಂಟ್ ಮಾಡಬಹುದು. ಆಸ್ ಮಚ್ ಆಸ್ ನಂದು ಪರ್ಸನಲಿ ಆಸ್ ಎ ಡಾಕ್ಟರ್ ವಾಟ್ ಐ ಆಮ್ ಪ್ರಾಕ್ಟಿಸಿಂಗ್ ಇಸ್ ಡಯಟ್ ಮಾಡಿಫಿಕೇಶನ್, ಹೋಮ್ ಬೇಸ್ಡ್ ಡಯಟ್ ಮಾಡಿಫಿಕೇಶನ್. ಆಮೇಲೆ Where can I get the email ID and phone number? ಮ್ಯಾಮ್ ಐ ಪುಟ್ ಅ ಸ್ಲೈಡ್, ಲಾಸ್ಟ್ ಸ್ಲೈಡ್ ಮ್ಯಾಮ್, ಬೇಕಂದ್ರೆ ಐ ಶೇರ್ ಒನ್ಸ್ ಮೋರ್ ಅಟ್ ದ ಎಂಡ್. Yes, sir. Please share it. I'll take a screenshot. Hello. ಹಾ ಮ್ಯಾಮ್ ಒಂದ್ ಸೆಕೆಂಡ್. Vidya Jagirdar, madam, you are unmuted. You can ask the question. ಓಕೆ ಕೇಳಿ. So you- ಐ ಹ್ಯಾವ್ ಶೇರ್ಡ್ ಮೈ ನಂಬರ್ ಅಂಡ್ ಇಮೇಲ್ ಐಡಿ, ಏನಿದೆ ಕಾಂಟ್ಯಾಕ್ಟ್ ಮಾಡಿ. Vidya Yes, Jagirdar, thank you, madam. doctor. ಓಕೆ Okay. ಹೇಳಿ ಮೇಡಮ್. Santosh Raikar, I have unmuted you. You can ask the question. Santosh Raikar. Sorry, Santosh Malkapur. Okay. Santosh Malkapur, you are asking the question? Okay, fine. Shweta Hiremat, you can ask the question. Shweta Hiremat, you are unmuted. Hello. Hello. Hi, it is audible. Madam, my question is especially ನೀವು ಏನಂದ್ರೆ 3 ತಿಂಗಳ ನಂತರ ಮಕ್ಕಳಿಗೆ 3 ತಿಂಗಳ 1 ವರ್ಷದ ಮಕ್ಕಳಿಗೆ ಹೇಳಿದ್ರಿ. ಬಟ್ ವಾಟ್ ಇಸ್ ದ ಇಮ್ಯುನಿಟಿ ಆಫ್ ಇವರು 3 ತಿಂಗಳ ಕೆಳಗಡೆ ಇರುವಂತ ಮಕ್ಕಳಿಗೆ ಇಮ್ಯುನಿಟಿ ಹೆಂಗೆ? ಒಂದು ಪ್ರಶ್ನೆ. ಇನ್ನೊಂದು ಅಂದ್ರೆ ಲ್ಯಾಕ್ಟೇಟಿಂಗ್ ಮದರ್ಸ್, ಎಸ್ಪೆಷಲಿ ನ್ಯೂ ಬಾರ್ನ್ಸ್ ಲ್ಯಾಕ್ಟೇಟಿಂಗ್ ಮಾಡೋರು, ಅಂದ್ರೆ 1 ತಿಂಗಳಾಗಿರ್ಬೋದು 2 ತಿಂಗಳಿಗೆ, is it safe for them to get vaccinated? ಎರಡನೇ ಪ್ರಶ್ನೆ. ಓಕೆ ಸರ್, ಎರಡನೇ ಪ್ರಶ್ನೆ ಅರ್ಥ ಆಯ್ತು. ನಂದು ಅಂದ್ರೆ ಏನು, ಲ್ಯಾಕ್ಟೇಟಿಂಗ್ ಮದರ್ಸ್ ಹೆರಿಗೆ ಆದ್ದು ನೀವು ಇಮಿಡಿಯೇಟ್ 1 ತಿಂಗಳ ಆರಾಮಾಗಿ ವ್ಯಾಕ್ಸಿನ್ ತಗೋಬಹುದು, ಏನು ತೊಂದರೆ ಇಲ್ಲ. ಈಗ ರೀಸೆಂಟ್ ಗವರ್ಮೆಂಟ್ ಅಡ್ವೈಸರಿ ಮತ್ತೆ ಎಲ್ಲ ಪ್ರೊಫೆಷನಲ್ ಬಾಡೀಸ್ ಅಡ್ವೈಸರಿ ಪ್ರಕಾರ ಲಸಿಕೆ ಬಹಳ ಸೇಫ್ ಇದೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಲ್ಲಿ. ಪ್ರೆಗ್ನೆಂಟ್ ಮದರ್ಸ್ ಬಿಟ್ರೆ ತಗೋಬಹುದು. ನನಗೆ ಫಸ್ಟ್ ಕ್ವಶನ್ ನಿಮ್ದು ಅರ್ಥ ಕೇಳಾಗ್ಲಿಲ್ಲ, ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿತ್ತು ನಿಮ್ದು. ಕ್ಯಾನ್ ಯು ರಿಪೀಟ್ ದ ಫಸ್ಟ್ ಕ್ವಶನ್ ಇನ್ನೊಂದ್ಸಲ? ಸರ್ ಅಂದ್ರೆ ನಂದು ಈಗ ನೀವು 6 ತಿಂಗಳು ಮತ್ತೆ 1 ವರ್ಷದ ಮಕ್ಕಳ ಬಗ್ಗೆ ಇಮ್ಯುನಿಟಿ ಬಗ್ಗೆ ಹೇಳಿದ್ರಿ ಸರ್. 3 ತಿಂಗಳು ಒಳಗಡೆ ಇರುವಂತ ಮಕ್ಕಳು ನ್ಯೂ ಬಾರ್ನ್ಸ್ ಇರ್ತಲ್ಲ, ಅವ್ರದ್ದು ಇಮ್ಯುನಿಟಿ ಹೆಂಗಿರುತ್ತೆ ಅದೊಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಿ ಸರ್? ಓಕೆ, ಹುಟ್ಟಿದಿಂದ 6 ತಿಂಗಳ ಸ್ಪೆಸಿಫಿಕ್ ಆಗಿ ನಾವು ಈಗ ಇಮ್ಯುನಿಟಿ ನಾವು 2-3 ಫ್ಯಾಕ್ಟರ್ಸ್ ಬಗ್ಗೆ ಇರ್ತದ. ಒಂದು, ಈಗ ತಾಯಿಗೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಏನಾರ ತೊಂದರೆಯಿಂದ ಕೂಸಿನ ಬೆಳವಣಿಗೆ ಪೂರ್ಣವಾಗಿರ್ಲಿಲ್ಲ ಅಂದ್ರೆ, ಅಥವಾ ಪೂರ್ಣವಾಗಿ 9 ತಿಂಗಳ ಗರ್ಭ ಧರಿಸಿ ನಂತರ ಡೆಲಿವರ್ ಆಗಿದ್ರೆ ನಾವು ಟರ್ಮ್ ಬೇಬೀಸ್ ಅಂತ ಹೇಳ್ತೀವಿ. ಸಪೋಸ್ ಬೇಬಿಗೆ ತಾಯಿಯಿಂದ ಅಥವಾ ಕೂಸಿನ ಏನೊಂದು ತಾಯಿ ಗರ್ಭಾವಸ್ಥೆಯೊಳಗೆ ಏನಾರ ತೊಂದರೆ ಆಗಿ ಪಾಪುಂದು ಅಂದ್ರೆ ಹುಟ್ಟಿದ ಕೂಸಿಗೆ ತೂಕ ಕಡಿಮೆ ಇತ್ತಂದ್ರೆ ಆ ತರ ಮಕ್ಕಳಿಗೆ ಕೆಲವೊಂದಿಷ್ಟು ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಬೇರೆ ನಾವು ಪೂರ್ಣವಾಗಿ ದಿವಸ ತುಂಬಿದ ಮಕ್ಕಳಿಗೆ ಮತ್ತೆ ತೂಕ ಮಿನಿಮಮ್ 2.5 kg ಇರ್ಬೇಕು. ಸೊ 9 ತಿಂಗಳ ತುಂಬಿ 2.5 kg ಇರುವಂತ ಮಕ್ಕಳಿಗೆ ಬೇರೆ ನಾವು ನವಜಾತ ಶಿಶುಗಳು ಬೇರೆ 6 ತಿಂಗಳ ಮೇಲ್ಪಟ್ಟವ್ರಿಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಓವರ್ ಆಲ್ ಇಮ್ಯುನಿಟಿ ಈಸ್ ಲೆಸ್ ಕಂಪೇರ್ಡ್ ಟು ಚಿಲ್ಡ್ರನ್ ಅಬೌವ್ 6 months, ಅಬೌವ್ 1 year. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಆದಷ್ಟು ಎಸ್ಪೆಷಲಿ ಇವ್ರಿಗೆ ಏನಾಗ್ತದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಒಂದು ಒಳ್ಳೆ ದೇವರು ಒಂದು ಏನಂತಾರೆ ಅದನ್ನ
ಒಂದು ಅಮೃತ ಕೊಟ್ಟನ ಅಂದ್ರೆ ಏನು, ತಾಯಿ ಹಾಲಿನಿಂದ ಸುಮಾರು 60 to 70 ರೋಗಗಳಿಗೆ ರೋಗ ನಿರೋಧಕ ಶಕ್ತಿ ಕೊಡ್ತದೆ. ಇಮ್ಯುನಿಟಿ ಕಡಿಮೆ ಇದ್ರು ಪಾಪುಗೆ ಒಂದು ಒಳ್ಳೆ ನಮಗ ಅಸ್ತ್ರ ಇದೆ, ಏನಪ್ಪಾ ಅಂದ್ರೆ ತಾಯಿ ಹಾಲು, ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ. ಆ ಬ್ರೆಸ್ಟ್ ಮಿಲ್ಕ್, ತಾಯಿ ಹಾಲಿನಿಂದ ಸಾಕಷ್ಟು ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದ. ಆಮೇಲೆ ಕೆಲವೊಂದಿಷ್ಟು ರೋಗಗಳಿವೆ ಅವೆಲ್ಲ ಬರ್ಲಾರ್ದಂಗೆ ಆ ತಾಯಿ ಹಾಲು ನಮಗೆ ಅನುಕೂಲ ಆಗ್ತದ ಪಾಪುಗೆ. ಸೊ ಇಮ್ಯುನಿಟಿ ಕಂಪೇರ್ ಟು ಅಬೌವ್ 6 months, ಲೆಸ್ ದೆನ್ 6 months ಕಡಿಮೆ ಇರ್ತದೆ. ಸೊ ಅದೇ ರೀತಿಯಿಂದ ಈ ಮಕ್ಕಳಿಗೆ ಎಲ್ಲರ ಬೇರೆ ಡಿಸ್ಟರ್ಬೆನ್ಸ್. ಓಕೆ, ಸೊ ಐ ಥಿಂಕ್ ಸರ್ ನಿಮ್ದು ಕ್ವಶನ್ ಆಯ್ತಲ್ಲ, ಅದ್ರಲ್ಲಿ ಮತ್ತೇನ್ರ ಅದ್ರ ಡೌಟ್ ಇದೆ? ಅಂದ್ರೆ 1 ತಿಂಗಳು ಆದ ಡೆಲಿವರಿ ಆದ ಬಾಣಂತಿಯರು ಸಹಿತ ವ್ಯಾಕ್ಸಿನ್ ಹಾಕಿಸ್ಕೋಬಹುದು, ಏನ್ ತೊಂದ್ರೆ ಇಲ್ಲ? ಹೌದು ಕಂಪಲ್ಸರಿ. ಆರಾಮ ಈಗ ತಾಯಿಗೆ ಗರ್ಭ ಇದಾದ್ಮೇಲೆ ಮೊದ್ಲು ಹೋಗಿ ಹಾಕ್ಸ್ಕೊಡ್ಬೇಕು. ಯಾಕಂದ್ರೆ ಬೇರೆಯವ್ರು ಯಾರು ಪ್ಲೀಸ್ ಪೇರೆಂಟ್ಸ್ ಯಾರು ಕ್ವಶನ್ ಕೇಳ್ತಲ್ಲ ಅವ್ರು ಮ್ಯೂಟ್ ಮಾಡಿ ಪ್ಲೀಸ್. ಓಕೆ ಸರ್ ಹೇಳಿ ಸರ್. ಮತ್ತೆ ಐ ಹೋಪ್ ದಟ್ ಯು ವಾಟ್ ದಟ್ ಪಾಯಿಂಟ್. ಆಮೇಲೆ ಸಪೋಸ್ ತೂಕ ಕಡಿಮೆ ಇತ್ತು ಅಥವಾ ದಿವಸ ತುಂಬಿರ್ಲಿಲ್ಲ ಅಂದ್ರೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಇನ್ನೂ ಕಡಿಮೆ ಇರ್ತದೆ. ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ಜಾಗ್ರತೆ ಜಾಸ್ತಿ ಬೇಕಾಗ್ತದೆ. ಅದಕ್ಕೆ ನಮ್ದು ಈಗ ನಮ್ದು ಸಂಪ್ರದಾಯ ಹೆಂಗದ ಅಂದ್ರೆ ಎಲ್ಲಾ ಕಡೆ ತಾಯಿಗೆ ಮತ್ತೆ ಬಾಣತಿಗೆ 4 ತಿಂಗಳವರೆಗೆ ಯಾಕೆ ಅವ್ರಿಗೆ ಹೊರಗಡೆ ಬಿಡೋದಿಲ್ಲ ಅಂದ್ರೆ ಇದೇ ಕಾರಣಕ್ಕೆ, ಅಂದ್ರೆ 4 to 6 months, ಬಿಕಾಸ್ ದೇ ಆರ್ ವೆರಿ ಇಮ್ಯುನಿಟಿ ವೈಸ್ ದೇ ಆರ್ ಆಲ್ಸೋ ಲೆಸ್. ಆ ಟೈಮಲ್ಲಿ ನಮ್ಗೆ ಜಾಸ್ತಿ ಪ್ರಿಕಾಷನ್ಸ್ ಬೇಕಾಗ್ತದೆ. Right, Malkapur sir, you can unmute your microphone, mute your microphone. Thank you. Next, Abhishek Kabin, I unmuted you. You can ask the question. Abhishek Kabin. Next. ಹಲೋ ಸರ್ ಹೇಳಿ. ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ನನ್ನ ಮಗ 1 ವರ್ಷ 4 ತಿಂಗಳದವನ ಸರ್. ಹಾ ಸರ್. ಸರ್ ಕೇಳ್ತಾ ಇದ್ದೆ, ಹೇಳಿ ಸರ್. ಯಾವಾಗಾರ ಒಂದ್ ಟೈಮ್ ಸೀನ್ತಾನ ಸರ್ ಅವ. ಓಕೆ ಈಗ ಅದು ಏನಂತ ಸರ್? ಓಕೆ, ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ನಿಮ್ಗೆ ಅಷ್ಟೆಲ್ಲ ಎಲ್ಲಾ ಪೇರೆಂಟ್ಸ್ ಹೇಳೋದಂದ್ರೆ, ನೆಗಡಿ, ಕೆಮ್ಮು, ಸೀನು ಯಾವಾಗ ನೀವು ಚಿಂತೆ ಮಾಡ್ರಿ ಅಂದ್ರೆ ಯಾವಾಗಾರ ಒಂದ್ ಸೀನಿದ್ರೆ ಅದು ಭಯ ಪಡುವಂತ ಲಕ್ಷಣ ಅಲ್ಲ. ಓಕೆ, ದೇವ್ರು ಒಂದು ಸೀನ್ ಅಂತ ಏನಂದ್ರೆ ಒಂದು ಇಟ್ ಇಸ್ ಅ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್. ಒಂದ್ ಏನಾರ ಡಸ್ಟ್ ಹೋಗಿರ್ಬೋದು ಅಥವಾ ಒಂದು ಬ್ಲಾಕ್ ಆಗಿರ್ಬೋದು, ಮಾರ್ನಿಂಗ್ ಎದ್ದ ಮೇಲೆ ಇದಾಗಿರ್ತದೆ. ಯಾವಾಗಾರ ಒಮ್ಮೆ ಸೀನ್ ಇದ್ರೆ ಭಯ ಪಡುವಂತದ್ದು ಇಲ್ಲ. ಸೀನು ಆಗ್ಲಿ ಕೆಮ್ಮು ಆಗ್ಲಿ ಮತ್ತೆ ಇದಿದ್ದಾಗ ಯಾವಾಗ ಅಂದ್ರೆ ಮಕ್ಕಳಿಗೆ ಅವರ ದಿನನಿತ್ಯ ಚಟುವಟಿಕೆ ಅದರಿಂದ ತೊಂದರೆ ಆಗ್ತಿದ್ದಾರೆ. ಈಗ ಅಂದ್ರೆ ಮಲ್ಕೊಂಡಾಗೂ ಸೀನ್ತನ, ಕೆಮ್ತನ ಅಥವಾ ಅವನ ದಿನನಿತ್ಯ ಚಟುವಟಿಕೆ ತೊಂದರೆ ಆಗ್ತಾ ಇದೆ. ಹಂಗಿದ್ರೆ ಅವಾಗ ನಾವು ಅದರ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆ ಬೇಕಾಗ್ತದೆ. ಈ ಯಾವಾಗಾರ ಒಮ್ಮೆ ಸೀನ್ತಿದ್ದ, ಯಾವಾಗಾರ ಕೆಮ್ಮಿತ್ತು, ಪಾಪು ಆಕ್ಟಿವ್ ಇದ್ದಾನೆ, ಜ್ವರ ಇಲ್ಲ, ಬೇರೆ ರೀತಿಯವರ ಉಸಿರಾಟ ತೊಂದರೆ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಂದ್ರೆ, ನೆಗಡಿ ಜೊತೆ ನೀವು ಸೀನೋ ಜೊತೆ ಮೂಗಿನಲ್ಲಿ ನೀರ್ ಇಳಿತಿದ್ಯಾ ಅಥವಾ ಮೂಗು ಬಂದಾಗಿ ಉಸಿರಾಟ ತೊಂದರೆ ಆಗ್ತಿದ್ಯಾ, ಹಂಗೇನಿತ್ತಂದ್ರೆ ಅದಕ್ಕೆ ಸಲಹೆ ಬೇಕಾಗ್ತದ. ಬರೇ ಸೀನ್ ಇತ್ತಂದ್ರೆ ವರಿ ಮಾಡುವಂತದ್ದು ಇಲ್ಲ. ಯಾವಾಗಾರ ಅದು ಒಮ್ಮೆ ಇತ್ತಂದ್ರೆ ಡೆಫಿನೆಟ್ಲಿ ಅದು ಚಿಂತೆ ಮಾಡುವಂತ ವಿಷಯ ಅಲ್ಲ. ಸರ್ ಹೇಳಿ. ಈಗ ಹುಡುಗರ್ನ ನಾವು ಮೊದಲ ಹೊರಗಡೆ ಆಟ ಆಡ್ಸ್ಕೊಂತ ಊಟ ಮಾಡಿಸ್ತಿದ್ವಿ ಸರ್ ನಾವೆಲ್ಲ ಹುಡುಗರ್ನ. ಈಗ ಈ ಹುಡುಗರ್ನ ನಾವು ಒಳಗ ಒಂದ ಕಡೆ ನಿಂದಿರ್ಸ್ಕೊಂಡ್ ನಿಂತಿದ್ದಕ್ಕ ಊಟನೂ ಹೋಗುತ್ತಾ ಇಲ್ಲ, ಏನಿಲ್ಲ ಈ ಹುಡುಗರದು. ಇದ್ರ ಬಗ್ಗೆ ನಾವು ಏನ ಅವ್ರಿಗೆ ಅನುಕೂಲ ಮಾಡ್ಕೋಬಹುದು ನಾವು ಹುಡುಗರ್ನ ನಾವೀಗ? ಈಗ ಇದನ್ನ 2 ರೀತಿಯಿಂದ ನಾನು ಆನ್ಸರ್ ಮಾಡ್ತೀನಿ. ಒಂದು, ಈಗ ಮಕ್ಕಳಿಗೆ ಅವರು ಚಂಚಲ ಮನಸ್ಸು ಇರ್ತದ. ಅವ್ರು ನಾರ್ಮಲಿ 1 ವರ್ಷದಿಂದ 3 ವರ್ಷ ವಯಸ್ಸಿನವರೆಗೆ ಮಕ್ಕಳು ಇರ್ತಾರಲ್ಲ, ಬಹಳ ಚಾಲೆಂಜಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಅದು ಮಕ್ಕಳಿಗೆ ಆ ಟೈಮಲ್ಲಿ ಅವ್ರಿಗೆ ನೀವು ಈ ಕೋವಿಡ್ ಸಲುವಾಗಿ ನೀವು ಹೊರಗಡೆ ಹೋಗೋ ಪ್ರಸಂಗ ಇರ್ಬೋದು, ಬಟ್ ಬಹಳಷ್ಟು ಸಲ ನೀವು ಆಟ ಆಡ್ಸ್ಕೊಂತ ಕೂಡಿಸ್ಬೇಕಂತ ಹಂಗೇನಿಲ್ಲ. ನೀವು ಯಾವ ತರ ಮಕ್ಕಳಿಗೆ ನಾವು ಇನಿಷಿಯಲಿ ರೂಢಿ ಮಾಡ್ತೀವಿ ಅದೇ ತರ ಅವ್ರು ಕಲ್ಕೊಂಡ್ಬಿಡ್ತಾರೆ. ಒಂದು. ಎರಡನೇದ್ದು, ಇನ್ನೊಂದು ಅಬ್ಸರ್ವೇಷನ್ ನಂದು ಪರ್ಸನಲಿ ಅಂದ್ರೆ, ಪಾಲಕರಾಗಿ ಕಪ್ ಕುಂದ್ರ ಅಂತ ಹೇಳಿ ಕೈಯಲ್ಲಿ ಮೊಬೈಲ್ ಕೊಟ್ಟು ಒಂದು ಯಾವ್ದೋ ವಿಡಿಯೋ ಹಚ್ಚಿ ಕುಂದ್ರಿಸಿ ಊಟ ಮಾಡೋದು, ಟಿವಿ ಮುಂದೆ ಊಟ ಮಾಡಿಸೋದು, ದಟ್ ಇಸ್ ತಪ್ಪು. ಮಕ್ಕಳಿಗೆ ಯಾವುದೇ ಡಿಸ್ಟ್ರಾಕ್ಷನ್ ಅಂದ್ರೆ ಬೇರೆ ಅವ್ರಿಗೆ ಲಕ್ಷ್ಯ ಹೋಗ್ಬಾರ್ದು.
ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಅಂತ ಯಾವ್ದು ಇರಬಾರ್ದು. ಟಿವಿ, ಮೊಬೈಲ್ ಆಗ್ಲಿ ಆಸ್ ಮಚ್ ಆಸ್ ಪಾಸಿಬಲ್ ಇವನ್ ಹೊರಗಡೆ ಆಟ ಆಡ್ಸ್ಕೊಂಡ್ ಕರ್ಕೊಂಡು ಹೋಗೋದು ಅದನ್ನು ನೀವು ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಮಕ್ಕಳಿಗೆ ಎಷ್ಟು ನಾವು ಅನ್ಡಿಸ್ಟರ್ಬ್ಡ್ ಊಟದ ಸಮಯ ಅಂತ ಹೇಳ್ತೀವಿ, ಒಟ್ಟ ಬೇರೆ ಏನು ಡಿಸ್ಟರ್ಬೆನ್ಸ್ ಇಲ್ಲಾರ್ದೆ, ಟಿವಿ ಮೊಬೈಲ್ ಇಲ್ಲಾರ್ದೆ, ಅದು ಆಟಕ್ಕೆ ಇದನ್ನು ಆಗ್ಲಾರ್ದೆ ಮಾಡಿಸ್ಕೊಳ್ಳೋದು ಬೆಟರ್. ದಟ್ ಇಸ್ ದ ಬೆಸ್ಟ್ ಟೆಕ್ನಿಕ್ ಟು ಟೀಚ್. ಸ್ವಲ್ಪ ಅದು ತಪ್ಪಂತಲ್ಲ, ಬಟ್ ಎಸ್ಪೆಷಲಿ ಗಿವಿಂಗ್ ಮೊಬೈಲ್, ಟಿವಿ ವಾಚಿಂಗ್ ವೈಲ್ ಈಟಿಂಗ್, ದಟ್ ಇಸ್ ರಾಂಗ್. ಹೊರಗಡೆ ನೀವು ಆಟ ಕೊಡ್ಬೋದು, ಬಟ್ ಪ್ರಿಫರೇಬಲಿ ಟ್ರೈ ಟು ಅವಾಯ್ಡ್ ದಟ್ ಆಲ್ಸೋ. ಓಕೆ ಸರ್. ಎಸ್ ಸರ್. Thank you, sir. Dr. Vanki, sir. ಸರ್ ಹೇಳಿ. Sir, you are having time for another 5 to 10 minutes for questionnaire. Please go ahead, ma'am. I can take thank you, question. No. Yes, ma'am. Ajay Katgiri, you are unmuted. You can ask the question. Ajay Katgiri. Yes, ma'am. Is it audible? Yes, sir. it is audible. You can ask the question. Sir, you talked about like obesity at one point in your presentation, sir. Sir. So actually, my son is like 3.5 years old, and he weighs around 23 kgs, sir. So I just wanted to elaborate on that. See, 23 ಅಂದ್ರೆ ಸ್ವಲ್ಪ ಅವ್ನ ವೇಟಿಗೆ, ಸ್ವಲ್ಪ ಅವ್ನ ಏಜಿಗೆ ಸ್ವಲ್ಪ ಜಾಸ್ತಿ ಆಯ್ತು. ಈಗ ಮೊಬಿಲಿಟಿ ಅಂತಂದ್ರೆ ಈಗ ಒನ್ ಎಪಿಸೋಡ್ ನಾವ್ ಏನಂತೀವಿ, ನಾವ್ ಈಗ ಬೊಜ್ಜುತನದಿಂದ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಕ್ಕಳಿಗೆ ಈಗ ಒಂದು ರೋಗ ನಿರೋಧಕ ಶಕ್ತಿ ಏನಿರ್ತದಲ್ಲ, ಕೆಲವೊಂದಿಷ್ಟು ವ್ಯತ್ಯಾಸ ಇಮ್ಯುನಿಟಿ ವೈಸ್ ನಮ್ದು ವ್ಯತ್ಯಾಸ ಆಗ್ತದೆ. ಆಮೇಲೆ ಲಂಗ್ಸ್, ನಾವು ಶ್ವಾಸಕೋಶ ಅಂತ ಹೇಳ್ತೀವಿ. ಎಸ್ಪೆಷಲಿ ಕೋವಿಡ್ ಗೆ ಏನಾಗ್ತದ, ಕೋವಿಡ್ ಓಬಿಸ್ ಇರುವಂತ ಮಕ್ಕಳಲ್ಲಿ. Abhishek Kabin, sir, please unmute your microphone. Abhishek Kabin, mute your microphone. None. Okay. Right. You can continue, sir. Sorry for that. ಓಕೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬಿಸಿಟಿ ಬೊಜ್ಜುತನ, ಈಗ ಕೆಲವು ಜನ, ಈಗ ನಾವು ನಿಮ್ ಪಾಪುಗ ಒಂದ್ ವೇಟ್ ಬಹಳ ಅಬ್ನಾರ್ಮಲಿ ಹೈ ಇಲ್ಲ, ಆದ್ರೆ ಕೆಲವೊಂದಿಷ್ಟು ಮಾರ್ಬಿಡ್ ಒಬೆಸಿಟಿ ಅಂತ ಹೇಳ್ತೀವಿ ನಾವು. ಮಕ್ಕಳದು ಮೋರ್ ದನ್ 95th percentile ಎಕ್ಸ್ಪೆಕ್ಟೆಡ್ ಫಾರ್ ದ ಏಜ್, ಅಂದ್ರೆ ಎಷ್ಟು ಇರಬೇಕು ಅದಕ್ಕಿಂತ ಜಾಸ್ತಿ ತೀವ್ರತೆ ಇದ್ದಾಗ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದ. ಕೆಲವೊಂದಿಷ್ಟು ಬಾಡಿಯಲ್ಲಿ ಮೆಟಬಾಲಿಕ್ ಚೇಂಜಸ್ ಆಗ್ತಾವ. ಆಮೇಲೆ ಈ ಕೋವಿಡ್ ರಿಲೇಷನ್ ಅಲ್ಲಿ ಹೇಳ್ಬೇಕಂದ್ರೆ ಆ ಕೋವಿಡ್ ಅಫೆಕ್ಟೆಡ್ ಇದರಲ್ಲಿ ಏನ್ ಲಂಗ್ ಚೇಂಜಸ್, ಲಂಗ್ ಶ್ವಾಸಕೋಶದೊಳಗೆ ಏನ್ ಚೇಂಜಸ್ ಆಗ್ತಾವು, ಆ ತೀವ್ರತೆ ಏನ್ ಕಂಡು ಬರ್ತಾವು ಓಬಿಸ್ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತಾವ್ರಿ ಕಂಪೇರ್ ಟು ವೆಲ್ ಬಿಲ್ಡ್ ಚೈಲ್ಡ್. ಸೊ ಅದರಲ್ಲಿ ಮಲ್ಟಿಫ್ಯಾಕ್ಟರ್ 3-4 ಕಾರಣಗಳಿದೆ. ಬಾಡಿಯಲ್ಲಿ ಮೆಟಬಾಲಿಕ್ ಚೇಂಜಸ್ ಮಾಡ್ತದೆ, ಶ್ವಾಸಕೋಶಗಳು ವೀಕ್ ಇರ್ತವೆ, ಪ್ಲಸ್ ನಮ್ದು ಓವರ್ ಆಲ್ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಈ ತರ ಮಕ್ಕಳಿಗೆ. ಸೊ ಅದರಿಂದ ಈ ತೀವ್ರತೆ, ಈ ರೋಗದ್ದು ಜಾಸ್ತಿ ಕಂಡು ಬರ್ತದೆ. Thank you, sir. ಓಕೆ ಸರ್, ವೆಲ್ಕಮ್ ಸರ್. Thank you, sir. Ayush B, you are unmuted. You can ask the question. Ayush B. Yeah. Madam? Yes. Yes, madam, you can ask the question. Thank you. My query is not such a query, but I just want to understand if in our district the children are already affected by this. Yes, ma'am. Actually, I just mentioned children are getting affected. The latest survey is nearly 400 plus children are affected in Karnataka, but Bagalkotelli exact statistics nandu personally nane helbekantandre last almost 23 days alli I have a data of almost 43 children who I've seen myself. So nange exact number as on I tried getting data from nan first few slides alli hakide Bagalkotelli ಎಷ್ಟು affect ಆಗಿದ್ದಾರೆ, ಎಷ್ಟು ಡೆತ್ ಆಗಿದಾವು till yesterday night. Unfortunately, total exact number of children affected, I'm not aware total number, but personally, what I'm seeing is the number is rising, and total Karnataka reported as of now is 400 plus active cases. I'm not aware, madam. Yes, madam. Okay, no worries. I just wanted to understand if at all that has already entered our district. No worries. Yes, ma'am. Yes, ma'am. Amale. Sorry, one more point I mentioned, like as a pediatrician, my personal experience helbekandre last year what I used to see, I'm always seeing almost 2 to 3 times more cases than what I used to see last year. But one thing is, hosalano makkalu 99% makkalige enu jeevakapa agiralilla. Ee salano only we lost one child out of 44-45 children,
and majority out of 44, 43, 40 did not require hospitalization, means they got recovered at home only. Only 4 required admissions. Adರಲ್ಲಿ ಒಂದು ಪಾಪು we lost because child had a pre-existing lung disease. Okay, sir. Thank you, sir. Mr. Vishwa, you are unmuted. You can ask the question. Vishwa. Hello. Yes. You can ask the question. Hello, madam. Hello, ಹೇಳಿ madam. Madam, Sir, ಈ ಕೋವಿಡ್ ಸರ್ ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಈಗ 3 ವರ್ಷ ಮಕ್ಕಳಿಗೆ ಯಾವ ತರ ಪ್ರಿಕಾಷನ್ಸ್ ತಗೋಬಹುದು? ಅವ್ರಿಗೆ ಏನ್ ಟಾನಿಕ್ ಸಿರಪ್ ಏನ್ ಹಾಕ್ಬೋದಾ? ಮೇಡಮ್, ಈಗ ನಾನು ಅದರಲ್ಲಿ ಒಂದು ನಂದು ಸ್ಲೈಡ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಈಗ ಒಳ್ಳೆ ಫುಡ್ ನಾವು ಏನ್ ರೆಗ್ಯುಲರ್ ಆಗಿ ನಾವೇನ್ ತಿಂತೀವಿ ಅದನ್ನೇ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಿಂದ ಪೋಷಕಾಂಶಗಳು ಕೊಡಬೇಕಂತ ಅದು ಆಲ್ರೆಡಿ ಹೇಳಿದೆ. ಈಗ ವಿಟಮಿನ್ ಸಿ ಮತ್ತೆ ಜಿಂಕ್ ಅಂತ ನಾನು ಅದು ಸ್ಲೈಡ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಆಮೇಲೆ ಅವು 2 ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಾವ್, ಜಾಸ್ತಿ ಮಾಡ್ತಾವ್ರಿ, ಅದನ್ನ ಕೊಡ್ಬೋದು. ಆಮೇಲೆ ಮಲ್ಟಿವಿಟಮಿನ್ಸ್ ದೇ ಆರ್ ಗುಡ್, ಯಾಕಂದ್ರೆ ಎಲ್ಲರಿಗೂ ಬೇಕಂತಿಲ್ಲ. ಈಗ 2 ಪಾಪು ಓದಿರ್ತದ, 2 ಮಕ್ಳು ಇದಾವೆ ಬೇರೆ ಬೇರೆ ಫ್ಯಾಮಿಲಿಯಲ್ಲಿ. ಒಂದು ಪಾಪು ಚೆನ್ನಾಗಿದೆ, ಆರೋಗ್ಯವಾಗಿದೆ, ಒಳ್ಳೆ ರೀತಿಯಿಂದ ಪೌಷ್ಟಿಕಾಹಾರ ತಗೋತಿದೆ ಅಂದ್ರೆ ಅವ್ರಿಗೆ ಮಲ್ಟಿವಿಟಮಿನ್ ಬೇಕಾಗಲ್ಲ. ಓಕೆ, ಇನ್ನೊಂದು ಪಾಪು ಇದೆ, ಸ್ವಲ್ಪ ಮಾಲ್ ನರಿಶ್ ಅಂದ್ರೆ ಪೋಷಕಾಂಶಗಳು ಕಡಿಮೆ ಇದೆ, ವೀಕ್ ಇದೆ ಪಾಪು, ರಕ್ತಹೀನತೆ ಇದೆ. ಅಂತ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಸುಧಾರಣೆಗೆ ಮಲ್ಟಿವಿಟಮಿನ್ಸ್ ಆಗ್ಲಿ, ನಮ್ದು ಐರನ್ ಸಿರಪ್ ಆಗ್ಲಿ, ಅಂದ್ರೆ ರಕ್ತಹೀನತೆ ಸುಧಾರಣೆ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ನಿಮ್ಮ ಮುಂಚೆನೆ ನೀವು ನಿಮ್ಮ ಮಗುವಿನ ಆರೋಗ್ಯದ ನಿಮ್ಗ ಒಂದು ಟೆಸ್ಟ್ ಮಾಡಿಸಿದ್ರಿ ಅಥವಾ ಒಂದು ಯಾವ್ದೋ ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ, ರಕ್ತಹೀನತೆ ಇತ್ತು ಅಂದ್ರೆ ನಿಮ್ಮ ಚಿಕ್ಕ ಮಕ್ಕಳ ತಜ್ಞರ ಸಲಹೆಯಂತೆ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಸಲಹೆಯಂತೆ ರಕ್ತಹೀನತೆಗೆ ಟಾನಿಕ್ ಕೊಡಿಸಿ. ವೇಟ್ ಕಡಿಮೆ ಇತ್ತು ಅಥವಾ ಬೇರೆ ಪೋಷಕಾಂಶಗಳ ವಿಟಮಿನ್ಸ್ ಗಳ ಕೊರತೆ ಇತ್ತಂದ್ರೆ ಅವಕ್ಕ ನೀವು ವಿಟಮಿನ್ ಸಿರಪ್ ಅನ್ನ ಕೊಡಿಸ್ರಿ. ಸ್ಪೆಸಿಫಿಕ್ ಆಗಿ ಆರೋಗ್ಯವಾಗಿರುವಂತ ಮಗು ಮತ್ತು ಮನೆಯಲ್ಲಿ ಎಲ್ಲಾ ಚೆನ್ನಾಗಿತ್ತರ ಎಲ್ಲಾ ತರದ ಊಟ ಮಾಡ್ತಾ ಇದೆ ಅಂತ ಮಕ್ಕಳಿಗೆ ಯಾವುದು ಮಲ್ಟಿವಿಟಮಿನ್ ಸಿರಪ್ ಟಾನಿಕ್ ಆಗ್ಲಿ ಬೇಕಾಗಲ್ಲ. ಯಾರು ಅಶಕ್ತಿ ಇರ್ತಾರೆ ಅವರಿಗೆ ನೀವು ಕೊಡಿಸ್ಬೋದು. ಆಮೇಲೆ ಸಾಮಾನ್ಯವಾಗಿ ಕೋವಿಡ್ ಸಲುವಾಗಿ ನಾವು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಎಲ್ಲಾ ಮಕ್ಕಳಿಗೆ ವಿಟಮಿನ್ ಸಿ ಮತ್ತು ಜಿಂಕ್ ಅನ್ನ ಕೊಡಬಹುದು. ಒಂದಂದ್ರೆ ಈಗ ಬಹಳಷ್ಟು ಜನ ದೊಡ್ಡರಾದ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನಲ್ಲ, ನೀವು ತಜ್ಞರ ಸಲಹೆಯಂತೆ ಎಕ್ಸಾಕ್ಟ್ ನಿಮ್ಮ ಪಾಪು ವಯಸ್ಸು ಮತ್ತು ತೂಕದ ತಕ್ಕಾಗೆ ಎಷ್ಟು ಮಾತ್ರೆ ಕೊಡಬೇಕು, ಎಷ್ಟು ಸಿರಪ್ ಕೊಡಬೇಕು ಅನ್ನೋದು ನೀವು ತಜ್ಞರ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಸಲಹೆ ಅಂತಾನೆ ಕೊಡ್ರಿ. Thank you, sir. I have unmuted by name NIT, so you can unmute your microphone and you can ask the question. I think nobody is there. Sridev, Hello. Yes. Hello. Yeah. Yes. See, this Nitesh here. Yes. Good afternoon. Good afternoon. Good afternoon. Actually, I want to know how safe it is to send the kids to the schools. Yes, sir. Actually, I mentioned. Okay. Actually, I mentioned in the slide last. I didn't go elaborate on much. Right now, current situation, you should not send kids to physical classes for schooling. That is absolutely should not be done, and government is also not doing that. See what if you look at the last episode, end of first wave, government issued a guidelines only for 18 years and above. They started colleges with all due precautions, isolation, and the proper distancing, and half of the class strength. So ಆ ತರ ಗೌರ್ಮೆಂಟ್ ಗೈಡ್ಲೈನ್ಸ್ ಬರುತ್ತನ, please don't send your child to school. That is one. Second, what you have to ensure, unfortunately I'm not commenting on any school or anything, but my personal observation is, if we take 9 out of 10 schools anywhere, they are not meant the one small room irutte, they would have packed the children with more number of children. So andre Yes, that exactly. there is no adequate space. I'm not commenting, with due respect to all schools where even we have learned, but if I have to talk about science, they are not, unfortunately ನಮ್ಮ infrastructure ಗೆ ಮತ್ತೆ school that student ratio is very high. So ಏನಾಗ್ತದೆ ಅಂದ್ರೆ the overcrowding, it's a biggest risk factor. They'll come in contact. Suppose one silent carrier, if one child is there, he'll infect all the other children. So till you have the government recommendation, please don't send the children to school. Continue online classes, and even suppose
10th onwards, 10th standard onwards, or say PUC1, PUC2, degree colleges, professional courses, if you have to send, even we have to follow strict government guidelines with half of the classes comes at one particular time, half of the class comes at the other time, and with ample space between two students, with all the safety features like masks, hand sanitizers, everything should be followed. So that's the thing we have to maintain. Above 18 years, if the children say professional colleges, PUC or degree colleges, they have to go and vaccinated before they start their next academic year. Above 18 years, those who are going to degree college, professional courses, they need to take vaccine before they start their curriculum next academic year. So that is another thing you have to remember. And for kids, till we don't know, till we get a vaccine for less than 18, till we are authorized to start using, till then we have to follow the other norms, continue online classes, and wait for government instructions. Okay, thank you, sir. Okay, okay. Manu Kempannavar. Manu Kempannavar, you are unmuted. Hello. Hello, sir. Yes. Ma'am, Hello? doubts on that. Sir, ಹೇಳಿ. Hello. Sir, ಹೇಳಿ. Sir, ಕೇಳ್ತಾ we ಇದ್ದೀನಿ. actually Madam, wait for a minute. ಕೇಳಿ ಸರ್, NIT. Yeah, please. See, my kid is around 3.5 years old only. So, kids ಗೆ ಹೋಗ್ತಾರೆ ಮೇಡಮ್ ಅವರು. ಸೊ ಕಳ್ಸೋದು ಸೇಫ್ ಆಗಿದೆ ಏನಿಲ್ಲ ಮೇಡಮ್, ಅಂದ್ರೆ ಇಲ್ಲ, I think just I think just previously I answered that question. Right now, don't send the school for physical schooling. You can take the online classes until the government issues a fresh notification. Government ಅಲ್ಲಿ ಈ ಸಲ because ಈ government notification ಏನೇನ್ ಬರ್ತದೆ we have to wait and see. But till that complete government recommended norms are implemented in the school, till the cases are totally under control and epidemic is under control, till then that point don't send the child to school. And in simple ಆಗಿ ಹೇಳಬೇಕಂದ್ರೆ government will issue instruction when to send your child to school. ಅಲ್ಲಿವರೆಗೆ wait. Okay sir, thank you sir. Manu Kempannavar, you can ask the question. Yes ma'am. Okay sir, ಇವಾಗ ಮನ್ಯಾಗ ಯಾರು ಇನ್ಫೆಕ್ಟೆಡ್ ಆಗಿಲ್ಲ ಕೋವಿಡ್ ಇಂದ ಅಂತಂದ್ರೂ ನಾವು ಮಾಸ್ಕ್ ಯೂಸ್ ಮಾಡ್ಬೇಕಾ ಮನೇಲಿ ಇದ್ದವರೆಲ್ಲರೂ? ಈಗ ರೈಟ್ ನಾವು ಯಾಕೆಂದ್ರೆ ಈಗ ವಿ ಆರ್ ಫೇಸಿಂಗ್ ವೆರಿ ವರ್ಸ್ಟ್ ಪಾರ್ಟ್ ಆಫ್ ದ ಸೆಕೆಂಡ್ ವೇವ್. ಈಗ ಏನಾಗ್ತದೆ ಅಂದ್ರೆ ಸಿ ಆಸ್ ಮಚ್ ಆಸ್ ಪಾಸಿಬಲ್, ಈಗ ವಿ ಡೋಂಟ್ ನೋ, ಮನೇಲಿ ಉದಾಹರಣೆಗೆ 4 ಜನ ಇದಾರೆ ಅನ್ಕೊಡ್ರಿ, ದೇರ್ ಆರ್ 2 elders and one working person is there who goes out, comes inside but is not having symptoms. ಬಟ್ ನಿಮಗೆ ಈಗ ಫುಲ್ ರೋಗ ಉಲ್ಬಣ ಆಗುತ್ತಾನ ಅವ್ರು ಹೊರಗಡೆ ಹೋಗಿ ಬಂದಿರ್ತಾರೆ, ಎಕ್ಸ್ಪೋಜರ್ ಆಗಿರ್ತಾರೆ. ಸೊ even ನನ್ನ personally, even government recommendations are not clearly there, but personally what I suggest is about 2 years all children and all adults should wear mask, especially when you are coming in close contact. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಕೂಡ ಊಟ ಮಾಡ್ತಾ ಇದ್ರಿ ಅಥವಾ ಒಂದು ಹಾಲಲ್ಲಿ ಕುಂತು ಟಿವಿ ನೋಡ್ತಾ ಇದ್ರಿ, whenever you have a close contact, if you have more than safe distance ಇದ್ರೆ ಹಾಕೋ ಅವಶ್ಯಕತೆ ಇಲ್ಲ. But as much as possible try to wear mask even at home. Only time we should take out is when you are sleeping. Hello. Thank you sir. Hello. ಡಿಸ್ಟರ್ಬ್ ಆಗಿದ್ರಿ ಬಹಳ. No madam, it's not disturbing. Madam, okay. I'll repeat, mask ಮನೆಯಲ್ಲಿ ಹಾಕೊಳ್ಳೋದು ಸೂಕ್ತ. 2 ವರ್ಷ ಮೇಲ್ಪಟ್ಟಿರೋರು ದೊಡ್ಡವರು ಕಂಪಲ್ಸರಿ ಮಾಸ್ಕ್ ಹಾಕೊಳ್ರಿ, ಈ ಎಪಿಡೆಮಿಕ್ ಕಡಿಮೆ ಆಗುತ್ತಾನ. Okay, thank you sir. So I think the questions are over. So if anybody else, if again you are having any queries, you can feel free to contact Dr. Raghavendra Vanki sir. He has shared his email ID and phone number in the slide. So his email ID is raghuvanki@yahoo.co.in and his mobile number is 98459 You can note it down and you can feel free to ask any queries to the sir. Now it is. Ma'am, excuse me. Yes. Excuse me, ma'am. I have one question, ma'am. Please. Yes, madam. Yes. Sir, ಇವಾಗ ಚಿಕ್ಕ ಮಕ್ಕಳಿಗೆ ಕೊರೋನಾ ಬಂದ್ರೆ ಅದು ದೊಡ್ಡವರಿಗೂ ಸ್ಪ್ರೆಡ್ ಆಗುತ್ತಾ? ನಾನು ಆಕ್ಚುಲಿ ಅದ್ರಲ್ಲಿ ಈ ಪಾಯಿಂಟ್ ಅನ್ನ ನಾನು ರೇಸ್ ಮಾಡಿದ್ದೆ. ಇದನ್ನ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ, ಯಾಕಂದ್ರೆ ನಾವು ದೊಡ್ಡರ ಹಾಗೆ ಕೆಮ್ಮಲಿಲ್ಲ ಅಂದ್ರು ದೇ ವಿಲ್ ಬಿ ಸ್ಪ್ರೆಡ್ಡಿಂಗ್ ದ ವೈರಸ್, ಅವ್ರಿಗೆ ಇನ್ಫೆಕ್ಟ್ ಆಗಿರ್ತದ. ಅದಕ್ಕೆ ನಾನು ಕೆಲವೊಂದಿಷ್ಟು ಸ್ಲೈಡ್ ಅಲ್ಲಿ ಹೇಳಿದೆ, ಇನ್ಫೆಕ್ಟ್ ಆಗಿರುವಂತ ಮಕ್ಕಳನ್ನ
ಬೇರೆ ಯಾರು ನಾರ್ಮಲ್ ಇರ್ತಾರೆ, ಬೇರೆ ಸದಸ್ಯರಿಗೆ ಯಾರಿಗೆ ರೋಗ ಇಲ್ಲ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಕ್ ಬಿಡಕ್ ಹೋಗ್ಬೇಡ್ರಿ. ಆಮೇಲೆ ಎಸ್ಪೆಷಲಿ ವೃದ್ಧರ ಜೊತೆ ಸಂಪರ್ಕದಲ್ಲಿ ಬರ್ಲಾರ್ದಂಗ ನೋಡ್ಕೊಡ್ರಿ ಅಂತ ಹೇಳಿದ್ವಿ. ಆಮೇಲೆ ಇವನ್ ನೀವು ಹ್ಯಾಂಡಲ್ ಮಾಡ್ಬೇಕಂತ ನಾ ಒಂದು ಕೇಸ್ ಸಿನಾರಿಯೋನು ಹೇಳಿದೆ ನಿಮ್ಗೆ. ಅಂದ್ರೆ ಮಕ್ಕಳು ಪಾಸಿಟಿವ್ ಇದಾರೆ, ತಂದೆ ತಾಯಿ ಪಾಸಿಟಿವ್ ಇಲ್ಲ. ಅವಾಗ ನೀವು ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕಾದಾಗೂ ನೀವು ಸ್ಟ್ರಿಕ್ಟ್ ಆಗಿ ಗ್ಲೌಸ್, ಮಾಸ್ಕ್, ಶೀಲ್ಡ್ ಹಾಕೊಂಡೇನೆ ವಿತ್ ಆಲ್ ಪ್ರಿಕಾಷನ್ಸ್ ಯು ಹ್ಯಾವ್ ಟು ಹ್ಯಾಂಡಲ್ ದ ಚೈಲ್ಡ್, ಬಿಕಾಸ್ ಚಿಲ್ಡ್ರನ್ ಆಲ್ಸೋ ಕ್ಯಾನ್ ಟ್ರಾನ್ಸ್ಮಿಟ್ ದ ಡಿಸೀಸ್. ಅವರಿಂದನೂ ಬೇರೆ ರೋಗ ಇರಲಾರ್ದವರಿಗೆ ರೋಗ ಹರಡುವ ಎಲ್ಲಾ ಸಾಧ್ಯತೆಗಳು ಇರ್ತಾವ್ರಿ. ಆಮೇಲೆ ದೊಡ್ಡರ ಹಾಗೆ ಅವರು ಕೆಮ್ಮು ಇರಂಗಿಲ್ಲ, ದೊಡ್ಡರಂಗ್ ಕೆಮ್ತಿರ್ತಾರಲ್ಲ ಆ ತರ ಕೆಮ್ಲಿಲ್ಲ ಅಂದ್ರು ಅವ್ರ ಬಿಟ್ಟ ಉಸಿರಿಂದ ರೋಗಾಣುಗಳು ಹರಡ್ತಿರ್ತಾವ. ಅವ್ರ ಕೈಯಿಂದ ಆಮೇಲೆ ಸ್ನೀಸ್ ಕೆಮ್ಮಿತ್ತು ಅವ್ರ ಕೈಯಿಂದ ಬೇರೆ ಕಾಂಟ್ಯಾಕ್ಟ್ ಆಗಿನೂ ಹರಡೋ ಸಾಧ್ಯತೆಗಳು ಇರ್ತಾವ. ಸೊ ನೀವು ಆ ಪ್ರಿಕಾಷನ್ ನೀವು ತಗೊಳ್ಳೇಬೇಕಾಗ್ತದೆ. Okay, sir. Thank you, sir. Last one question. Hello. ಹಲೋ ಹಲೋ Ragana. ಹಾ ಸರ್ ಹೇಳಿ. Hello. Very congratulations. Very informative session, sir. Yes, sir. Hello. Thank you, sir. Thank you, sir. Thank you. Sir, one highlight madre. Wearing mask in home or outside is well and good, but how oftenly they have to wash and use that, and sir, how about wearing a moist mask? Okay, sir. ಇಲ್ಲ, thanks to you. You have brought a very pertinent point. ಬಹಳ ಚೆನ್ನಾಗಿ ಒಂದು ಪಾಯಿಂಟ್. ಇನ್ಫ್ಯಾಕ್ಟ್ ಅದನ್ನ ನಾ ಮೆನ್ಷನ್ ಮಾಡ್ಲಿಕ್ಕೆ ಮರ್ತಿದ್ದೆ. ಮಕ್ಕಳಿಗೆ ಅಂದ್ರೆ ಕಾಟನ್ ಮಾಸ್ಕ್ ಅಂತ ಏನ್ ಹೇಳಿದ್ನಲ್ಲ, ಪ್ರಿಫರೇಬಲಿ ನೀವು ಎವ್ರಿ ಡೇ ಶುಡ್ ಬಿ ಕ್ಲೀನ್ ಅಂಡ್ ವಾಶ್ಡ್. ನಾವು ಹಾಕುವಂತ ಮಾಸ್ಕ್ ಏನಿರ್ತದೆ ಮಕ್ಕಳಿಗೆ, ನಾ ಮೇನ್ಲಿ ಟಾಕಿಂಗ್ ಅಬೌಟ್ ಮಾಸ್ಕ್, ಇವನ್ ಅಡಲ್ಟ್ಸ್ ಗಾತು ಹೋಲ್ಡ್ಸ್ ಗುಡ್ ದ ಸೇಮ್. ಯಾಕಂದ್ರೆ ಈಗ ಬ್ಲಾಕ್ ಫಂಗಸ್ ಅಂತ ಏನ್ ಬರ್ತಿದೆ, ಈಗ ಅದು ರೀಯೂಸಿಂಗ್ ದ ಯೂಸ್ಡ್ ಮಾಸ್ಕ್ ಅಂದ್ರೆ ಪದೇ ಪದೇ ಅದನ್ನೇ ಕ್ಲೀನ್ ಮಾಡ್ಲಾರ್ದೆ ಬಳಸೋದ್ರಿಂದನೂ ಸ್ಪ್ರೆಡ್ ಆಗ್ತಿದೆ ಅಂತ ಒಂದು ಅಧ್ಯಯನಕ್ಕೆ ಬಂದಿದೆ. ಸೊ ಹಂಗಾಗಿ ನೀವು ಕಾಟನ್ ಮಾಸ್ಕ್ ಅಥವಾ ಕ್ಲಾತ್ ಮಾಸ್ಕ್ ನಾವೇನ್ ಬಳಸ್ತೀವಿ ಎವ್ರಿ ಡೇ ಅದನ್ನ ಕ್ಲೀನ್ ಮಾಡಿರ್ಬೇಕು. ಸನ್ಲೈಟ್ ಅಲ್ಲಿ ಡ್ರೈ ವಾಶ್ಡ್ ಆಗಿ ನೀವು ಅದನ್ನ ಪೂರ ಡ್ರೈ ಮೇಲೆ ಅದನ್ನ ಬಳಸಬೇಕು. ಸೊ ವಿ ಹ್ಯಾವ್ ಟು ಯೂಸ್ ಅ ವೆರಿ ಕ್ಲೀನ್ ಅಂದ್ರೆ ಪಾಯಿಂಟ್ ಸರ್ ಹ್ಯಾಸ್ ಬ್ರಾಟ್ ಅ ವೆರಿ ಪರ್ಟಿನೆಂಟ್ ಪಾಯಿಂಟ್. ಕ್ಲೀನ್ ಮಾಸ್ಕ್ ಅನ್ನ ಬಳಸೋದು. ಅಂಡ್ ವೆನ್ ಇಟ್ ಬಿಕಮ್ ಸಾಯಿಲ್ಡ್ ಆರ್ ಸೋಕ್ಡ್, ಸಿಕ್ರೇಷನ್ಸ್ ಬಂತು, ಕೆಮ್ಮು ಬಂತು, ಜ್ವಲ ಬಿಟ್ಟಿರ್ತದೆ ಅಂತ ಇದ್ದಾಗ ಇಮಿಡಿಯೇಟ್ ಆಗಿ ಬೇರೆ ಮಾಸ್ಕ್ ಅನ್ನ ಹಾಕಿ ಅದನ್ನ ತೊಳೆದು ಕ್ಲೀನ್ ಆಗಿ ಡ್ರೈ ಆದ್ಮೇಲೆ ಅದನ್ನ ಬಳಸಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಔಟ್ ವೆರಿ ಪರ್ಟಿನೆಂಟ್ ಕ್ವಶನ್. Sir, thank you for your good presentation. Thank you, sir. Thank you, sir. Thank you, sir. Thank you, Dr. Nagaraj, sir, and thank you, Rajini madam, for organizing wonderful session. Okay, sir. Thank you, sir. Thank you very much. Thank you. Thank Sir, you. last one question, sir. ಹಾ ಸರ್, ಮೇಡಮ್ ಹೇಳಿ. ಹೇಳಿ. ಇಲ್ಲ ಸರ್, ಈಗ ಆಲ್ರೆಡಿ ಪೇರೆಂಟ್ಸ್ ಗೆ ಬಂದ್ ಹೋಗಿರ್ತದ ಸರ್ ಇದು ಕೋವಿಡ್. ಸೊ ಅದ್ರಿಂದ ಆಂಟಿಬಾಡೀಸ್ ಡೆವಲಪ್ ಆಗಿರ್ತೈತ್ರಿ ಪೇರೆಂಟ್ಸ್ ಒಳಗ. ಬಟ್ ಇವಂದು ಕಿಡ್ಸ್ ಗೆ ಬರೋ ಚಾನ್ಸ್ ಇರ್ತೈತೇನ್ರಿ ಸರ್? ಮ್ಯಾಮ್ ಈಗ ನೋಡ್ರಿ, ಈಗ ತಂದೆ ತಾಯಿ ಬಂದ್ ಹೋಗಿರ್ತಾರ, ಪಾಸಿಟಿವ್ ಆಗಿರ್ತಾರ, ಅವ್ರಿಗೆ ಆಂಟಿಬಾಡೀಸ್ ಬಂದಿರ್ತಾವು. ಬಟ್ ಈಗ ಅವರು 2 ವಾರ ಅಂದ್ರೆ ರೋಗ ಸಲುವಾಗಿ ಸಪೋಸ್ ಪೇರೆಂಟ್ಸ್ ಗೆ ಚಲೋ ಸಿಂಪ್ಟಮ್ಸ್ ಬಂದ 14 ದಿವಸ ನಂತರ ಯೂಶುವಲಿ ದೇ ವಿಲ್ ಸ್ಟಾಪ್ ಇನ್ಫೆಕ್ಟಿಂಗ್ ದ ಅದರ್ಸ್. ಅಂದ್ರೆ ಅವ್ರು ಬಿಕಮ್ ಟೋಟಲಿ ನೆಗೆಟಿವ್ ಆಗ್ತಾರೆ, ಅವರಿಂದ ಬೇರೆಯವ್ರಿಗೆ ಹರಡೋ ಚಾನ್ಸಸ್ ಕಡಿಮೆ. ಓಕೆ, ಸಪೋಸ್ 2 ಪ್ರಕರಣದಲ್ಲಿ ನಿಮ್ಮ ಪಾಪುಗೆ ಮತ್ತೆ ಬರೋ ಚಾನ್ಸಸ್ ಇರ್ತದೆ. ಯಾವಾಗ ನಿಮಗೆ ರೀಇನ್ಫೆಕ್ಷನ್ ಆತು ಅಂದ್ರೆ, ತಂದೆ ತಾಯಿಗೆ ಮತ್ತೆ ಇನ್ಫೆಕ್ಷನ್ ಆದ್ರೆ ಅದರಿಂದ ಬರೋ ಚಾನ್ಸಸ್ ಇರ್ತದೆ. ಅಥವಾ ಪಾಪು ನಿಮ್ಮ ಮಗು ನಿಮ್ ಕಡೆಯಿಂದ ಅಲ್ಲ, ಈಗ ನಾ ಆಗಲೇ ಒಂದು ಉದಾಹರಣೆ ಹೇಳಿದೆ, ಮಗಳ ಮನೆಗೆ ಆಟ ಆಡಕ್ ಹೋಗಿರ್ತದ, ನಿಮ್ಗೆ ಹೋಗ್ಬಿಟ್ಟು ಗೊತ್ತಿರಂಗಿಲ್ಲ, ನೀವು ಕೆಲಸದಲ್ಲಿ ಒತ್ತಡದಲ್ಲಿ ನೀವು ನೋಡಿರಂಗಿಲ್ಲ, ಅಥವಾ ಬೇರೆಯವ್ರ ಸಂಪರ್ಕ ಬಂದಿರ್ತದ, ಅವರಿಂದ ನಿಮ್ ಪಾಪು ಹತ್ಕೊಂಡಿರ್ತದ. ಆ ರೀತಿನೂ ಬರೋ ಚಾನ್ಸಸ್ ಇರ್ತದ. ಅಥವಾ ಮನೆ ನಿಮಗ ಅಥವಾ ರೀಇನ್ಫೆಕ್ಷನ್ ಆದ್ರೆ, ಇನ್ನೊಬ್ರಿಗೆ ಯಾರ ಮನೆ ಸದಸ್ಯರಿಗೆ ಇನ್ಫೆಕ್ಷನ್ ಆದ್ರೆ ಅವರಿಂದ ಬರೋ ಚಾನ್ಸಸ್ ಇರ್ತದೆ. ಬಟ್ ಈಗ ಆಲ್ರೆಡಿ ಅಂದ್ರ ಈಗ ಬಿಲೋ 18 years 12 years 10 years ಹಿಂಗ್ ಬಂದ್ ಹೋಗ್ಯದ ಅಂತ ಹೇಳಿ ಏನ್ರ ಚೆಕ್ ಮಾಡಕ್ ಇದು ಐತೇನ್ರಿ ಸರ್ ಕಿಡ್ಸಿಗೆ? ಒಂದು ಟೆಸ್ಟ್ ಅದರಿ. ಅಂದ್ರೆ ಏನು, ಈಗ ನೀವು ಬಂದ್ ಹೋಗಿದ್ ಅಂದ್ರೆ ನೀವು ಓಲ್ಡ್ ಇನ್ಫೆಕ್ಷನ್ ಐತಿ ಇಲ್ಲ ಅಂತ ನೋಡ್ಲಿಕ್ಕೆ ನಾವು ಆಂಟಿಬಾಡಿ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಕೋರ್ ಆಂಟಿಬಾಡಿ ಟೆಸ್ಟ್, IgG ಅಂತ ಆಂಟಿಬಾಡಿ ಟೆಸ್ಟ್ ಅಂತ ಬರ್ತದೆ. ಅದ್ರಲ್ಲಿ IgM ಅಂತ ಒಂದು ಪಾರ್ಟ್ ಇರ್ತದೆ, IgG ಅಂತ ಒಂದು ಪಾರ್ಟ್ ಇರ್ತದೆ. ಅದನ್ನ ನಾವು ಕೋವಿಡ್ ಆಂಟಿಬಾಡಿ ಟೆಸ್ಟ್ ಅಂತ ಹೇಳಿದ್ರೆ ಮಾಡ್ತಾರೆ. ಅದನ್ನ ನೀವು ತಜ್ಞ ವೈದ್ಯರ ಸಲಹೆ ಮೇಲೆ ಮಾಡಿಸ್ಕೋಬಹುದು. ಅದ್ರಲ್ಲಿ ಏನ್ ತೋರಿಸ್ತಪ್ಪ ಅಂತಂದ್ರೆ, ಸಪೋಸ್ ನೀವೇ ಹೇಳ್ದಂಗ ನಿಮ್ಗೆ ಅವಾಗ ತಂದೆ ತಾಯಿಗೆ ಬಂದ್ ಹೋಗಿತ್ತು, ಪಾಪುಗಿರ್ಲಿಲ್ಲ, ಅಥವಾ ಸೈಲೆಂಟ್ ಆಗಿ ವಿತೌಟ್ ಮಚ್ ಸಿಂಪ್ಟಮ್ಸ್ ಪಾಪುಗ್ ಬಂದ್ ಹೋಗಿದ್ರು ಗೊತ್ತಾಗಿರಂಗಿಲ್ಲ, ಅಥವಾ ನಿಮ್ಗೆ ಅದನ್ನ ಪ್ರಶ್ನೆ ಗೊತ್ತಾಗಿತ್ತು, ಈ IgG ಲೆವೆಲ್ಸ್, ಆಂಟಿಬಾಡಿ ಲೆವೆಲ್ಸ್ IgG ಅಂತ ಹೇಳ್ತೀವಿ ನಾವು, ಅದ್ರ ಲೆವೆಲ್ಸ್ ಆ ಪಾಪುವಲ್ಲಿ ಕಂಡು ಬಂದ್ರೆ ಟೆಸ್ಟ್ ಮಾಡಿದಾಗ ಅದ್ರ ಅರ್ಥ ಏನಂದ್ರೆ ಪಾಪುಗೆ ಮುಂಚೆ ಇನ್ಫೆಕ್ಷನ್ ಬಂದ್ ಹೋಗಿದೆ.
ಅದರ ಅಸಿಂಪ್ಟಮೆಟಿಕ್ ಇರ್ಬೋದು ಅಥವಾ ಮೈಲ್ಡ್ ಆಗಿ ನಿಮ್ಗೆ ಗೊತ್ತಾಗ್ಲಾರ್ದೆ ಬಂದ್ ಹೋಗಿರ್ಬೋದು. ಆ ತರ ಅದ್ರದ್ದು ಆ ರಿಪೋರ್ಟ್ ಮೇಲೆ ನಾವು ಕಂಡುಹಿಡಿಬಹುದು. ಬಟ್ ಮಾಡಿಸುವ ಅವಶ್ಯಕತೆ ಇಲ್ಲ. ಅಂದ್ರೆ ಕೆಲವೊಂದು ಪ್ರಸಂಗದಲ್ಲಿ ನಿಮಗೆ ಬಹಳ ಏನೋ ಬೇರೆ ಕಾರಣದಿಂದ ಏನು ಟೆಸ್ಟ್ ಮಾಡಿಸೋ ಪ್ರಸಂಗ ಬಂದಿದ್ರೆ ಮಾಡಿಸ್ರಿ, ಇಲ್ಲಾಂದ್ರೆ ಬೇಡ ಮೇಡಮ್. Okay, sir. Okay, sir. Thank you. Thank you, Sridhar madam, and thank you, sir. Now we are at the end of the program. So on behalf of BV Sangha Management, Basaveshwara Engineering College and Principal Sir, I thank Dr. Raghavendra Vanki sir for sparing their valuable time with all the parents in spite of their busy schedule. Thank you, sir. Thank you, ma'am. Thank you. I thank our beloved principal, Dr. S.S. Engineer sir, for providing an opportunity to conduct this webinar and his presence throughout the webinar. Thank you, sir. Sir is taken the permission and because he is on another meeting. I thank him I thank the sir. I thank Dr. Mahabaleshwar SK and Dr. Rajni Pujar in smooth conduction of this program. Thank you, sir. Thank you, madam. I also thank all the deans, HODs, staff of our college and all participants from various places for showing their keen interest to know the symptoms and prevention of and how to take care of the children in this pandemic situation. Thank you all. Finally, I thank one and all who supported us in smooth conduction of this program. Once again, thank you. Thank you one and all. Thank you very much. Ma'am, Dr. Vanki sir, you can leave this. Thank you, madam. Ma'am, thank you so much, madam. Thank you, sir. Thank you very much also, sir. Thank you.